ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022ರಂದು ಶ್ರೀ ಶಂಭು ಹಿರೇಮಠ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾವು ಈ ಅಂತಾರಾಷ್ಟ್ರೀಯ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡಿದ್ದೆವು. ಇಂದಿನ ಕಾರ್ಯಕ್ರಮ 174ನೇ ಕಾರ್ಯಕ್ರಮ. ಸರಿಸುಮಾರು 4 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಬಂದಿದ್ದೀವಿ. ಈ ಹಿಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ವಚನ ಸಾಹಿತ್ಯ ಕ್ಷೇತ್ರವನ್ನ ಹಾಗೂ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆಯನ್ನ ಶ್ರೀಮಂತಗೊಳಿಸಿದಂತಹ ಎಲ್ಲ ವಿದ್ವಾಂಸ ಮಹನೀಯರುಗಳಿಗೂ ಕೂಡ ಈ ಮೂಲಕ ನಾವು ಕೃತಜ್ಞತೆಗಳು ಹಾಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ನಾವು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮವನ್ನ ಹುಬ್ಬಳ್ಳಿಯ ಶ್ರೀಮತಿ ಅನುಪಮಾ ಪಾಟೀಲ್ ಅವರು ನಿರ್ವಹಣೆ ಮಾಡಲಿದ್ದಾರೆ. ಅವರು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಕಾಗಿ ವಿನಂತಿ. ಬಸವಲಿಂಗಾಯ ನಮಃ. ಶ್ರೀ ಶಂಭು ಹಿರೇಮಠ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರ ಸಾರಥ್ಯದ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆಯಿಂದ ಇಂದು 174ನೆಯ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆ ನಡೆಯುತ್ತಿದೆ. ಉಪಸ್ಥಿತರಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ಎಲ್ಲರಿಗೂ ಅಕ್ಕ ಮಹಾದೇವಿ ಜಯಂತಿಯ ಶುಭಾಶಯಗಳು. ನಾವೆಲ್ಲ ಈಗ ಮಹಾದೇವೇಕನ ಜಯಂತಿಯ ಸಂಭ್ರಮದಲ್ಲಿದ್ದೇವೆ. ಚೈತ್ರದ ಹೊಸ ವರ್ಷದ ಪ್ರಾರಂಭದೊಂದಿಗೆ ಅಲ್ಲಮ ಪ್ರಭುಗಳ ಜಯಂತಿ, ನಂತರ ದವನದ ಹುಣ್ಣಿಮೆಗೆ ಅಕ್ಕ ಮಹಾದೇವಿ ಜಯಂತಿ, ನಂತರ ಮುಂದೆ ಕ್ಷೇತ್ರಕ್ಕೆ ಜಗದ್ಗುರು ಬಸವೇಶ್ವರ ಜಯಂತಿಯ ಸಂಭ್ರಮ. ಹೀಗೆ ಇಡೀ ತಿಂಗಳು ಪೂರ್ತಿ ನಾವೆಲ್ಲ ಒಂದು ಸಂಭ್ರಮದಲ್ಲಿಯೇ ಇರುತ್ತೇವೆ. ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಕ್ಷಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ, ಚನ್ನ ಮಲ್ಲಿಕಾರ್ಜುನ ದೇವಯ್ಯ. ಮಹಾದೇವೇಕನ ಈ ವಚನದೊಂದಿಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇವತ್ತು ಮೊದಲಿಗೆ ಶರಣೆ ಸರಿತಾ ಮಹೇಶ್ ರಾಯಚೂರು ಅವರಿಂದ ವಚನ ಪ್ರಾರ್ಥನೆ, ನಂತರ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಶರಣಶ್ರೀ ಮಹೇಶ್ ಚನ್ನಂಗಿ, ಉಪ ಪ್ರಾಂಶುಪಾಲರು ಸರೋಜಾ ತಾಯಿ ಬಸವರಾಜ್ ಮಾರಿಹಾಳ್ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಚೆನ್ನಮ್ಮನ ಕಿತ್ತೂರು ಅವರಿಂದ ಅಕ್ಷರದ ದೀಪವನ್ನು ಹಚ್ಚಿದ ರಾವ್ ಬಹದ್ದೂರ್ ಅರಟಾಳ್ ರುದ್ರಗೌಡರು ಅವರ ಬಗ್ಗೆ ಒಂದು ವಿಶೇಷ ಉಪನ್ಯಾಸ. ನಂತರ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರು ಅತಿಥಿಗಳ ಪರಿಚಯ ಮಾಡಿಕೊಡುವುದರ ಜೊತೆಗೇನೆ ಸಂವಾದ ನಿರ್ವಹಣೆ ಮತ್ತು ಶರಣ ಸಮರ್ಪಣೆಯನ್ನು ನಡೆಸಿಕೊಡಲಿದ್ದಾರೆ. ಈಗ ವಚನ ಪ್ರಾರ್ಥನೆ ಶರಣೆ ಸರಿತಾ ಮಹೇಶ್ ಅವರಿಂದ. ಸರಿತಾ ಮಹೇಶ್ ಅವರು ಮೂಲತಃ ಧಾರವಾಡದವರು, ಪ್ರಸ್ತುತ ರಾಯಚೂರಿನಲ್ಲಿ ವಾಸವಾಗಿದ್ದಾರೆ. ಶಾಸ್ತ್ರೀಯ ಸಂಗೀತ ಕಲಾವಿದೆ ಅವರು. ವಚನ, ದಾಸವಾಣಿ, ಭಾವಗೀತೆ, ತತ್ವ ಪದಗಳ ಗಾಯಕರು. 15 ವರ್ಷದಿಂದ ಶಾಸ್ತ್ರೀಯ ಸಂಗೀತದ ಅಭ್ಯಾಸವನ್ನ ಮಾಡ್ತಿದ್ದಾರೆ. ಅನೇಕ ಕಡೆ ಸಂಗೀತದ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಹಾಗೆ ಅವರು ಕವಿಯತ್ರಿಯೂ ಹೌದು. ಖ್ಯಾತ ಬರಹಗಾರರಾದ ಸದಾನಂದ ಕನ್ವಳ್ಳಿ ಅವರ ಮಗಳು ಸರಿತಾ ಮಹೇಶ್ ಅವರು. ಹಾಗೆ ನಮ್ಮ ವಚನ ಸಾಹಿತ್ಯ ಮಂದಾರದ ಸಕ್ರಿಯ ಸದಸ್ಯರು ಕೂಡ ಅವರು. ಈಗ ಅವರು ವಚನ ಪ್ರಾರ್ಥನೆಯನ್ನು ನಡೆಸಿಕೊಡಲಿದ್ದಾರೆ. ಎಲ್ಲರಿಗೂ ಶರಣಾರ್ಥಿ. ಕೇಳ್ಸಕತ್ತಲ್ರಿ ಮೇಡಮ್? ಶುಭ ಸಾಯಂಕಾಲ. ಎಲ್ಲರಿಗೂ ಶರಣಾರ್ಥಿ. ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದಳೆ
ಅನ್ನದೊಳಗೊಂದ ಗೂಳ ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದಳೆಯ ಅನ್ನದೊಳಗೊಂದ ಗೂಳ ಇಂದಿಂಗೆ ನಾಳಿಂಗೆ ಬೇಕೆಂದೆ ನಾದೊಡೆ ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದಳೆಯ ಅನ್ನದೊಳಗೊಂದ ಗೂಳ ಇಂದಿಂಗೆ ನಾಳಿಂಗೆ ಬೇಕೆಂದ್ರೆ ನಾದೊಡೆ ನಿಮ್ಮಾಣೆ ನಿಮ್ಮ ಪ್ರಮರ್ತರಾಣೆ ನಿಮ್ಮಾಣೆ ನಿಮ್ಮ ಪ್ರಮರ್ತರಾಣೆ ಆ ಆ ಆ ಆ ನಿಮ್ಮಾಣೆ ನಿಮ್ಮ ಪ್ರಮತ್ತರಾಣೆ ನಿಮ್ಮ ಶರಣರಿಗಲ್ಲದೆ ಮತ್ತೊಂದನರಿಯೇ ನಿಮ್ಮ ಶರಣರಿಗಲ್ಲದೆ ಮತ್ತೊಂದನರಿಯೇ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಹೊನ್ನಿನೊಳಗೊಂದರೆಯ ಸೀರೆಯೊಳಗೊಂದರೆಯ ಅನ್ನದೊಳಗೊಂದ ಗೂಳ ಇಂದಿಂಗೆ ನಾಳಿಂಗೆ ಬೇಕೆಂದೆ ನಾದೊಡೆ ಹೊನ್ನಿನೊಳಗೊಂದರೆಯ 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 ಅನ್ನದೊಳಗೊಂದ ಗೂಳ. ಧನ್ಯವಾದಗಳು ಸರಿತಾ ಮೇಡಮ್ ಅವ್ರಿಗೆ. ಅತ್ಯಂತ ಸುಶ್ರಾವ್ಯವಾಗಿ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆಯಲ್ಲಿ ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಿದ್ದಕ್ಕೆ ಶರಣ ಶರಣ. ಈಗ ಸ್ವಾಗತ ಕಾರ್ಯಕ್ರಮ. ವಚನ ಪ್ರಾರ್ಥನೆಯನ್ನ ನಡೆಸಿಕೊಟ್ಟಂತಹ ಶರಣೆ ಸರಿತಾ ಮಹೇಶ್ ಅವರಿಗೆ ನಮ್ಮ ವೇದಿಕೆಯ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ಉಪನ್ಯಾಸವನ್ನ ನೀಡಲಿರುವ ಶರಣ ಮಹೇಶ್ ಚೆನ್ನಂಗಿ ಅವರಿಗೂ ಕೂಡ ಆಧಾರದ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಉಪನ್ಯಾಸ ಮಾಲಿಕೆಯ ಅತಿಥಿಗಳ ಪರಿಚಯ ಮತ್ತು ಶರಣ ಸಮರ್ಪಣೆಯನ್ನು ನಡೆಸಿಕೊಡುತ್ತಿರುವಂತಹ ಈ ಕಾರ್ಯಕ್ರಮದ ರೂವಾರಿ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ಈ ಉಪನ್ಯಾಸ ಮಾಲಿಕೆಯ ಸಂಚಾಲಕರಾದ ಡಾಕ್ಟರ್ ಸರ್ವಮಂಗಲ ಸಕ್ರಿ ರಾಯಚೂರು, ಡಾಕ್ಟರ್ ಪುಷ್ಪಾವತಿ ಶಿಲೋಡಿಮಠ ಹಾವೇರಿ ಹಾಗೂ ಶರಣಶ್ರೀ NC ಶಿವಪ್ರಕಾಶ್ ಮಸ್ಕತ್ ಅವರಿಗೂ ಕೂಡ ಆಧಾರದ ಆತ್ಮೀಯವಾದ ಸ್ವಾಗತ. ಹಾಗೆ ಪ್ರಾಯೋಜಕರಾಗಿರುವ ಶ್ರೀ ಶಂಭು ಹಿರೇಮಠ್ ಬೆಂಗಳೂರು ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಉಪಸ್ಥಿತರಿರುವಂತಹ ಎಲ್ಲ ಶರಣ ಬಂಧುಗಳಿಗೆ, ಶರಣ ಸಹೋದರ ಸಹೋದರಿಯರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಈಗ ಉಪನ್ಯಾಸದ ಸಮಯ. ರಾವ್ ಬಹದ್ದೂರ್ ರುದ್ರಗೌಡ ಅರ್ತಾಳರು ಬ್ರಿಟಿಷ್ ಆಡಳಿತದಲ್ಲಿ ಡೆಪ್ಯೂಟಿ ಕಲೆಕ್ಟರ್ ಆಗಿ ಸೇವೆ ಸಲ್ಲಿಸಿದ್ರು. ಪ್ರಾಮಾಣಿಕ ಅಧಿಕಾರಿಯಾಗಿ ಹೆಸರುವಾಸಿಯಾಗಿದ್ರು. 1916ರಲ್ಲಿ KLE ಸಂಸ್ಥೆಯ ಸಂಸ್ಥಾಪಕರಾದ ಸಪ್ತ ಋಷಿಗಳಲ್ಲಿ ಇವರು ಕೂಡ ಒಬ್ರು. ಈಗ ಅವರ ಬಗ್ಗೆ ಅಕ್ಷರದ ದೀಪವನ್ನು ಹಚ್ಚಿದ ರಾವ್ ಬಹದ್ದೂರ್ ಅರಟಾಳ್ ರುದ್ರಗೌಡರು ಇವರ ಬಗ್ಗೆ ವಿಶೇಷ ಉಪನ್ಯಾಸವನ್ನು ನೀಡಲು ಆಗಮಿಸಿದ್ದಾರೆ ಶ್ರೀ ಮಹೇಶ್ ಚೆನ್ನಂಗಿ ಅವರು. ಉಪನ್ಯಾಸಕ್ಕೂ ಮೊದಲು ಅವರ ಪರಿಚಯವನ್ನು ಮಾಡಿಕೊಡ್ಬೇಕಂತ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ನಮ್ಮ ಊರಿನವರಾದ
ಆತ್ಮೀಯ ಮಿತ್ರರಾದಂತಹ ಮಹೇಶ್ ನೀಲ್ಕಂಠ್ ಚನ್ನಂಗಿ ಇವರ ಪರಿಚಯ ಮಾಡೋದಕ್ಕೆ ನನಗೆ ಅತ್ಯಂತ ಹರ್ಷ ಆಗ್ತಾ ಇದೆ. ಯಾಕೆಂದ್ರೆ ಸುಮಾರು 5-6 ವರ್ಷದಿಂದ ಅವರ ಒಡನಾಟದಲ್ಲಿ ಇದ್ದಂಥವ್ರು ನಾವು. ಅವರ ಎಲ್ಲ ಉಪನ್ಯಾಸಗಳನ್ನ, ಅವರ ಎಲ್ಲ ಬೆಳವಣಿಗೆಯನ್ನ ನಾನು ನೋಡ್ತಾ ಬಂದಿದ್ದೀನಿ. ನನಗನ್ಸಿದ ಮಟ್ಟಿಗೆ ಉತ್ತರ ಕರ್ನಾಟಕ, ಅದರಲ್ಲೂ ಮುಂಬೈ ಕರ್ನಾಟಕದ ಮಹನೀಯರ ಬಗ್ಗೆ, ಅದರಲ್ಲೂ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದಂಥವ್ರ ಬಗ್ಗೆ ಬಹಳಷ್ಟು ಕುತೂಹಲಕಾರಿ ಮಾಹಿತಿಯನ್ನ ನಮ್ಮ ಮಿತ್ರರಂತ ಮಹೇಶ್ ನೀಲ್ಕಂಠ್ ಚನ್ನಂಗಿ ಅವರು ನನಗೆ ಅನ್ಸದ್ ಮೇಲೆ ಸುಮಾರು 10-15 ವರ್ಷದಿಂದ ಆ ಕೆಲಸವನ್ನು ಮಾಡ್ತಾ ಬರ್ತಿದ್ದಾರೆ. ಮಹೇಶ್ ನೀಲ್ಕಂಠ್ ಚನ್ನಂಗಿ ಅವರು ನಾನು ಆವಾಗಲೇ ಹೇಳಿದೆ, ನಮ್ಮೂರಾದ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಬಚ್ಚನಕೇರಿ ಗ್ರಾಮದವರು. ಕಿತ್ತೂರು ಅಂದ ತಕ್ಷಣ ಒಂಥರ ಕೆಚ್ಚು ನಮ್ಮಲ್ಲಿ ಮೂಡ್ತದೆ. ಯಾಕಂದ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮನಂತ ವೀರರಾಣಿ ನಡೆದಾಡದಂತ ಆ ಒಂದು ಪ್ರದೇಶ. ಇವರು ಮೂಲತಃ ಬಚ್ಚನಕೇರಿ ಗ್ರಾಮದವರು. ತಂದೆ ನೀಲಕಂಠ ಮಹಾದೇವಪ್ಪ ಚನ್ನಂಗಿ, ತಾಯಿ ಕಸ್ತೂರಿ ನೀಲಕಂಠ ಚನ್ನಂಗಿ ಅವರ ಸುಗರ್ಭದಲ್ಲಿ 5/6/1980 ಜನಿಸ್ತಾರೆ. ಪ್ರಾಥಮಿಕ ಶಿಕ್ಷಣವನ್ನ ಕೇಲಿ ಸಂಸ್ಥೆಯ HF ಕಟ್ಟಿಮನಿ ಪ್ರಾಥಮಿಕ ಶಾಲೆ ವಿದ್ಯಾನಗರ ಹುಬ್ಬಳ್ಳಿಯಲ್ಲಿ ಪೂರೈಸ್ತಾರೆ. ಪ್ರೌಢ ಶಿಕ್ಷಣವನ್ನ ಲ್ಯಾಮಿಂಗ್ಟನ್ ಬಾಲಕರ ಪ್ರೌಢಶಾಲೆ ಹುಬ್ಬಳ್ಳಿಯಲ್ಲಿ ಹಾಗೂ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನ ಕೇಲಿ ಸಂಸ್ಥೆಯ SK ಆರ್ಟ್ಸ್ ಮತ್ತು HS ಕೋತಂಬರಿ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಪೂರೈಸ್ತಾರೆ. ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಇವರು ಒಬ್ಬ ಆದರ್ಶ ವಿದ್ಯಾರ್ಥಿಯಾಗಿ 2002ರಲ್ಲಿ ಪ್ರಶಸ್ತಿ ಸಹಿತ ತಮ್ಮ ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸ್ತಾರೆ. 2002ರಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ನಡೀತದೆ. ಅದರಲ್ಲಿ ಬಂಗಾರದ ಪದಕವನ್ನು ಕೂಡ ಪಡಿತಾರೆ. 2004ರಲ್ಲಿ ಹುಬ್ಬಳ್ಳಿಯ ಕೇಲಿ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದಿಂದ ಶಿಕ್ಷಣದಲ್ಲಿ ಪದವಿಯನ್ನ ಪೂರೈಸ್ತಾರೆ. 2008ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕನ್ನಡ ವಿಷಯದಲ್ಲಿ ಬಾಹ್ಯವಾಗಿ ಸ್ನಾತಕೋತ್ತರ ಪದವಿಯನ್ನ ಪಡಿತಾರೆ. 2005ರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇತಿಹಾಸದ ವಿಷಯವಾಗಿ ಟ್ರೈನಿಂಗ್ ಪ್ರೋಗ್ರಾಮ್ ಅಂದ್ರೆ ತರಬೇತುದಾರರಾಗಿ ಈ ಕಾರ್ಯವನ್ನ ಪ್ರಾರಂಭ ಮಾಡ್ತಾರೆ. 2010ರಲ್ಲಿ ಲೋಕಸೇವಾ KPSC ಇಂದ ಪ್ರೌಢಶಾಲಾ ಶಿಕ್ಷಕರಾಗಿ ಆಯ್ಕೆಯಾಗಿ 21/7/2010ರಲ್ಲಿ ತಮ್ಮ ಶಾಲಾ ಶಿಕ್ಷಕರಾಗಿ ಸರ್ಕಾರಿ ಪ್ರೌಢಶಾಲೆ ತುರ್ಕರಶಿಗಿಹಳ್ಳಿ ತಾಲೂಕು ಬೈಲಹೊಂಗಲದಲ್ಲಿ ತಮ್ಮ ಮುಖ್ಯ ಶಿಕ್ಷಕರಾಗಿ ವೃತ್ತಿಯನ್ನ ಆರಂಭ ಮಾಡ್ತಾರೆ. 1/8/2023 ಅವರು ವರ್ಗಾವಣೆಯಾಗಿ ಸರೋಜತಾಯಿ ಬಸವರಾಜ್ ಮಾರಿಹಾಳ್ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಚೆನ್ನಮ್ಮನ ಕಿತ್ತೂರು ಇಲ್ಲಿ ಉಪ ಪ್ರಾಂಶುಪಾಲರಾಗಿ ವೃತ್ತಿಯನ್ನ ನಿರ್ವಹಿಸ್ತಾ ಇದ್ದಾರೆ. ಇವರು ಲೇಖಕರು ಅಷ್ಟೇ ಅಲ್ಲದೆ ಅವರು ಪ್ರಖರ ವಾಗ್ಮಿಗಳು, ಆಮೇಲೆ ಚಿಂತಕರು, ಸಂಘಜೀವಿಗಳಾಗಿ ಉತ್ತರ ಕರ್ನಾಟಕದ ಇತಿಹಾಸ ತಜ್ಞರಾಗಿ ನಮಗೆಲ್ಲ ಮಾರ್ಗದರ್ಶಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ವೆರಿ ಪ್ರೊಫೌಂಡ್ ಅಂದ್ರೆ ದೆಹಲಿಯ ಕರ್ನಾಟಕ ಸಂಘ ಆಯೋಜಿಸ್ತಕ್ಕಂಥ ಉತ್ತರ ಕರ್ನಾಟಕದ ಉತ್ಸವದಲ್ಲಿ ಕಿತ್ತೂರು ಇತಿಹಾಸ ಕುರಿತು ಉಪನ್ಯಾಸವನ್ನ ನೀಡಿದ್ದಾರೆ. 2022ರಲ್ಲಿ ರಂಗಾಯಣ ಧಾರವಾಡ ಅವರು ಒಂದು ಮೆಗಾ ನಾಟಕವನ್ನ ಮಾಡ್ತಾರೆ ರಾಣಿ ಚೆನ್ನಮ್ಮನವರನ್ನ ಕುರಿತು. ಆ ನಾಟಕದ ಇತಿಹಾಸದ ನಿರ್ದೇಶಕರಾಗಿ ಕಾರ್ಯವನ್ನು ಕೂಡ ನಿರ್ವಹಿಸ್ತಾರೆ. ನನಗೆ ಬಹಳ ಹೆಮ್ಮೆಯ ಸಂಗತಿ ಅಂದ್ರೆ 150ಕ್ಕೂ ಹೆಚ್ಚು ಉಪನ್ಯಾಸವನ್ನ ನೀಡಿದ್ದಾರೆ. ಪ್ರಸ್ತುತ ಚೆನ್ನಮ್ಮನ ಕಿತ್ತೂರು ನಲ್ಲಿ ವಾಸವಾಗಿದ್ದಾರೆ. ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂತಂದ್ರೆ ಇವರ ಆ ಲೇಖನಗಳನ್ನ ಓದಿದ್ರೆ ಒಂದು ಮೈರ್ನವಿರತಕ್ಕಂತಹ ಒಂದು ಚಿತ್ರಣ ನಮ್ಮ ಕಣ್ಮುಂದೆ ಬರುತ್ತೆ. ಇವರು ಯಾವುದೇ ರೆಫರೆನ್ಸ್ ಇಲ್ಲದೆ, ಯಾವುದೇ ಉಲ್ಲೇಖವಿಲ್ಲದೆ ಯಾವುದನ್ನು ಆ ಲೇಖನದಲ್ಲಿ ಬರೆಯೋದಿಲ್ಲ. ಎಲ್ಲದಕ್ಕೂ ನಿಖರವಾದ ಮಾಹಿತಿಯನ್ನು ಸಂಗ್ರಹಿಸಿದ ಮೇಲೆ ಅವ್ರು ಬರೀತಾರೆ. ಹೀಗಾಗಿ ಅವರ ಎಲ್ಲ ಉಪನ್ಯಾಸಗಳಾಗ್ಲಿ ಅಥವಾ ಎಲ್ಲ ಲೇಖನಗಳಾಗ್ಲಿ ಅವುಗಳಿಗೆ ಒಂದು ಮೌಲಿಕವಾದಂತಹ ಒಂದು ಶಿಸ್ತನ್ನ ಅವರು ಇಲ್ಲಿಯವರೆಗೂ ಪಡ್ಕೊಂಡು ಬಂದಿದ್ದಾರೆ. ನನಗೆ ಬಹಳ ಅವರಿಗೆ ಒಂದು ಸೂಚನೆಯನ್ನ ಅಥವಾ ಸಲಹೆಯನ್ನ ಕೊಡ್ಬೇಕಂದ್ರೆ, ಶ್ರೀ ಮಹೇಶ್ ಚನ್ನಂಗಿ ಅಂತ ನಾವು ಕರಿತೀವಿ, ಅದು
ಡಾಕ್ಟರ್ ಮಹೇಶ್ ಚೆನ್ನಂಗಿ ಆಗ್ಬೇಕು ಅಂತ ನನ್ನ ಆಸೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಒಂದು ಏನಂತಂದ್ರೆ ಇನ್ನು 5 ವರ್ಷಗಳವರೆಗೆ ಅಷ್ಟರಲ್ಲಿ ತಮ್ಮ ಒಂದು PhD ಪದವಿಯನ್ನ ಮುಗಿಸಿ ಮುಂದಿನ ದಿನಮಾನಗಳಲ್ಲಿ ನಾವು ಡಾಕ್ಟರ್ ಮಹೇಶ್ ನೀಲ್ಕಂಠ ಚೆನ್ನಂಗಿ ಅಂತ ಕರೆಯುವುದನ್ನ ನಮಗೆ ದಯಪಾಲಿಸ್ಬೇಕು ಅಂತ ಅವರಲ್ಲಿ ಪ್ರಮುಖವಾಗಿ ವಿನಂತಿಸ್ತೇನೆ. ಅದರಲ್ಲೂ ಮುಂಬೈ ಕರ್ನಾಟಕದ ಅಥವಾ ಉತ್ತರ ಕರ್ನಾಟಕದ ಮಹನೀಯರ ಬಗ್ಗೆ ಒಂದು ಸಂಶೋಧನೆಯನ್ನ ಮಾಡಿ PhD ಪದವಿ ಪಡೆದ್ರೆ ನಮಗೆಲ್ಲರಿಗೂ ಹೆಮ್ಮೆ ಹಾಗೂ ಸಂತೋಷ ಸಂಗತಿ ಅಂತ ಹೇಳ್ತಾ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಅವರ ಪರಿಚಯಕ್ಕಾಗಿ ಬಹಳಷ್ಟು ದಿನಗಳಿಂದ ಹಂಬಲಿಸ್ತಾ ಇದ್ದೆ. ಮಾರ್ಚ್ 23ರಂದು ಅರಟಾಳ್ ರುದ್ರಗೌಡರ ಜನ್ಮ ಜಯಂತಿ ದಿನ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ ಅವ್ರು ಇಮಿಡಿಯೇಟ್ ಆಗಿ ಒಪ್ಕೊಂಡ್ರು. ಅವ್ರು ನೋಡಿ, ಒಬ್ಬ ಉಪ ಪ್ರಾಂಶುಪಾಲರಾಗಿ ಇಂದಿನ ದಿನಮಾನಗಳಲ್ಲಿ ಶಿಕ್ಷಕರ ಮೇಲೆ ಬಹಳಷ್ಟು ಒತ್ತಡಗಳಿರ್ತವೆ. ಅಂತಹ ಒತ್ತಡದ ಕಾರ್ಯದಲ್ಲಿಯೂ ಕೂಡ ನಮ್ಮ ಜೊತೆ ಅರಟಾಳ್ ರುದ್ರಗೌಡರಂತಹ ಒಬ್ಬ ಮಹನೀಯರು, ಅಂದ್ರೆ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದಂತ ಒಬ್ಬ ಮಹನೀಯರ ಬಗ್ಗೆ, ಅಕ್ಷರದ ದೀಪಗಳನ್ನ ಹಚ್ಚಿದಂತ ಒಬ್ಬ ಮಹನೀಯರ ಬಗ್ಗೆ ನಾವು ಇದ್ದು ತಿಳ್ಕೊಳಕ್ಕೆ ಇಚ್ಛೆ ಪಡ್ತೀವಿ. ಮಹೇಶ್ ಚೆನ್ನಂಗಿ ಅವರಿಗೆ ತಮಗೆ ಹೃತ್ಪೂರ್ವಕವಾದ ಸ್ವಾಗತ. ತಮ್ಮ ಪರಿಚಯನ ಮಾಡ್ಕೊಡಕ್ಕೆ ನನಗೆ ಹೆಮ್ಮೆ ಅನ್ಸದೆ. ಅದಕ್ಕಾಗಿ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ನನ್ನ ಪರಿಚಯವನ್ನ ಮುಗಿಸ್ತಾ ಇದ್ದೀನಿ. ಶರಣಾರ್ಥಿಗಳು. ಶರಣಾರ್ಥಿಗಳು. ಈಗ ಉಪನ್ಯಾಸ ನೀಡಲು ಶ್ರೀ ಮಹೇಶ್ ಚೆನ್ನಂಗಿ ಅವರಿಗೆ ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ವಚನ ಮಂದಾರ ಸಾಹಿತ್ಯ ಫೌಂಡೇಶನ್ ವತಿಯಿಂದ ಈ ದಿನ ಅಕ್ಷರದ ಗೌಡರು ಅರಟಾಳ್ ರುದ್ರಗೌಡರು ಅಂತಕ್ಕಂಥ ವಿಷಯವನ್ನು ಕುರಿತು ಮಾತನಾಡ್ಲಿಕ್ಕೆ ನನಗೆ ಅವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂತಹ ಈ ವೇದಿಕೆಯ ಪ್ರಮುಖ ರೂವಾರಿಗಳಾಗಿರ್ತಕ್ಕಂಥ ಶ್ರೀಯುತ ವಿಜಯ್ ಕುಮಾರ್ ಕಮ್ಮಾರ್ ಅವರೇ, ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಶರಣಾರ್ಥಿಗಳು. ಬಹುಶಃ ಮಾರ್ಚ್ 22 ಅಕ್ಷರದ ಗೌಡ್ರು ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ಲಿಂಗಾಯತ್ರು ಏನಾದ್ರು ಪ್ಯಾಂಟು ಶರ್ಟ್ ಹಾಕೊಂಡು ಒಂದು ಆರ್ಥಿಕವಾಗಿ ಸ್ಥಿತಿವಂತ ಬೇರೆ ಸಮುದಾಯಗಳಿಗೆ ಹೋಲಿಸಿದಾಗ ಶಿಕ್ಷಣ, ಸಾಮಾಜಿಕ ಸ್ಥಿತಿಗತಿ, ಆರ್ಥಿಕ ಸ್ಥಿತಿಗತಿಗಳಿಗೆ ಹೋಲಿಸಿದಂತ ಸಂದರ್ಭದಲ್ಲಿ ಇವ್ರ ಸ್ಥಿತಿಗತಿ ಏನಾದ್ರೂ ಚೆನ್ನಾಗಿದೆ ಅಂತಂದ್ರೆ ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಆಧುನಿಕ ಕಾಲದ 2ನೇ ವ್ಯಕ್ತಿಗಳಲ್ಲಿ ಓರ್ವರಾಗಿರ್ತಕ್ಕಂತಹ ಅರಟಾಳ್ ರುದ್ರಗೌಡ್ರನ್ನ ಸ್ಮರಣೆ ಮಾಡ್ಲಿಲ್ಲ ಅಂತಂದ್ರೆ ಅದು ತಪ್ಪಾಗ್ತದೆ. ನಾನು ಅವಾಗ ಹೇಳ್ತೀನಿ, ಲಿಂಗಾಯತರು ರಿನಿಗೇಡಿಗಳು ಅಂತ ಹೇಳ್ತಿರ್ತೀನಿ ನಾನು. ಯಾಕೆ ಅಂತಂದ್ರೆ ನಮ್ಗೆ ಬದುಕನ್ನ ಕಟ್ಟಿಕೊಡ್ಲಿಕ್ಕೆ ತಮ್ಮ ಜೀವನವನ್ನ ಹೆಣಗಾಡಿರ್ತಕ್ಕಂತಹ ತಮ್ಮ ಜೀವನವನ್ನ ಹಲವಾರು ಸವಾಲುಗಳಿಗೆ ಒಡ್ಡಿರ್ತಕ್ಕಂತಹ ನಮ್ಮ ಪೂರ್ವಜರನ್ನ ಸ್ಮರಿಸದೇ ಇರುವಂತಹ ಜನಾಂಗ ಆಗಿದೆ ಅಂತಕ್ಕಂಥದ್ದು ನಾನು ನೇರವಾಗಿ ಹೇಳಿಕೆ ಇಷ್ಟಪಡ್ತೀನಿ. ಒಂದು ಕಾಲದಲ್ಲಿ ಲಿಂಗಾಯತರಿಂದ ಈ 2 ಕ್ರಾಂತಿಗಳಾಗಿದ್ದಾವೆ. 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಒಂದಾದ್ರೆ ಮುಂದೆ 19ನೇ ಶತಮಾನದ ಮಧ್ಯಭಾಗದವರೆಗೆ ಅಂದ್ರೆ 1850ರವರೆಗೂ ಈ ಮುಂಬೈ ಪ್ರೆಸಿಡೆನ್ಸಿನಲ್ಲಿ ಲಿಂಗಾಯತ ಸಮುದಾಯ ಬಹಳಷ್ಟು ದೈತ್ಯ ಪ್ರಮಾಣದಲ್ಲಿ ಇದ್ದಾಗ್ಯೂ ಸಹಿತ ಈ ಸಮುದಾಯಕ್ಕೆ ಬ್ರಿಟಿಷ್ ಇಂಡಿಯಾ ಗವರ್ಮೆಂಟ್ ನಲ್ಲಿ, ಬ್ರಿಟಿಷ್ ಭಾರತ ಸರ್ಕಾರದಲ್ಲಿ ಗೌರವ ಇಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ ಈ ಸಮಾಜದಲ್ಲಿ ಓರ್ವ ವ್ಯಕ್ತಿ ಆಶಾಕಿರಣವಾಗಿ ಹೊಮ್ಮಿ ಬರ್ತಾರೆ. ಬಹುಶಃ ಆ ವ್ಯಕ್ತಿಗೆ ಇಂಗ್ಲಿಷ್ ಕಲಿಬೇಕಂತಕ್ಕಂತಹ ಬಹಳ ಆಸೆ ಇತ್ತು. ಬಹುಶಃ ಮನೆಯ ಪರಿಸ್ಥಿತಿ ಬಹಳ ಕಠಿಣವಾಗಿರೋ ಕಾರಣಕ್ಕಾಗಿ ತಂದೆ ತೀರ್ಕೊಂಡಿರ್ತಾರೆ. ತಾಯಿ ಹತ್ರ ಹೇಳಿದಾಗ ಇಂಗ್ಲಿಷ್ ಶಿಕ್ಷಣ ಅವತ್ತು ಪುಣೆ ಮತ್ತು ಬಾಂಬೆನಲ್ಲಿ ಮಾತ್ರ ಸಾಧ್ಯ ಇರ್ತಕ್ಕಂಥ ಸಂದರ್ಭದಲ್ಲಿ ಧಾರವಾಡದ ಹುಡುಗನೋರ್ವ ಇಂಗ್ಲಿಷ್ ಶಿಕ್ಷಣ ಕನಸು ಕಾಣ್ತಕ್ಕಂಥದ್ದು ತಿರುಕನ ಕನಸು ಅಂತೇಳಿ ಭಾವಿಸಿರ್ತಕ್ಕಂಥ ಕಾಲಘಟ್ಟ ಅದು. ಆ ಸಂದರ್ಭದಲ್ಲಿ ಆ ಹುಡುಗ ತನ್ನ ತಾಯಿಯ ಈ ಚಹಾ ಪುಡಿ ಡಬ್ಬಿ, ಸಕ್ಕರೆ ಡಬ್ಬಿ, ಈ ಡಬ್ಬಿಗಳಲ್ಲಿ ಕೂಡಿಟ್ಟಿರ್ತಕ್ಕಂಥ 3 ರೂಪಾಯಿ 10 ಪೈಸೆಯನ್ನ ತೆಗೆದುಕೊಂಡು ಹೇಳಲಾರದೆ ಕೇಳಲಾರದೆ ಧಾರವಾಡದಿಂದ 420 ಮೈಲಿ ನಡೆದು ಹೋಗಿ ಪುನಾದಲ್ಲಿ ಶಿಕ್ಷಣವನ್ನ ಪಡೆದು
ಈ ಲಿಂಗಾಯತ್ ಸಮಾಜದಲ್ಲಿ ಮೊದಲ ಎಂಜಿನಿಯರ್ ಆಗಿ ಬ್ರಿಟಿಷ್ ಸರ್ಕಾರದಿಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹುದ್ದೆ ಆಹ್ವಾನ ಬಂದ್ರೂ ಸಹಿತ ಅದನ್ನ ತಿರಸ್ಕರಿಸಿ ನನ್ನ ಭಾಗದಲ್ಲಿ ನನ್ನ ಜನಾಂಗಕ್ಕೆ ಶಿಕ್ಷಣದ ಕೊರತೆ ಇದೆ, ಆ ಶಿಕ್ಷಣವನ್ನ ಕಟ್ಟಿಕೊಡ್ಬೇಕು ಅಂತೇಳಿ ಧಾರವಾಡಕ್ಕೆ ಬಂದು ಧಾರವಾಡ ಶಿಕ್ಷಕ ವೃತ್ತಿಯನ್ನ ಪ್ರಾರಂಭ ಮಾಡ್ತಾರೆ. ಅವಾಗ ಒಂದು ವರ್ನಾಕ್ಯುಲರ್ ಸ್ಕೂಲ್ ಸ್ಟಾರ್ಟ್ ಆಗಿರ್ತದೆ. ಆ ಸ್ಕೂಲ್ನ ಹೆಡ್ ಮಾಸ್ಟರ್ ಆಗಿ ಕೆಲಸವನ್ನ ಮಾಡಿದಂತವ್ರು ಡೆಪ್ಯೂಟಿ ಚನ್ನಬಸಪ್ಪನವರು. ಬಹುಶಃ ಈ ವ್ಯಕ್ತಿ ಲಿಂಗಾಯತ ಸಮಾಜಕ್ಕೆ ಅಕ್ಷರದ ಅರಿವಿನ ಬೀಜವನ್ನ ಬಿತ್ತಿರ್ತಕ್ಕಂಥವ್ರು. ಹೇಳಿದೆ ನಾನು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹುದ್ದೆಯನ್ನ ಕೊಡ್ಲಿಕ್ಕೆ ಬಂತು ಸರ್ಕಾರ. ಆ ಸಂದರ್ಭದಲ್ಲಿ ಗ್ರ್ಯಾಂಡ್ ಓಲ್ಡ್ ಮನ್ ಆಫ್ ಇಂಡಿಯಾ ಅಂತ ಕರೆದಿರ್ತಕ್ಕಂಥ ದಾದಾಬಾಯಿ ನವರೋಜಿಯವರು ಭಾರತದಿಂದ 5 ಜನ ಇಂಜಿನಿಯರ್ಗಳನ್ನ ತರಬೇತಿಗೆ ಇಂಗ್ಲೆಂಡಿನ ಕೋಪರ್ಸ್ ಹಿಲ್ ಎಂಜಿನಿಯರಿಂಗ್ ಕಾಲೇಜಿಗೆ ಕಳಿಸ್ತಿರ್ಲಿಕ್ಕೆ ರೆಡಿ ಆಗಿರ್ತಾರೆ. ಆ 5 ಜನ ವಿದ್ಯಾರ್ಥಿಗಳಲ್ಲಿ ಮೊದಲ ಹೆಸರು ಯಾರ್ದಿರ್ತದೆ ಅಂತಂದ್ರೆ ಡೆಪ್ಯೂಟಿ ಚನ್ನಬಸಪ್ಪನವ್ರದ್ದಿರ್ತದೆ. ಅವರು ಧಾರವಾಡ ನಾರ್ಮಲ್ ಸ್ಕೂಲ್ ನ ಹೆಡ್ ಮಾಸ್ಟರ್ ಆಗಿ ಮುಂದೆ ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಡ ತಂದು ಅದನ್ನ ಗಂಡು ಮಕ್ಕಳ ತರಬೇತಿ ಶಾಲೆ ಗಟ್ರೇಕ ಅಂತ ಕರಿತೀವಿ. ಈ ದೇಶದಲ್ಲಿ ಕನ್ನಡ ನಾಡಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗಿಂತ 35 ವರ್ಷ ಮುಂಚೆ, ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕಿಂತ 35 ವರ್ಷ ಮುಂಚೆ, ಕನ್ನಡ ಸಾಹಿತ್ಯ ಪರಿಷತ್ತಿಗಿಂತ 55 ವರ್ಷ ಮುಂಚೆ ಕನ್ನಡವನ್ನ ಕಟ್ಟಿರ್ತಕ್ಕಂಥ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾಗಿರ್ತಕ್ಕಂಥ ಧಾರವಾಡದ ಕನ್ನಡ ಗಂಡು ಮಕ್ಕಳ ತರಬೇತಿ ಶಾಲೆಗೆ ಮೇಲ್ದರ್ಜೆಗೆ ಏರಿಸುವಲ್ಲಿ ಯಶಸ್ಸು ಕಾಣ್ತಾರೆ. ಈ ವ್ಯಕ್ತಿ 1867ರಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ಲಿಂಗಾಯತರಿಗೆ ಗೌರವ ಇಲ್ಲದೆ ಇರೋ ಕಾರಣಕ್ಕಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಉಪನಿರ್ದೇಶಕರಾಗಿರ್ತಾರೆ. ಇವತ್ತೇನು DDP ಅಂತ ಕರಿತೀವಲ್ಲ, ಈ ವ್ಯಕ್ತಿ ಲಿಂಗಾಯತ್ ಸಮಾಜದ ಮೊದಲ ಅಧಿಕಾರಿ. ಇವರು ಬೆಳಗಾವಿ ಜಿಲ್ಲೆಯಲ್ಲಿ ಉಪನಿರ್ದೇಶಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಲಿಂಗಾಯತರಿಗೆ ಇಂಗ್ಲಿಷ್ ಶಿಕ್ಷಣ ಕೊಡ್ಬೇಕಂತೇಳಿ 1867ರಲ್ಲಿ ಬೆಳಗಾವಿದ ಕೇಳ್ಕರ್ ಭಾಗದಲ್ಲಿ ಒಂದು ಹಾಸ್ಟೆಲ್ ಅನ್ನ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಚಿತ್ರದುರ್ಗದ ಮಹಾಲಿಂಗ ಸ್ವಾಮಿಗಳು ತಿಂಗಳಿಗೆ 300 ರೂಪಾಯಿ ಅನುದಾನ ಕೊಡ್ತಿರ್ತಾರೆ. ಅವರು ಅಚಾನಕ್ ಆಗಿ ಬೆಳಗಾವಿ ಜಿಲ್ಲೆಯ ಸಿರ್ಸಂಗಿಯಲ್ಲಿ ಪ್ರವಾಸದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಹೃದಯಾಘಾತದಿಂದ ತೀರ್ಕೋತಾರೆ. ಈ ಸಂದರ್ಭದಲ್ಲಿ ಈ ಹಾಸ್ಟೆಲ್ ಅನ್ನ ನಿಲ್ಲಿಸಬಾರ್ದು ಅಂತೇಳಿ ಸಾಲ ಸೂಲ ಮಾಡಿ ಲಿಂಗಾಯತರಿಗೆ ಏನು ಇಂಗ್ಲಿಷ್ ಶಿಕ್ಷಣವನ್ನ ಕೊಡ್ಲಿಕ್ಕೆ ಹಾಸ್ಟೆಲ್ ಅನ್ನ ಪ್ರಾರಂಭ ಮಾಡಿದ್ರಲ್ಲ, ಆ ಹಾಸ್ಟೆಲ್ ಅನ್ನ 1871ರವರೆಗೆ ಮುಂದುವರಿಸ್ತಾರೆ. ಆ ಹಾಸ್ಟೆಲ್ಗೆ ನಡೆಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಳು ಬೇಳೆ ಅದ್ರ ಖರ್ಚು ವೆಚ್ಚವನ್ನ ನಿರ್ವಹಿಸನೆಗೆ ಅವರು ಮಾರ್ವಾಡಿಗಳ ಹತ್ರ ಉದ್ರಿ ಸಾಲ ತಂದಿರ್ತಾರೆ ಹಾಸ್ಟೆಲ್ಗೆ ಬೇಕಾಗಿರ್ತಕ್ಕಂಥ ಪರಿಕರವನ್ನ. ಅಂತ ಸಂದರ್ಭದಲ್ಲಿ ಆ ಮಾರ್ವಾಡಿಗರು ಸಾಲ ಹೆಚ್ಚಾಗಿರ್ತಕ್ಕಂಥ ಸಂದರ್ಭದ ಮೇಲೆ ಇವ್ರ ಮೇಲೆ ತುರಂಗ್ ವಾರಂಟ್ ಕೇಸ್ ಮಾಡ್ತಾರೆ. ತುರಂಗ್ ವಾರಂಟ್ ಅಂದ್ರೆ ನಾನ್ ಬೇಲೆಬಲ್ ಕೇಸ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಅರ್ಟಾಳ್ ರುದ್ರಗೌಡ್ರು ಧಾರವಾಡದಲ್ಲಿ ಗುಮಾಸ್ತರಾಗಿ ಕಾರ್ಯವನ್ನ ನಿರ್ವಹಿಸ್ತಿರ್ತಾರೆ. ಅವರ ಸಮ್ಮುಖದಲ್ಲಿ ಅವಾಗ ಡೆಪ್ಯೂಟಿ ಚನ್ನಬಸಪ್ಪನವರು ತಮ್ಮ ಹೆಂಡತಿಯ ಕೊಳ್ಳಲ್ಲಿರ್ತಕ್ಕಂಥ ಬಂಗಾರದ ದಾಗಿನವನ್ನ ಮಾರಿ ಮಾರ್ವಾಡಿಗರ ಸಾಲವನ್ನ ತೀರಿಸ್ತಾರೆ. ನೋಡಿ, ಡೆಪ್ಯೂಟಿ ಚನ್ನಬಸಪ್ಪನವ್ರಿಗೆ ಏನು ಇಂಗ್ಲಿಷ್ ಸರ್ಕಾರ, ಬ್ರಿಟಿಷ್ ಇಂಡಿಯಾ ಸರ್ಕಾರದಲ್ಲಿ ಅತ್ಯಂತ ಮಹೋನ್ನತವಾದ ಹುದ್ದೆ ಮತ್ತು ಗೌರವವನ್ನು ಹೊಂದಿದಾಗ್ಯೂ ಸಹಿತ ಲಿಂಗಾಯತರ ಶಿಕ್ಷಣಕ್ಕೆ ಹಪಹಪಿಸಿರ್ತಕ್ಕಂಥ ಮೊದಲ ವ್ಯಕ್ತಿ. ಈ ವ್ಯಕ್ತಿ ಮುಂದೆ ಧಾರವಾಡದಲ್ಲಿ ಆ ಗಂಡು ಮಕ್ಕಳ ಟ್ರೈನಿಂಗ್ ಕಾಲೇಜು, ಇವತ್ತು DSCRT NCRT ಈ ಎಲ್ಲ ಕಲ್ಪನೆಗಳು ಲಿಂಗಾಯತ್ ಸಮಾಜದ ಡೆಪ್ಯೂಟಿ ಚನ್ನಬಸಪ್ಪನವರದು. ಇವರು 1881ರಲ್ಲಿ ನಿಧನ ಆಗ್ತಾರೆ. ಹಾಗಾದ್ರೆ ಈ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂತಹ ವ್ಯಕ್ತಿಯೋರ್ವರು ನಿಧನರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನನ್ನಾದರೂ ಮಾಡ್ಬೇಕಂತೇಳಿ ಇವರ ಉತ್ತರಾಧಿಕಾರಿಗಳಾಗಿ ಬಂದಿರತಕ್ಕಂಥವ್ರು 2 ಜನ. ಒಂದು ಗಿಲ್ಗಂಚಿ ಗುರುಸಿದ್ದಪ್ಪನವರು ಮತ್ತು ರಾವ್ ಬಹದ್ದೂರ್ ಅರ್ಟಾಳ್ ರುದ್ರಗೌಡ್ರು. ಇವರಿಬ್ರು ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಗುಮಾಸ್ತರಾಗಿ ಕೆಲಸವನ್ನ ಮಾಡ್ತಿರ್ತಾರೆ. ಅರ್ಟಾಳ್ ರುದ್ರಗೌಡ್ರ ಜನ್ಮ ಇವತ್ತಿನ ಶಿವಮೊಗ್ಗ ಜಿಲ್ಲೆಯ ಅರ್ಟಾಳ್ ಅಂತಕ್ಕಂಥ ಗ್ರಾಮ ಇದೆ, ಅಲ್ಲೇ ಆಗಿರ್ತಾರೆ. 1851 ಹೇಗೆ ಅಂತಂದ್ರೆ, ಒಂದು ಕಡೆಗೆ ಗಾಂಧೀಜಿಯವರ ಜನ್ಮ ಹೆಚ್ಚು ಕಡಿಮೆ ಒಂದು 10-12 ವರ್ಷ, ಬಾಲ್ ಗಂಗಾಧರ್ ತಿಲಕರ ಜನ್ಮ ಹೆಚ್ಚು ಕಡಿಮೆ ಆಗ್ಲೇ, BR ಅಂಬೇಡ್ಕರ್ ಅವರ ಜನ್ಮ. ಈ ರೀತಿಯಾಗಿ ಈ ದೇಶವನ್ನ ಕಟ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮಹನೀಯರು ಜನಿಸಿರ್ತಕ್ಕಂಥ ಕಾಲಘಟ್ಟದಲ್ಲಿ ಅರ್ಟಾಳ್ ರುದ್ರಗೌಡರು ಜನ್ಮ ತಾಳ್ತಾರೆ.
ಅವರಷ್ಟೇ ಪ್ರಕಾರವಾಗಿ ಬ್ರಿಟಿಷ್ ಭಾರತ ಸರ್ಕಾರದಲ್ಲಿ ಇದ್ಕೊಂಡ್ಬಿಟ್ಟು ಆ ಬ್ರಿಟಿಷ್ ಭಾರತ ಸರ್ಕಾರದ ನೀತಿ ನಿಯಮಗಳಿಗೆ ಒಳಪಟ್ಟು ಸರ್ಕಾರಿ ನೌಕರಿಯನ್ನ ಮಾಡ್ತಾ 12ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಿ ಇಡೀ ತಮ್ಮ ಬದುಕನ್ನ ಲಿಂಗಾಯತ್ ಸಮಾಜದ ಸ್ವಾಭಿಮಾನ ಅಕ್ಷರಕ್ಕಾಗಿ ಬದುಕಿರ್ತಕ್ಕಂಥ ವ್ಯಕ್ತಿಗಳು ಜನಿಸಿರ್ತಕ್ಕಂಥದ್ದು 1851 ಮಾರ್ಚ್ 22ನೇ ತಾರೀಕಿನಂದು. ನಾನು ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಇದನ್ನ ಯಾರಾದ್ರೂ ಕೇಳ್ಬೋದು. ಈ ಅಲ್ಟಾಡ್ ರುದ್ರಗೌಡ್ರು ಅಂತಕ್ಕಂಥ ವ್ಯಕ್ತಿ ಹುಟ್ಲಿಲ್ಲ ಅಂತಂದ್ರೆ ಇವತ್ತು ಲಿಂಗಾಯತರಿಗೆ ಹಾಕೊಳ್ಳಿಕ್ಕೆ ಪ್ಯಾಂಟು ಶರ್ಟು ಸಹಿತ ಇಲ್ಲದೆ ಇರ್ತಕ್ಕಂತಹ ಒಂದು ದಯನೀಯ ಸ್ಥಿತಿಯಲ್ಲಿ ಇರ್ತಿದ್ರೇನೋ ಅಂತಕ್ಕಂಥ ಭಾವನೆ ನನ್ನದಾಗಿದೆ. ಇವರು ಧಾರವಾಡದಲ್ಲಿ ಗಿಲ್ಗಂಚಿ ಗುರುಸಿದ್ದಪ್ಪನವರು, ಅಲ್ಟಾಡ್ ರುದ್ರಗೌಡ್ರು ಧಾರವಾಡದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಕ್ಕಂತ ಸಂದರ್ಭದಲ್ಲಿ ಈ ಲಿಂಗಾಯತ್ ಸಮಾಜಕ್ಕಾಗಿ ದುಡಿದಿರ್ತಕ್ಕಂತಹ ಡೆಪ್ಯೂಟಿ ಚನ್ನಬಸಪ್ಪನವರು ನಿಧನರಾಗಿದ್ದಾರೆ. ಅವರ ಸ್ಮರಣಾರ್ಥವಾಗಿ ಏನನ್ನಾದರೂ ಮಾಡಬೇಕು ಅಂತೇಳಿ ಒಂದು ವಿಚಾರವನ್ನ ಮಾಡಿ ಇವತ್ತು JSS ಕಾಲೇಜ್ ಅಂತಿದೆ, ಅದನ್ನ ಮೈಲಾರಗುಡ್ಡ ಅಂತ ಕರಿತಿದ್ರು. ಅಲ್ಲಿ ಡೈಲಿ ವಾಕಿಂಗ್ ಹೋಗ್ತಿದ್ರು ಇವರಿಬ್ರು ಮಹನೀಯರು. ಹೋಗಿರ್ತಕ್ಕಂತ ಸಂದರ್ಭದಲ್ಲಿ ಲಿಂಗಾಯತ್ ಸಮಾಜದ ಯುವಕರಿಗೆ ಶಿಕ್ಷಣವನ್ನ ಕೊಡ್ಲಿಕ್ಕೆ ಒಂದು ನಿಧಿಯನ್ನ ಸ್ಥಾಪಿಸ್ಬೇಕು ಅಂತ ವಿಚಾರ ಬರ್ತದೆ. ಅಂತ ಸಂದರ್ಭದಲ್ಲಿ ಈ ಭಾರತ ದೇಶಕ್ಕೊಂದು ರಾಜಕೀಯ ಪಕ್ಷ ಉದಯಿಸುವುದಕ್ಕಿಂತ 2 ವರ್ಷ ಮುಂಚೆ 1883 ಸೆಪ್ಟೆಂಬರ್ 30ನೇ ತಾರೀಕಿನಂದು ಧಾರವಾಡದಲ್ಲಿ ತೆಂಗಿನಕಾಯಿ ಅವ್ರ ಮನೆಯಲ್ಲಿ ಸಭೆ ಸೇರಿ ಎಲಿಯೆಯನ್ನ ಪ್ರಾರಂಭ ಮಾಡ್ತಾರೆ. ಎಲಿ ಅಂತಂದ್ರೆ ಅದ್ ಹೇಳಿದ್ರೆ ಗೊತ್ತಾಗೋದಿಲ್ಲ, ತುಪ್ಪದ ಅವಲಕ್ಕಿ ಕ್ಯಾಂಟೀನ್ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ತದೆ. ನೋಡಿ, ಈ ದೇಶಕ್ಕೆ ಒಂದು ರಾಜಕೀಯ ಪಕ್ಷ ಹುಟ್ಟೋದಕ್ಕಿಂತ ಮುಂಚೆ ಒಂದು ಶಿಕ್ಷಣ ನಿಧಿ ಬಹುಶಃ ದೇಶದ ಯಾವ ಸಮುದಾಯದಲ್ಲೂ ಸಹಿತ ಇಂಥ ಒಂದು ದೂರದೃಷ್ಟಿಯ ಕ್ರಮ ಆ ಸಮುದಾಯದ ನಾಯಕರಿಂದ ಆಗಿಲ್ಲ. ಇವರು ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಗುಮಾಸ್ತರಾಗಿ ಕಾರ್ಯವನ್ನ ನಿರ್ವಹಿಸಬೇಕಾದ್ರೆ ಇವ್ರಿಗೆ ಚಿಟ್ನೀಸ್ ಅಂದ್ರೆ ಚಿಟ್ನೀಸ್ ಅಂತಕ್ಕಂಥ ಹುದ್ದೆ ಬರ್ತದೆ, ಮಾಂಬಲೆದಾರ್ ಹುದ್ದೆಗಳು ಬರ್ತವೆ. ಈ ಬಂದಂತ ಸಂದರ್ಭದಲ್ಲಿ ಇವರ ಮೇಲೆ ಆರೋಪ ಮಾಡಿ ಇವರ ಯಾವುದೇ ಕಾರಣಕ್ಕೂ ಮೇಲೆ ಬರದ ಹಂಗೆ ಅತ್ಯಂತ ವ್ಯವಸ್ಥಿತ ಕ್ರಮ ಅಂದಿನ ಜಾತಿವಾದಿಗಳಿಂದ ಮೇಲಿಂದ ಮೇಲೆ ನಡೀತದೆ. ಬಹುಶಃ ಯಾರಾದ್ರೂ ಸಹಿತ ಅಲ್ಟಾಡ್ ರುದ್ರಗೌಡರ ಚರಿತ್ರೆ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ ಬೆಳಗಾವಿ ಪ್ರಸಾರಾಂಗದಿಂದ ಪ್ರಕಟಿಸಿರ್ತಕ್ಕಂತ ಪುಸ್ತಕವನ್ನ ಓದಿದ್ರೆ ಬಹುಶಃ ಲಿಂಗಾಯತರು ಎಂತಹ ದಯನೀಯ ಸ್ಥಿತಿಯಲ್ಲಿ ಎದ್ದು ಬಂದು ಇವತ್ತು ಭಾರತದಲ್ಲಿ ಇವತ್ತಿನ ಲಿಂಗಾಯತರ ಬಗ್ಗೆ ಮಾತನಾಡ್ತಿಲ್ಲ, ಅವತ್ತಿರ್ತಕ್ಕಂಥ ಸ್ಥಿತಿಯನ್ನ ಭೇದಿಸಿ ಹಾಗೆ ಹೊರಗೆ ಬಂದು ಈ ರೀತಿಯಾಗಿ ಬೆಳೆದು ನಿಂತಿದ್ದಾರೆ ಅಂತಕ್ಕಂಥದ್ದನ್ನ ಅವರ ಜೀವನ ಚರಿತ್ರೆಯನ್ನ ಓದಿದಂತ ಸಂದರ್ಭದಲ್ಲಿ ಮಾತ್ರ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಅವ್ರಿಗೆ ಮಾಮಲೆದಾರ್ ಹುದ್ದೆ ಬಂದಿರ್ತದೆ, ತಕರಾರು ತೆಗಿತಾರೆ, ಇವ್ರಿಗೆ ಪ್ರಮೋಷನ್ ಕೊಡ್ಲಿಕ್ಕೆ ಅರ್ಹರಿಲ್ಲ, ಡಿಪಾರ್ಟ್ಮೆಂಟಿನ ಎಕ್ಸಾಮ್ಗಳನ್ನ ಪಾಸ್ ಆಗಿಲ್ಲ ಅಂತೇಳಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಮೇಲೆ ತಕರಾರು ಮಾಡಿ ಅವ್ರಿಗೆ ಬಂದಿರ್ತಕ್ಕಂಥ ಪ್ರಮೋಷನ್ ತಹಸೀಲ್ದಾರ್ ಹುದ್ದೆಯನ್ನ ರದ್ದುಪಡಿಸ್ತಾರೆ. ಒಂದ್ ವೇಳೆ ಅವತ್ತು ಪ್ರಮೋಷನ್ ಹುದ್ದೆ ಏನಾದ್ರೂ ಬಂದಿದ್ದೆ ಅವ್ರಿಗೆ ಬಂದಿದ್ದೆ ಆದ್ರೆ ಲಿಂಗಾಯತ್ ಸಮಾಜದಲ್ಲಿ ಫಸ್ಟ್ ಕನ್ಫರ್ಡ್ ಅಂದ್ರೆ ಪ್ರಮೋಟಿವ್ ICS ಆಫೀಸರ್ ಆಗಿ ಕೆಲಸ ಮಾಡುವಂತ ಅವಕಾಶ ಸಿಕ್ತಿತ್ತು. ಅದನ್ನ ತಪ್ಪಿಸಿರ್ತಕ್ಕಂತಹ ಕುತಂತ್ರದ ವ್ಯವಸ್ಥೆ ಇವರ ಜೀವನದ ಘಟನಾವಳಿಗಳಲ್ಲಿ ಆಗಿ ಹೋಗಿದ್ದಾವೆ. ಇವರು ಹಾಗಾಗಿ ಗಿಲ್ಗಂಚಿ ಗುರುಸಿದ್ದಪ್ಪನವರು, ಅಲ್ಟಾಡ್ ರುದ್ರಗೌಡರು ತೀಕ್ಷ್ಣಮತಿಯ ವಿಚಾರವಾದಿಗಳಾಗಿರೋದ್ರಿಂದ ಧಾರವಾಡದಲ್ಲಿ ಎಲಿಯನ್ನ ಪ್ರಾರಂಭ ಮಾಡ್ತಾರೆ. ಆ ಎಲಿಯೆ ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಬಹಳಷ್ಟು ಬಹುಶಃ ನೋಡ್ರಿ, KLE 1917ರಲ್ಲಿ ಹುಟ್ಕೊಂಡಿದೆ, ಆದ್ರೆ KLEಗಿಂತ ಸುಮಾರು 45 ವರ್ಷಗಳ ಕಾಲ ಮುಂಚೆನೆ ಧಾರವಾಡದ ಎಲಿಯೆ ಹುಟ್ಕೊಂಡಿದೆ. ಎಲಿಯೆ ಹುಟ್ಕೊಂಡಿದ್ದಷ್ಟೂ ಅಲ್ಲ, ಇವತ್ತು ಹೇಗೆ ಕಲ್ಯಾಣ ಕ್ರಾಂತಿ 12ನೇ ಶತಮಾನದಲ್ಲಿ ಒಂದು ಜಗತ್ತಿನಲ್ಲಿ ಪ್ರಜಾಪ್ರಭುತ್ವ, ವ್ಯಕ್ತಿ ಸ್ವಾತಂತ್ರ್ಯ, ಮಹಿಳಾ ಸ್ವಾತಂತ್ರ್ಯ ಇವೆಲ್ಲವಕ್ಕೂ ವೇದಿಕೆಯನ್ನ ಕಲ್ಪಿಸಿ ಕೊಟ್ಟಿತ್ತಲ್ಲ, ಹಾಗೆ ಇಡೀ ಭಾರತದಲ್ಲಿ 19ನೇ ಶತಮಾನದ ಪೂರ್ವಾರ್ಧ ಮತ್ತು ಉತ್ತರಾರ್ಧದಲ್ಲಿ ಕೇವಲ ಬ್ರಾಹ್ಮಣ ಸಮಾಜಕ್ಕೆ ಮಾತ್ರ ಶಿಕ್ಷಣ ಸೀಮಿತ ಅಂತಕ್ಕಂಥ ಕಾಲಘಟ್ಟದಲ್ಲಿ ಇವರು ಎಲಿಯನ್ನ ಪ್ರಾರಂಭ ಮಾಡ್ತಾರಲ್ಲ, ಅದು ಈ ಲಿಂಗಾಯತರ ಬದುಕನ್ನು ಹಸನುಗೊಳಿಸೋದು ಅಷ್ಟೇ ಅಲ್ಲ,
ಮುಂದೆ 1916ರಲ್ಲಿ ಧಾರವಾಡದಲ್ಲಿ ಹುಟ್ಕೊಂಡಿರ್ತಕ್ಕಂಥ ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್, 1917ರಲ್ಲಿ ಧಾರವಾಡದಲ್ಲಿ ಹುಟ್ಕೊಂಡಿರ್ತಕ್ಕಂಥ KCD ಬ್ಯಾಂಕ್, 1917ರಲ್ಲಿ ಬೆಳಗಾವಿಯಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ KLE, 1906-7ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಬೀಳೂರು ಶ್ರೀ ಗುರುಬಸವ ಅಜ್ಜನಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು, 1909 ಮತ್ತು 1910ರಲ್ಲಿ ವಚನ ಪಿತಾಮಹ ಬಹುಶಃ ಲಿಂಗಾಯತರಿಗೆ ಒಂದು ಅಸ್ತಿತ್ವವನ್ನು ಬಿಟ್ಟು ಹೋಗಿರ್ತಕ್ಕಂಥ ಪಗು ಹಳಕಟ್ಟಿ ಅವರು ಸ್ಥಾಪನೆ ಮಾಡಿರ್ತಕ್ಕಂತಹ BLD, ಈ ಎಲ್ಲ ಸಂಸ್ಥೆಗಳ ಜನ್ಮಕ್ಕೆ ಪ್ರೇರಣೆಯಾಗಿರ್ತಕ್ಕಂಥದ್ದು ಧಾರವಾಡದ LEA. ಇಲ್ಲಿ 1883ರಿಂದ 1902ರವರೆಗೆ ಇವತ್ತಿಗೂ ನನ್ನ ಹತ್ರ ಅಧಿಕೃತ ದಾಖಲೆಗಳಿದಾವೆ. 1883ರಿಂದ 1902ರವರೆಗೆ 2 ಲಕ್ಷ ರೂಪಾಯಿಗಳ ಹಣವನ್ನ ಸಂಗ್ರಹ ಮಾಡಿ ಯಾರು ಕಲೀಲಿಕ್ಕೆ ಆಸಕ್ತಿ ಇದೆ ಆ ಕಲೀಲಿಕ್ಕೆ ಆಸಕ್ತ ಇರ್ತಕ್ಕಂಥ ಎಲ್ಲ ಲಿಂಗಾಯತ ಮಹನೀಯರಿಗೆ ಅಲ್ಲಿ ಸ್ಕಾಲರ್ಶಿಪ್ ಕೊಟ್ಟು ಅವರಿಗೆ ಕಲೀಲಿಕ್ಕೆ ದೇಶದ ಬೇರೆ ಬೇರೆ ಭಾಗಗಳ ಪುಣೆ ಇರ್ಬೋದು, ಬಾಂಬೆ ಇರ್ಬೋದು, ದೆಹಲಿ ಇರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ಕಲೀಲಿಕ್ಕೆ ಆರ್ಥಿಕ ಶಕ್ತಿಯನ್ನು ತುಂಬಿರ್ತಕ್ಕಂಥ ಸಂಸ್ಥೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅರ್ಟಾಳ್ ರುದ್ರಗೌಡರು ಮತ್ತು ಗಿಲ್ಗಂಚಿ ಗುರುಸಿದ್ದಪ್ಪನವರು. ಈ ಸಂಸ್ಥೆಗೆ ಬಹುಶಃ ಉತ್ತರ ಕರ್ನಾಟಕದ ನಾಲ್ವಡಿ ಕೃಷ್ಣರಾಜ ಒಡೆಯರೇ ಅಂತ ಕರಿಬೇಕು. ಆದ್ರೆ ಇವರ ಸಾಧನೆಯನ್ನ ನೆನಪಿಡದೆ ಇರ್ತಕ್ಕಂಥ ಇವರ ವಾರಸುದಾರ ಸಮಾಜದ ರಿನಿಗೇಡಿಗಳಾಗಿರೋದ್ರಿಂದ ಅವರನ್ನು ಕುರಿತು ಸಮಾಜಕ್ಕೇನೂ ಗೊತ್ತಿಲ್ಲ. ಅವರೊಬ್ಬರೇ ಧಾರವಾಡದ LEAಗೆ 1888ರಲ್ಲಿ 50,000 ರೂಪಾಯಿಗಳ ಹಣವನ್ನ ಕೊಟ್ಟಿದ್ದಾರೆ. ಬಹುಶಃ ಇವತ್ತು ನಮ್ಗೆ 50,000 ರೂಪಾಯಿ ಅಂತಂದ್ರೆ ಬಹಳ ದೊಡ್ಡದಲ್ಲ ಅನ್ಸ್ಕೋತೀವಿ, 2 ಲಕ್ಷ ರೂಪಾಯಿ ದೊಡ್ಡದಂತ ಅಲ್ಲ ಅಂತ ಅನ್ಸ್ಕೋತೀವಿ. ಆದ್ರೆ ಈ ಹಣದ ಮೌಲ್ಯವನ್ನ ಇವತ್ತಿನ ಕಾಲಘಟ್ಟದಲ್ಲಿ ನಿಂತು ಅಳಿಯಲಾರದೆ 1883ರಿಂದ 1901ರವರೆಗಿನ ಭಾರತದ ಕಾಲಘಟ್ಟದಲ್ಲಿ ಮೌಲ್ಯದಲ್ಲಿ ಆ 2 ಲಕ್ಷದ ಹಣದ ಮೌಲ್ಯವನ್ನ ಅಳೆದಿದ್ದೆ ಆದ್ರೆ ಹೆಚ್ಚು ಕಡಿಮೆ ಇವತ್ತಿನ ಒಂದು 2,000 ಕೋಟಿ ರೂಪಾಯಿಗೆ ಸಮ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ಯಾರು ತಕರಾರಿದ್ರು ಸಹಿತ ಅವ್ರಿಗೆ ಚಂದಾಗಿ ಉತ್ತರ ಹೇಳಲಿಕ್ಕೆ ನಾನು ತಯಾರಿದ್ದೀನಿ. ಬಹುಶಃ ಅದರ ಫಲಾನುಭವಿಗಳಾಗಿ ಸಿದ್ದಪ್ಪ ಕಂಬಳಿ ಅವ್ರು ಇರ್ಬೋದು, ಪಗು ಅಳ್ಕಟ್ಟಿ ಅವ್ರು ಇರ್ಬೋದು, ಬೇರೆ ಬೇರೆಯವರೆಲ್ಲರೂ ಸಹಿತ LEAಯಿಂದ ಸಿಗ್ತಕ್ಕಂತ ಹಣಕಾಸಿನ ನೆರವನ್ನ ಪಡೆದುಕೊಂಡು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಶಿಕ್ಷಣವನ್ನ ಪಡೆದಿದ್ದಷ್ಟೇ ಅಲ್ಲದೆ ಈ ಸಮಾಜಕ್ಕೆ ಆಶ್ರಯಗಳಾಗಿ, ಈ ಸಮಾಜದ ಭಾರವನ್ನ ಹೊರತಕ್ಕಂತ ಕಂಬಗಳಾಗಿ ಕೆಲಸವನ್ನ ಮಾಡಿದ್ದಾರೆ. ನೋಡಿ, 1883ರಲ್ಲಿ ಈ ರೀತಿಯಾಗಿರ್ತಕ್ಕಂತ ಒಂದು ಪ್ರಯತ್ನ ನಡೆದಿದೆ ಅಂತಂದ್ರೆ ಅದನ್ನ ಈ ಲಿಂಗಾಯತ ಸಮಾಜದ ಬಹುಶಃ ಇವತ್ತಿನ ಸ್ಥಿತಿಗತಿಯ ಮೂಲ ಕಾರಣೀಭೂತ ಕ್ಷಣ ಅದು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ ಇವತ್ತು ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ನಾವೆಲ್ಲ ಕಟ್ಟಿದೀವಿ, ಲಿಂಗಾಯತರ ಸಂಸ್ಥೆಗಳಂತ ಹೇಳ್ತೀವಿ. ಆದ್ರೆ ಕರೆದು ಹಣಕಾಸಿನ ಕೊರತೆ ಇರ್ತಕ್ಕಂತಹ ಯಾವ ಲಿಂಗಾಯತ ಬಡವನಿಗೆ ಆರ್ಥಿಕವಾಗಿ ನೆರವನ್ನ ಕೊಡ್ತಕ್ಕಂತಹ ಸಂಸ್ಥೆಗಳಿದಾವೆ ಅಂತಕ್ಕಂಥದ್ದು ನನಗಿರ್ತಕ್ಕಂತಹ ಯಕ್ಷ ಪ್ರಶ್ನೆಯಾಗಿನೇ ಉಳಿದಿದೆ. 1888ರಲ್ಲಿ ಇವರಿಂದನೇ ಅರ್ಟಾಳ್ ರುದ್ರಗೌಡರು ಮತ್ತು ಗಿಲ್ಗಂಚಿ ಗುರುಸಿದ್ದಪ್ಪನವರು, ಇನ್ನು ಅರ್ಟಾಳ್ ರುದ್ರಗೌಡರು ಧಾರವಾಡದಲ್ಲಿ ಇರ್ತಾರೆ, ಇಲ್ಲ ಬಿಜಾಪುರಕ್ಕೆ ಹೋಗಿರ್ತಾರೆ, ಗಿಲ್ಗಂಚಿ ಗುರುಸಿದ್ದಪ್ಪನವರು ಬೆಳಗಾವಿಗೆ ಬಂದಿರ್ತಾರೆ ವರ್ಗಾವಣೆಯಾಗಿ. ಈ ಸಂದರ್ಭದಲ್ಲಿ ಅವರಿಬ್ರು ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸೋದ್ರಿಂದ ಅವ್ರಿಗೆ ಈ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂತಹ ಜಿಲ್ಲಾಧಿಕಾರಿ ಅಥವಾ ICS ಅಂದ್ರೆ ಇಂಡಿಯನ್ ಸಿವಿಲ್ ಸರ್ವಿಸ್, ಇವತ್ತು ಅದನ್ನ ನಾವು UPSC ಅಂತ ಕರಿತೀವಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅಥವಾ ಕಾಮನ್ ಆಗಿ ಎಲ್ಲರಿಗೂ ಅರ್ಥವಾಗುವ ನಿಟ್ಟಿನಲ್ಲಿ ಹೇಳೋದಾದ್ರೆ IAS ಅಂತ ನಾವು ಕರಿತೀವಿ. ಈ ಲಿಂಗಾಯತ ಸಮಾಜದಲ್ಲಿ ಓರ್ವ ಯುವಕ ICS ಪರೀಕ್ಷೆಯನ್ನ ಪಾಸ್ ಆದ ಅಂದ್ರೆ ಅವನ್ಗೆ ಸಿಗುವ ಗೌರವ, ಅಧಿಕಾರದನ್ನ ಗಮನಿಸಿ ಈ ಲಿಂಗಾಯತ ಸಮಾಜದ ಇತರ ಯುವಕರು ಸಹಿತ ಶಿಕ್ಷಣದ ಕಡೆಗೆ ಒಲವನ್ನ ತೋರ್ತಾರೆ ಅಂತೇಳಿ ಅರ್ಟಾಳ್ ರುದ್ರಗೌಡರು ಮತ್ತು ಗಿಲ್ಗಂಚಿ ಗುರುಸಿದ್ದಪ್ಪನವರು ಏನ್ ಮಾಡ್ತಾರೆ ಅಂತಂದ್ರೆ ಈ ಲಿಂಗಾಯತ ಸಮಾಜದಲ್ಲಿ ಚನ್ನಬಸಪ್ಪ ಹೊಸಳ್ಳಿ ಅಂತಕ್ಕಂಥ ವ್ಯಕ್ತಿ ಇರ್ತಾರೆ. ಎಲ್ಲಂದ್ರೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರದ ಹತ್ರ ಬಾರ್ಸಿ ಅಂತಕ್ಕಂಥ ಒಂದು ಊರಿದೆ, ಬಾರ್ಸಿ. ಆ ಬಾರ್ಸಿಯಲ್ಲಿ ಚನ್ನಬಸಪ್ಪ ಹೊಸಳ್ಳಿ ಅಂತಕ್ಕಂತಹ ವ್ಯಕ್ತಿ ಬಹಳ ಜಾಣ ಇರ್ತಾನೆ. ಅವನನ್ನ ಗುರುತಿಸಿ ಅವನ್ಗೆ ಲಂಡನ್ಗೆ ICS ಓದ್ಲಿಕ್ಕೆ ಕಳಿಸ್ಬೇಕಂತ ಹೇಳಿ
ಏನ್ ಮಾಡ್ತಾರೆ ಅಂತಂದ್ರೆ ವಿಚಾರ ಮಾಡಿ ಅದಕ್ಕಾಗಿನೇ 1888ರಿಂದ 1891ರವರೆಗೆ ಗದಗ, ಹುಬ್ಬಳ್ಳಿ, ಧಾರವಾಡ, ನವಲಗುಂದ, ನರಗುಂದದಲ್ಲಿ ಒಟ್ಟು 21,000ಕ್ಕೂ ಹೆಚ್ಚು ಹಣವನ್ನ ಸಂಗ್ರಹಿಸಿ ಅದಕ್ಕೆ ಫಂಡ್ ಫಾರ್ ಲಂಡನ್ ಅಂದ್ರೆ ಇಂಗ್ಲೆಂಡ್ ಲಂಡನ್ ನಲ್ಲಿ ಶಿಕ್ಷಣದ ನಿಧಿ ಅಂತೇಳಿ ಆ ಹಣವನ್ನ ಧಾರವಾಡದ ಖಜಾನೆಯಲ್ಲಿ ಇರಿಸ್ತಾರೆ. ನೋಡಿ, 1888ರಲ್ಲಿ ಈ ಸಮಾಜದಲ್ಲಿ IAS ಕನಸನ್ನ ಕಂಡಿರ್ತಕ್ಕಂತಹ ಧೀಮಂತ ಮಹನೀಯರು ಅಲ್ಟಾಳ್ ರುದ್ರಗೌಡರು ಮತ್ತು ಬಹುಶಃ ಇವತ್ತು ಪ್ರತಿ ಸಾರಿ UPSC ರಿಸಲ್ಟ್ ಬಿಟ್ಟಂತ ಸಂದರ್ಭದಲ್ಲಿ ನಮ್ಮ ಸಮಾಜದ ಯುವಕರು ಎಷ್ಟು ಮಂದಿ IAS ಆದ್ರು IPS ಆದ್ರು ಅಂತೇಳಿ ವಿಚಾರ ವಿಮರ್ಶೆ ಮಾಡ್ತಕ್ಕಂಥ ನಾಯಕರ ಕೊರತೆ ಮತ್ತು ಜಗದ ಗುರುಗಳು ಜಾಗದ ಗುರುಗಳ ಕೊರತೆನೂ ನಮಗ್ ಕಾಡ್ತಾ ಇದೆ ಅಂತಕ್ಕಂಥದ್ದು ನಾ ಸ್ವಯಂ ಅನುಭವದ ಮಾತು. ಹಾಗಾಗಿ ಯಾವ್ದಾದ್ರು ಒಂದು ಸಮಾಜದಲ್ಲಿ ಇಂಥ ಒಂದು ಪ್ರಯತ್ನ 1888ರಲ್ಲಿ ನಡೆದಿತ್ತ ಅಂತಕ್ಕದ್ದನ್ನ ಕೇಳಿದಂತ ಸಂದರ್ಭದಲ್ಲಿ ಅಕ್ಷರಶಃ ಎಲ್ಲೂ ಸಹಿತ ಸಿಗ್ಲಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥ ಪ್ರಯತ್ನವನ್ನ ಈ ಸಮಾಜವನ್ನ ಕಟ್ತಕ್ಕಂಥ ನಮ್ಮ ಪೂರ್ವಜರು ಮಾಡಿದ್ದಾರೆ. ಅದನ್ನ ಮುಂದಿನ ಜನಾಂಗಕ್ಕೆ ತಲುಪಿಸುವಲ್ಲಿ ವಿಫಲರಾಗಿರ್ತಕ್ಕಂಥ ರಣಹೇಡಿಗಳು ನಾವು ಆಗಿದ್ದೀವಿ ಅಂತಕ್ಕಂಥದ್ದು ನನ್ನ ನೋವಿನ ಭಾವನೆ. ಹಾಗಾಗಿ ಮುಂದೆ 1891ರಲ್ಲಿ ಯಾರು ಗಿಲ್ಗಂಚಿ ಗುರುಸಿದ್ದಪ್ಪನವರು ಬೆಳಗಾವಿ ಜಿಲ್ಲೆ ಉಪಜಿಲ್ಲಾಧಿಕಾರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅನಾರೋಗ್ಯ ಕಾಡ್ತಕ್ಕಂಥ ಸಂದರ್ಭದಲ್ಲಿ ಅವರೇನು ತಮ್ಮ ಜೀವನದ ಕೊನೆಯ ಕ್ಷಣಗಳನ್ನ ಎನಿಸ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಅಲ್ಟಾಳ್ ರುದ್ರಗೌಡ್ರನ್ನ ಕರೆದು ತಮ್ಮ ಪಕ್ಕದ ಕೂರಿಸ್ಕೊಂಡು ಅಲ್ಟಾಳ್ ರುದ್ರಗೌಡ್ ಕೇಳ್ತಾರೆ, ಕೊನೆಯ ಆಸೆ ಏನು ಅಂತ ಕೇಳಿದಂತ ಸಂದರ್ಭದಲ್ಲಿ ಗಿಲ್ಗಂಚಿ ಗುರುಸಿದ್ದಪ್ಪ ಅಂತಕ್ಕಂಥ ಮಹನೀಯರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಚನ್ನಬಸಪ್ಪ ಹೊಸಳ್ಳಿ ಲಂಡನ್ನಿಗೆ ICS ಅಧ್ಯಯನಕ್ಕೆ ಹೋಗೋದನ್ನ ನಿಲ್ಲಿಸದ ಹಾಗೆ ಕ್ರಮ ವಹಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಂತೇಳಿ ಅಲ್ಟಾಳ್ ರುದ್ರಗೌಡ್ರ ಕಡೆಯಿಂದ ಮಾತು ತೆಗೆದುಕೊಂಡು ಜೀವವನ್ನ ಬಿಟ್ಟಿರ್ತಕ್ಕಂತಹ ಮಹಾನ್ ಜೀವಿ ಯಾರು ಅಂತಂದ್ರೆ ಗಿಲ್ಗಂಚಿ ಗುರುಸಿದ್ದಪ್ಪನವರು. ಬಹುಶಃ ಹೊಟ್ಟೆಗೆ ಹುಟ್ಟಿದ ಮಕ್ಕಳಲ್ಲ, ಅಣ್ತಮ್ಮರ ಮಕ್ಕಳಲ್ಲ, ಸಮಾಜದ ಮಕ್ಕಳು ಅನ್ನೋ ಒಂದು ಕಾರಣಕ್ಕಾಗಿ ಈ ನೋಡಿ ಅವ್ರಿಗಿರೋ ಸಮಾಜದ ಪ್ರೇಮ ಇವತ್ತು ಹೀಗಾಗಿದ್ರೆ ಧಾರ್ಮಿಕವಾಗಿ ರಾಜಕೀಯವಾಗಿ ನಾವು ಅಧಪತನವನ್ನ ಕಾಣ್ತಕ್ಕಂತಹ ಪರಿಸ್ಥಿತಿ ನಮ್ಗೆ ಬರ್ತಿಲ್ಲ ಅಂತಕ್ಕಂಥದ್ದು ನನ್ನ ನೋವಿನ ಮಾತು ಆಗಿದೆ. ಬಹುಶಃ ಇದಿಷ್ಟ ಆದ ತಕ್ಷಣ ಮುಂದೆ ಅಲ್ಟಾಳ್ ರುದ್ರಗೌಡರು ಧಾರವಾಡ ಜಿಲ್ಲೆಯಲ್ಲಿ ಇಂದ ಕಾರವಾರ, ಬಿಜಾಪುರ ಮತ್ತೆ ಮಹಾರಾಷ್ಟ್ರದ ನಾಸಿಕ್ ಪ್ರಾಂತ್ಯದಲ್ಲಿ ಪ್ರಾಂತ್ ಸಾಹೇಬ್ಗಳಾಗಿ ಕೆಲಸವನ್ನ ಮಾಡ್ತಾರೆ. 1898ರಲ್ಲಿ ಬಿಜಾಪುರದಲ್ಲಿ ಭೀಕರ ಬರಗಾಲ ಬಿದ್ದಿತ್ತು. ಅದನ್ನ ಡೌಗಿ ಬರಗಾಲ ಅಂತ ಕರೀತಾರೆ, ಇಲ್ಲ ಕರೆಮಣ್ಣಿನ ಬರಗಾಲ ಅಂತ ಕರೀತಾರೆ. ಆ ಬರಗಾಲವನ್ನ ನಿರ್ವಹಿಸಿರ್ತಕ್ಕಂತಹ ಪರಿಸ್ಥಿತಿ, ನಿರ್ವಹಿಸಿ ಯಶಸ್ಸನ್ನ ಕಂಡಿರ್ತಕ್ಕಂತಹ ವ್ಯಕ್ತಿಗಳು ಯಾರು ಅಂತಂದ್ರೆ ಅಲ್ಟಾಳ್ ರುದ್ರಗೌಡ್ರು. ಇದು ಆದ ನಂತರದಲ್ಲಿ ಧಾರವಾಡದಲ್ಲಿ ಈ ವೈದಿಕ ಶಾಹಿಯ ಹಿಡಿತ ಬಹಳ ಇರ್ತಕ್ಕಂಥ ಸಂದರ್ಭದಲ್ಲಿ ಲಿಂಗಾಯತರಿಗೆ ಬದುಕು ಕಟ್ಕೊಳ್ತಕ್ಕಂಥದ್ದು ಸವಾಲಾಗಿರ್ತದೆ. ಹಾಗಾಗಿ ಏನಾದ್ರೂ ಮಾಡ್ಬೇಕು ಅಂತೇಳಿ ಪ್ರಯತ್ನಗಳು ಮೇಲಿಂದ ಮೇಲೆ ಚರ್ಚೆಗಳು, ಚಿಂತನೆಗಳು ನಡೆದಿರ್ತವೆ. ಈ ಸಂದರ್ಭದಲ್ಲಿ ಧಾರವಾಡದಲ್ಲಿ ಏನು ಗಂಡು ಮಕ್ಕಳ ತರಬೇತಿ ಶಾಲೆ ಆಗಿರ್ತದೆ, ಈ ಶಾಲೆ ಆದ ನಂತರದಲ್ಲಿ ಒಂದು ಗ್ರೇಡ್ 2 ಕಾಲೇಜನ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂತಹ ಜಿಜ್ಞಾಸೆ, ಚರ್ಚೆ ಬರ್ತದೆ. ಅಂತ ಸಂದರ್ಭದಲ್ಲಿ ಅದು 2 ಸಮುದಾಯಗಳ ಜಗಳವಾಗಿ ಮಾರ್ಪಡ್ತದೆ. ಬ್ರಿಟಿಷ್ ಅಧಿಕಾರಿಗಳ ಗಮನಕ್ಕೂ ಹೋಗ್ತದೆ. ಅಂತ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಬಹುಶಃ ಅಲ್ಟಾಳ್ ರುದ್ರಗೌಡ್ರ ಬಗೆಗೆ ಬಹಳಷ್ಟು ಚಾಡಿ ಹೇಳಿರೋದ್ರಿಂದ ಆ ಚಾಡಿಯನ್ನ ಹೇಳಿ ಅಲ್ಟಾಳ್ ರುದ್ರಗೌಡ್ರ ಮೇಲೆ ಕ್ರಮ ಅಥವಾ ಅವ್ರಿಗೆ ನಿಂದನೆ ಮಾಡತಕ್ಕಂತಹ ಪ್ರಯತ್ನಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಟಾಳ್ ರುದ್ರಗೌಡ್ರ ಪ್ರಾಮಾಣಿಕತೆಯನ್ನು ಗಮನಿಸಿ ಬ್ರಿಟಿಷ್ ಸರ್ಕಾರನೇ ಹಿಂದೆ ಸರಿದು ಅವ್ರ ಬೆನ್ ಚಪ್ಪರಿಸುತ್ತೆ. ಕೊನೆಯದಾಗಿ ಏನಾಗ್ತದೆ ಅಂತಂದ್ರೆ ಧಾರವಾಡದಲ್ಲಿ ಒಂದು ಪದವಿ ಗ್ರೇಡ್ 2 ಕಾಲೇಜನ್ನ ಪ್ರಾರಂಭ ಮಾಡಲಿಕ್ಕೆ ಬ್ರಿಟಿಷ್ ಸರ್ಕಾರ ಅನುಮತಿಯನ್ನ ಕೊಡ್ತದೆ. ಅದ್ರ ಒಂದು ಕಂಡೀಷನ್ ಅನ್ನ ಹಾಕ್ತದೆ. ಬ್ರಿಟಿಷ್ ಸರ್ಕಾರಕ್ಕೆ 2,64,000 ರೂಪಾಯಿಗಳ
ಡಿಪಾಸಿಟ್ ಅನ್ನ ಇಟ್ಟಿರ್ತಕ್ಕಂತ ಸಂದರ್ಭದಲ್ಲಿ ಒಂದು ಧಾರವಾಡದಲ್ಲಿ ಗ್ರೇಡ್ 2 ಕಾಲೇಜನ್ನ ಪ್ರಾರಂಭ ಮಾಡ್ಲಿಕ್ಕೆ ಅನುಮತಿ ಕೊಡ್ತೀವಿ ಅಂತೇಳಿ ಇದಾಗ್ತದೆ. ಈ ಸಂದರ್ಭದಲ್ಲಿ 1909ರಲ್ಲಿ ಧಾರವಾಡದ ಮುಂಬೈ ವಿಧಾನ ಪರಿಷತ್ತಿನ ಸ್ಥಾನಿಕ ಕ್ಷೇತ್ರದಿಂದ ಚುನಾವಣೆಗಳು ಜರುಗ್ತಿರ್ತವೆ. ಅಲ್ಲಿ ರೊದ್ದ ಶ್ರೀನಿವಾಸರಾಯ್ ಮತ್ತು ದತ್ತೋಪಂತ್ ಬೆಳವಿ ಅನ್ನೋರು ಏನ್ ಮಾಡ್ತಾರೆ ಅಂತಂದ್ರೆ, ನಮ್ಮನ್ನ ಮುಂಬೈ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿ ಕಳಿಸ್ರಿ, ಸರ್ಕಾರದ ಮನಸ್ಸನ್ನ ಗೆದ್ದು ನಾವೇನ್ ಮಾಡ್ತೀವಿ ಅಂತಂದ್ರೆ ಧಾರವಾಡಕ್ಕೆ KCD ಕಾಲೇಜನ್ನ ಮಾಡಿಸ್ತೀವಿ ಅಂತ ಹೇಳಿ ಅರ್ಟಾಳ್ ರುದ್ರಗೌಡನ ಅಥವಾ ಇವ್ರನ್ನೆಲ್ಲ ಮುಂದೆ ಹಾಕೊಂಡು ಪ್ರಯತ್ನ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರು MLCಗಳಾಗ್ತಾರೆ. MLCಗಳ ಆದ ನಂತರದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ವಿಧಾನ ಪರಿಷತ್ನಲ್ಲಿ ಹೋಗಿ ಅರ್ಟಾಳ್ ರುದ್ರಗೌಡ್ರು ಆವಾಗ ಇನ್ನು ಸರ್ಕಾರಿ ನೌಕರಿಯಲ್ಲಿ ಇರೋದ್ರಿಂದ ಅವ್ರಿಗೆ ಸ್ವಾತಂತ್ರ್ಯ ಬಹಳ ಕಡಿಮೆ ಇರ್ತದೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅರ್ಟಾಳ್ ರುದ್ರಗೌಡ್ರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಅರ್ಟಾಳ್ ರುದ್ರಗೌಡ್ರೆ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಮಾರ್ಗವನ್ನು ಹುಡುಕೊಡ್ತಾರೆ. ಏನು ಅಂತಂದ್ರೆ, ಲಿಂಗಾಯತ ಸಮಾಜದ ವತಿಯಿಂದ 1 ಲಕ್ಷ ರೂಪಾಯಿಗಳ ಹಣವನ್ನ ನಾನು ಸಂಗ್ರಹ ಮಾಡ್ಕೊಡ್ತೀನಿ, ಬ್ರಾಹ್ಮಣ ಸಮುದಾಯದಿಂದ 1 ಲಕ್ಷ ರೂಪಾಯಿಗಳ ಹಣವನ್ನ ರೊದ್ದ ಶ್ರೀನಿವಾಸರಾಯ್ ಸಂಗ್ರಹ ಮಾಡ್ಕೊಡ್ಬೇಕು ಅಂತೇಳಿ ಅದ್ರ ಜೊತೆಗೆ ಉಳಿದಂತ 64,000 ರೂಪಾಯಿಗಳನ್ನ ಬ್ರಿಟಿಷ್ ಸರ್ಕಾರ ಠೇವಣಿ ಇಡಬೇಕು ಅನ್ನಂತ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಡ್ತದೆ. 1913 ಜೂನ್ ತಿಂಗಳಲ್ಲಿ ಅರ್ಟಾಳ್ ರುದ್ರಗೌಡರು ಬೆಳಗಾವಿ ಜಿಲ್ಲೆಯ ಉಪ ಜಿಲ್ಲಾಧಿಕಾರಿ ಹುದ್ದೆಯಿಂದ ನಿವೃತ್ತರಾಗ್ತಾರೆ. 1897ರಿಂದ 1913ರವರೆಗೆ ಸುದೀರ್ಘವಾಗಿ 17 ವರ್ಷಗಳ ಕಾಲ ಉಪ ಜಿಲ್ಲಾಧಿಕಾರಿಗಳಾಗಿ ಬೆಳಗಾವಿ ಜಿಲ್ಲೆಯ ಉಪ ಜಿಲ್ಲಾಧಿಕಾರಿಗಳಾಗಿ ಕೆಲಸವನ್ನ ಮಾಡ್ತಾರೆ. ಕೆಲಸವನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಹಣವನ್ನ ಸಂಗ್ರಹವನ್ನ 1913 ಜೂನ್ ಅಲ್ಲಿ ಇವ್ರು ರಿಟೈರ್ಡ್ ಆಗಿರ್ತಾರೆ. 1913 ಡಿಸೆಂಬರ್ ಕೇವಲ 6 ತಿಂಗಳಲ್ಲಿ ಆ 1 ಲಕ್ಷ ರೂಪಾಯಿ ಮೌಲ್ಯವನ್ನ ಈಗ ಅಳಿತಕ್ಕಂಥದ್ದಲ್ಲ, ಅಂದಿನ ಭಾರತದ ಆರ್ಥಿಕ ವ್ಯವಸ್ಥೆಯ ಚೌಕಟ್ಟಿನಲ್ಲಿ ಆ 1 ಲಕ್ಷ ರೂಪಾಯಿ ಮೌಲ್ಯವನ್ನ ಅಳಿಬೇಕು. ಕೇವಲ 6 ತಿಂಗಳಲ್ಲಿ 1 ಲಕ್ಷ ರೂಪಾಯಿಯನ್ನ ಕೂಡಿಸ್ತಾರೆ. ಈ 1 ಲಕ್ಷ ರೂಪಾಯಿ ಕೂಡಿಸುವಿಕೆಯಲ್ಲಿ ಚಿಕ್ಕೋಡಿ ತಾಲೂಕಿನ ಕುರ್ಲಿ ಗ್ರಾಮದ ಮಲ್ಲಪ್ಪನ ಶಿಂತ್ರೆ ಅಂತಕ್ಕಂಥವ್ರು KCD ಕಾಲೇಜಿಗೆ ಸ್ಥಾಪನೆಗೆ ಹೈಯೆಸ್ಟ್ 18,000 ರೂಪಾಯಿಗಳನ್ನ ಅರ್ಟಾಳ್ ರುದ್ರಗೌಡ್ರ ಕೈಗೆ ಕೊಡ್ತಾರೆ. ರಾಜ ಲಕ್ಕನಗೌಡ ದೇಸಾಯಿ ಅವರು 10,000 ರೂಪಾಯಿ ಕೊಡ್ಲಿಕ್ಕೆ ಒಪ್ಕೊಂಡಿರ್ತಾರೆ. ಆದ್ರೆ ಅದಕ್ಕೆ 7,000 ರೂಪಾಯಿ ಮಾತ್ರ ಬಿದ್ದಿರೋದ್ರಿಂದ 7,000 ರೂಪಾಯಿಯನ್ನ ತಗೊಳ್ತಾರೆ. ಚಚಡಿ ದೇಸಾಯಿ ಅವರು 3,000 ಕೊಡ್ತಾರೆ. ಆಮೇಲೆ ಚಿತ್ರದುರ್ಗದ ಜಯದೇವ್ ಜಗದ್ಗುರುಗಳು ಅವರು 5,000 ರೂಪಾಯಿಗಳನ್ನು ಕೊಡ್ತಾರೆ. ಈ ರೀತಿಯಾಗಿ 1913ರಲ್ಲಿ ಏನು ಕೂಡಿರ್ತಕ್ಕಂತ 1 ಲಕ್ಷ ರೂಪಾಯಿಗಳನ್ನ ಪೂನಾದ ಗೌರ್ಮೆಂಟ್ ನಲ್ಲಿ ಪ್ರಾಮಿಸರಿ ನೋಟ್ ಅಲ್ಲಿ ಡಿಪಾಸಿಟ್ ಮಾಡ್ತಾರೆ. 1913 ಡಿಸೆಂಬರ್ ಅಲ್ಲಿ ಮಾಡಿರ್ತಕ್ಕಂತ ಹಣಕ್ಕೆ 1917ಕ್ಕೆ ಅಂದ್ರೆ 4 ವರ್ಷಕ್ಕೆ ಆ 1 ಲಕ್ಷ ರೂಪಾಯಿಗಳಿಗೆ 2,727 ರೂಪಾಯಿ 4 ಆನೆ ಬಡ್ಡಿ ಬಂದಿರ್ತದೆ. ಆ ಬಡ್ಡಿಯನ್ನ ತೆಗೆದುಕೊಂಡು ಅದಕ್ಕೆ ತಮ್ಮ ಕೈಲಿಂದ ಒಂದಿಷ್ಟು ಹಣವನ್ನ ಕೂಡಿಸಿ ಏನ್ ಮಾಡ್ತಾರೆ ಅಂತಂದ್ರೆ 1860ರ ಮುಂಬೈ ರಿಜಿಸ್ಟ್ರೇಷನ್ ಆಕ್ಟ್ ಅಡಿ KLE ಸಂಸ್ಥೆಯನ್ನ ಅರ್ಟಾಳ್ ರುದ್ರಗೌಡರು ನೋಂದಣಿ ಮಾಡಿಸ್ತಾರೆ. ಈ ಕಾರಣಕ್ಕಾಗಿ ಅರ್ಟಾಳ್ ರುದ್ರಗೌಡ್ರನ್ನ ಅವರ ಅಧ್ಯಕ್ಷರಾಗ್ತಾರೆ. ಅವ್ರ ಹಳೆಯ VG ದೇಸಾಯಿ ಅವರು ಕಾರ್ಯಾಧ್ಯಕ್ಷರಾಗಿ KLEಯ ಮೊದಲ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರಾಗಿ ಆ ಸಂಸ್ಥೆಯನ್ನ ಕಟ್ಟೋದ್ರಲ್ಲಿ ಬಹಳ ಮಹತ್ವದ ಪಾತ್ರವನ್ನ ವಹಿಸ್ತಾರೆ. ಹಾಗಾಗಿ ನೋಡಿ, ಅದಕ್ಕಾಗಿ ನಾನು ಮೇಲಿನ ಮೇಲೆ ಹೇಳ್ತಿರ್ತೀನಿ KCD ಕಾಲೇಜ್ ಮಗಳು KLE ಅಂತೇಳಿ. ಹಾಗೆ 1917ರಲ್ಲಿ KCD ಕಾಲೇಜು ಪ್ರಾರಂಭ ಉತ್ತರ ಕರ್ನಾಟಕದ ಮೊದಲ ಉನ್ನತ ಶಿಕ್ಷಣ ಸಂಸ್ಥೆ. ಮುಂದೆ 1917ರಲ್ಲಿ KLE ಸಂಸ್ಥೆ ಪ್ರಾರಂಭ ಆಗ್ತದೆ. ಇದಕ್ಕೆ ಪೂರ್ವದಲ್ಲಿ ಧಾರವಾಡದಲ್ಲಿ ಆರ್ಥಿಕ ಚಟುವಟಿಕೆಗಳಿಗೆ ಒಂದು ಸ್ವರೂಪ ಕೊಡ್ಬೇಕು, ಶಿಸ್ತುಬದ್ಧತೆಯನ್ನ ಕೊಡ್ಬೇಕಂತೇಳಿ ಅರ್ಟಾಳ್ ರುದ್ರಗೌಡ್ರ ಪ್ರೇರಣೆಯಿಂದ ಅಥವಾ ಅವ್ರು ಹಿಂದಿರ್ತಾರೆ. ಮುಂದೆ ಶಾಂತವೀರಪ್ಪ ಮೆಣಸಿನಕಾಯಿ ಅವರ ಅಧ್ಯಕ್ಷತೆಯಲ್ಲಿ ಧಾರವಾಡದಲ್ಲಿ ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅನ್ನ ಪ್ರಾರಂಭ ಮಾಡ್ತಾರೆ. ಒಂದು ಕಾಲಕ್ಕೆ ಇಡೀ ಮುಂಬೈ ಪ್ರೆಸಿಡೆನ್ಸಿಯಲ್ಲಿಯೇ ಅತ್ಯುತ್ತಮವಾಗಿರ್ತಕ್ಕಂತಹ ಬ್ಯಾಂಕ್ ಯಾವ್ದಾಗಿತ್ತು ಅಂತಂದ್ರೆ ಧಾರವಾಡ KCC ಬ್ಯಾಂಕ್ ಆಗಿತ್ತು. ನೋಡಿ, 1883 LEA 1888ರಲ್ಲಿ ಚನ್ನಬಸಪ್ಪ ಹೊಸಳಿಯನ್ನ ಲಂಡನ್ಗೆ ಹೋಗ್ಲಿಕ್ಕೆ 21,000 ರೂಪಾಯಿ
1917ರಲ್ಲಿ KCD ಕಾಲೇಜು, 1917ರಲ್ಲಿ KLE, 1916ರಲ್ಲಿ ಧಾರವಾಡ ಸೆಂಟ್ರಲ್ ಕೋಆಪರೇಟಿವ್, ಇಷ್ಟು ಸಂಸ್ಥೆಗಳ ಜೊತೆಗೆ ಇನ್ನೊಂದಿಷ್ಟು ಸಂಸ್ಥೆಗಳನ್ನು ಕಟ್ಟಿ, ಈ ಸಂಸ್ಥೆಗಳನ್ನ ಕಟ್ಲಿಲ್ಲ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣ ಪಡೆದಿರ್ತಕ್ಕಂಥವ್ರ ಸಂಖ್ಯೆ ಎಷ್ಟಿರ್ತಿತ್ತು ಮತ್ತು ಲಿಂಗಾಯತರ ಪರಿಸ್ಥಿತಿ ಏನಿರ್ತಿತ್ತು ಅಂತಕ್ಕಂಥದ್ದನ್ನ ಒಂದು ಸುದೀರ್ಘವಾಗಿ ಒಂದು 2-3 ಗಂಟೆಗಳ ಕಾಲ ವಿಶ್ಲೇಷಣೆ ಮಾಡ್ಬಿಟ್ರೆ ಅಬ್ಬಬ್ಬ ಅಲ್ಟಾ ರುದ್ರಗೌಡರು ಎಂತ ಕೆಲಸವನ್ನ ಮಾಡಿದ್ದಾರೆ, ಅವರನ್ನ ನೆನೆಯದೇ ಇರ್ತಕ್ಕಂಥವ್ರು ನಾವುಗಳಾಗಿದ್ದೀವಲ್ಲ ಅಂತಕ್ಕಂಥ ನೋವು ಸದಾ ಕಾಲ ನನ್ನನ್ನ ಕಾಡ್ತಿರ್ತದೆ. ಹಾಗಾಗಿ ಇದರ ಜೊತೆಗೆ ಅಲ್ಟಾ ರುದ್ರಗೌಡರು ಬಹಳ ಸ್ವಾಭಿಮಾನಿ ವ್ಯಕ್ತಿ. ಬೆಳಗಾವಿ ಜಿಲ್ಲೆಯಲ್ಲಿ ಕೆಲಸವನ್ನ ಮಾಡ್ಬೇಕಾದ್ರೆ ಬಹುಶಃ ಇವತ್ತು ಮುಂಬೈ ಪ್ರೆಸಿಡೆನ್ಸಿಯಲ್ಲಿ ಈ ಏನು ಪಾಟೀಲ್ರು, ಗೌಡ್ರು ಈ ಏನ್ ಇರ್ತಾರಲ್ಲ, ಇವರೆಲ್ಲರ ಜಮೀನ್ದಾರಿಕೆಗಳೇನಾದ್ರೂ ಜಮೀನುಗಳು ಉಳಿದಿದ್ದಾವೆ ಅಂತಂದ್ರೆ ಅದು ಅಲ್ಟಾಳ ರುದ್ರಗೌಡರ ಪ್ರಭಾವದಿಂದ, ಗಿಲಗಂಚಿ ಗುರುಸಿದ್ದಪ್ಪನವರ ಪ್ರಭಾವದಿಂದ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತೀನಿ. ಧಾರವಾಡ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆನಲ್ಲಿ, ಬಿಜಾಪುರ ಜಿಲ್ಲೆನಲ್ಲಿ ಇವ್ರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಜಮೀನ್ದಾರಿಕೆಗಳನ್ನ ಕುತಂತ್ರದಿಂದ ಕಿತ್ಕೊಳ್ತಕ್ಕಂಥ ಒಂದು 4-5 ಕೇಸ್ ಸ್ಟಡಿ ನಾನು ಮಾಡಿದ್ದೇನೆ. ಅವ್ರ ಜೀವನ ಚರಿತ್ರೆಯಲ್ಲಿ ಬಂದಿದೆ ಅದು. ಅದನ್ನ ನೋಡಿದಂತ ಸಂದರ್ಭದಲ್ಲಿ ಇವತ್ತಿರ್ತಕ್ಕಂಥ ಪಾಟೀಲ್ರು, ಗೌಡ್ರು ಇವ್ರದೆಲ್ಲ ಸ್ಥಿತಿಗತಿ ಹೇಗೆ ಉಳಿದಿದೆ ಅಂತಕ್ಕಂಥದ್ದು ನಮ್ಗೆ ಅಲ್ಟಾ ರುದ್ರಗೌಡರ ಜೀವನ ಶೈಲಿಯನ್ನ ಅಥವಾ ಅವರ ನೌಕರಿಯ ಬದುಕಿನ ಅವರ ನೌಕರಿಯ ಬದುಕನ್ನ ಅಧ್ಯಯನ ಮಾಡಿದಂತ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗ್ತದೆ. ಇದೇ ಸಂದರ್ಭದಲ್ಲಿ ನಾಸಿಕದಲ್ಲಿ ಪ್ಲೇಗ್ ರೋಗ ಬಂದಿತ್ತು. ಆ ಪ್ಲೇಗ್ ರೋಗ ಬಂದಂತ ಸಂದರ್ಭದಲ್ಲಿ ಕ್ಯಾಪ್ಟನ್ ರ್ಯಾಂಡ್ ಅಂತಕ್ಕಂಥವನು ಇಂಡಿಯಾ ಇಂಗ್ಲೆಂಡ್ ಪ್ಲೇಗ್ ಕಂಟ್ರೋಲ್ ಕಮಿಟಿ ಚೇರ್ಮನ್ ಇರ್ತಾರೆ. ಅವರು ಪುನಾಗ್ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ಲೇಗ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಮನೆ ಮೇಲೆ ಇರ್ತಕ್ಕಂಥ ಹಂಚುಗಳನ್ನ, ಗೋಡೆಗಳಿಗೆ ಹೋಲ್ ಹೊಡಿಸ್ತಕ್ಕಂಥದ್ದು, ಈ ಜನರನ್ನ ಬಟ್ಟೆ ಬಿಚ್ಚಿ ಬಿಸಿಲಿನಲ್ಲಿ ನಿಲ್ಲಿಸ್ತಕ್ಕಂತಹ, ಈಗೇನ್ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಏನ್ ಕಂಟ್ರೋಲ್ ಮೆಥಡ್ಸ್ ಅನ್ನ ಫಾಲೋ ಮಾಡಿದ್ರೆ ಆ ರೀತಿಯಾಗಿರ್ತಕ್ಕಂತಹ ಕ್ರಮಗಳನ್ನ ಅನುಸರಿಸ್ತಕ್ಕಂತ ಸಂದರ್ಭದಲ್ಲಿ ದೊಡ್ಡದಾಗಿರ್ತಕ್ಕಂಥ ದಂಗೆ ಹೇಳ್ತದೆ. ಇಂಡಿಯಾ ಇಂಗ್ಲೆಂಡ್ ಪ್ಲೇ ಕಮಿಟಿ ಚೇರ್ಮನ್ ರ್ಯಾಂಡ್ ಅನ್ನೋ ಡಾಕ್ಟರ್ನ ಚಾಪೇಕರ್ ಸಹೋದರರು ಬಡದು ಹೊಡಿತಾರೆ. ಅದನ್ನ ನಾವು ಬೇರೆ ಬೇರೆ ಪುಸ್ತಕಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಓದ್ತಾ ಇದೀವಿ. ಆದ್ರೆ ಇದೇ ಸತ್ಯ ನಾನು ಹೇಳ್ತಕ್ಕಂಥದ್ದು. ಯಾಕಂದ್ರೆ ಅಲ್ಟಾ ರುದ್ರಗೌಡರು ತಮ್ಮ ದಿನನಿತ್ಯದ ಚಟುವಟಿಕೆಗಳನ್ನ ಬಸವರಾಜ್ ಕಂಬಿ ಊರ್ ಹಿರೇಮಠ ಅಂತಕ್ಕಂಥ ಓರ್ವ ವ್ಯಕ್ತಿಯಿಂದ ಪ್ರತಿನಿತ್ಯ ದಾಖಲಿಸಿದ್ದಾರೆ. ಆ ಚಾಪೆ ಅಂತ ಸಂದರ್ಭದಲ್ಲಿ ಮನಗಂಡ ದಂಗೆ ಎಂದಿರ್ತದೆ. ಆ ದಂಗೆಯನ್ನ ನಿರ್ವಹಿಸ್ಲಿಕ್ಕೆ ಬ್ರಿಟಿಷ್ ಸರ್ಕಾರ ಹೈರಾಣ ಹೋಗಿರ್ತದೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಅಲ್ಟಾ ರುದ್ರಗೌಡರನ್ನ ವಿಶೇಷ ಅಧಿಕಾರಿಯಾಗಿ ನೇಮಕ ಮಾಡಿದಂತ ಸಂದರ್ಭದಲ್ಲಿ ನಾಸಿಕದ ಕಂಪ್ಲೀಟ್ ಪ್ಲೇಗ್ ಸಂದರ್ಭದಲ್ಲಿ ದಂಗೆ ಅಂತಿರ್ತಕ್ಕಂತ ಜನರನ್ನ ಕಂಟ್ರೋಲಿಗೆ ತಗೊಂಡ್ಬಂದು ಸಾಂತ್ವನ ಹೇಳಿ ಒಂದು ಉತ್ತಮ ಆಡಳಿತಗಾರ ಅಂತಕ್ಕಂತಹ ಮೆಚ್ಚುಗೆಯನ್ನ ಪಡಿಸ್ಕೊಳ್ತಾರೆ. ನಾವು ನೀವು ಇತಿಹಾಸದಲ್ಲಿ ಓದಿದ್ದೀವಿ, ಕೇಸರಿ ಮತ್ತು ಮರಾಠಿ ಪತ್ರಿಕೆಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು ಬಾಲಗಂಗಾಧರ್ ತಿಲಕರು ಅಂತೇಳಿ. ಬಹುಶಃ ಆ ಕೇಸರಿ ಮತ್ತು ಮರಾಠಿ ಪತ್ರಿಕೆಗಳಲ್ಲಿ ಅಲ್ಟಾ ರುದ್ರಗೌಡರು ಬೆಳಗಾವಿ ಜಿಲ್ಲೆಯಲ್ಲಿ ಉಪಜಿಲ್ಲಾಧಿಕಾರಿಗಳಾಗಿ ಕೆಲಸವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ಲದೆ, ಯಾವುದೇ ಪ್ರಭಾವಿಗಳಿಲ್ಲಲಾರದೆ, ಯಾವುದೇ ಪ್ರಭಾವಕ್ಕೂ ಜಗ್ಗಲಾರದೆ ನಿರ್ಧಾರವನ್ನ ತೆಗೆದುಕೊಳ್ತಿದ್ದ ಕಾರಣಕ್ಕಾಗಿ ಕೆಲವೊಂದಿಷ್ಟು ಏನಾಗ್ತದೆ ಅಂತಂದ್ರೆ ನಿರ್ಧಾರವನ್ನ ತೆಗೆದುಕೊಳ್ಳುವ ಕಾರಣಕ್ಕಾಗಿ ನಮ್ಮನ್ನ ಮೀರಿ ಹೋಗ್ತಾ ಇದ್ದಾನಲ್ಲ ವ್ಯಕ್ತಿ ಅಂತೇಳಿ ಇವರನ್ನ ಹನಿಬೇಕು ಅಂತೇಳಿ ಅಲ್ಟಾ ರುದ್ರಗೌಡರ ಬಗ್ಗೆಗೆ ಬಾಲಗಂಗಾಧರ್ ತಿಲಕರು ಕೇಸರಿ ಮತ್ತು ಮರಾಠಿ ಪತ್ರಿಕೆಗಳಲ್ಲಿ 6 ಇವರ ವಿರುದ್ಧದ ಲೇಖನಗಳನ್ನ ಬರೀತಾರೆ. ಅವು ಡೇಟ್ಗಳು ಸಹಿತ ಇದಾವೆ. ಆ 6 ಲೇಖನಗಳನ್ನ ಬರೆದಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಓರ್ವ ಸರ್ಕಾರಿ ಅಧಿಕಾರಿಯ ಕುರಿತು ಪತ್ರಿಕೆಯಲ್ಲಿ ಯಾವುದೇ ಒಂದು ವರದಿ ಆಗ್ಲಿ, ವಿರೋಧಾಭಾಸದ ವರದಿಗಳು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನ ಹೊರಗಲ್ಲಿಗೆ ಹಚ್ಚಿ ಅಥವಾ ಎನ್ಕ್ವೈರಿ ಮಾಡ್ತಕ್ಕಂಥದ್ದು ಒಂದು ಇವತ್ತಿಗೂ ಇದೆ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಟಾ ರುದ್ರಗೌಡರ ಕುರಿತು ಬಂದಿರ್ತಕ್ಕಂಥ ವರದಿಗಳನ್ನ ಹೊರಗಲ್ಲಿಗೆ ಹಚ್ಚಿ ನೋಡಿದಂತ ಸಂದರ್ಭದಲ್ಲಿ ಅಲ್ಟಾ ರುದ್ರಗೌಡರುಗಳು ನಿರಪರಾಧಿ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಬ್ರಿಟಿಷ್ ಸರ್ಕಾರ ಹೇಳಿದ್ದಷ್ಟೇ ಅಲ್ಲದೆ ಇಡೀ ಬ್ರಿಟಿಷ್ ಸರ್ಕಾರ ಕಂದಾಯ ಇಲಾಖೆಯಲ್ಲಿ ಭ್ರಷ್ಟಾಚಾರವನ್ನ ನಿರ್ಮೂಲನ ಮಾಡಿದ ಧೀಮಂತ ವ್ಯಕ್ತಿ ಅಂತಕ್ಕಂಥದ್ದನ್ನ ಅಲ್ಟಾ ರುದ್ರಗೌಡರಿಗೆ ಕೊಡ್ತಾರೆ. ಬಹುಶಃ ಬೆಳಗಾವಿ ಜಿಲ್ಲೆಯಲ್ಲಿ ಅಥವಾ ಅಂದಿನ ಮುಂಬೈ ಕರ್ನಾಟಕದಲ್ಲಿ ಅಲ್ಟಾ ರುದ್ರಗೌಡರು ಪ್ರಭಾವ ಅಥವಾ ಹೋಡ್ ಎಷ್ಟಿತ್ತು ಅಂತಕ್ಕಂಥದ್ದನ್ನ
ಒಂದು ಘಟನೆ ಅವ್ರ ಜೀವನ ಚರಿತ್ರೆಯಲ್ಲಿ ಓದ್ತಕ್ಕಂತ ಸಂದರ್ಭದಲ್ಲಿ ಕಿತ್ತೂರಿನಲ್ಲಿ, ಯಾಕಂದ್ರೆ ಅವ್ರಿಗೆ ಒಬ್ಬಕಿ ಮಗಳು ಇರ್ತಾಳೆ, ರಾಣಿ ರುದ್ರಮ್ಮ ಅಂತೇಳಿ. ಆ ರುದ್ರಮ್ಮನನ್ನ ಸವದತ್ತಿ ತಾಲೂಕು, ಇವತ್ತಿನ ಸವದತ್ತಿ, ಚಚಡಿ ದೇಸಾಯರ್ಗೆ ಕೊಟ್ಟಿರ್ತಾರೆ. ವಿ.ಜಿ. ದೇಸಾಯರ್ ಅಳಿಯ ಮಾವನೇ KLA ಪ್ರಥಮ ಅಧ್ಯಕ್ಷ ಮತ್ತು ಕಾರ್ಯಾಧ್ಯಕ್ಷರಾಗಿರ್ತಾರೆ. ಹಾಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಇವ್ರ ಹೋಲ್ಡ್ ಬಾಳ ಇರ್ತದೆ. ಇಲ್ಲಿ ಕಿತ್ತೂರಿನಲ್ಲಿ ಒಬ್ಬ ಜಂಗಳಿ ದನ ಕಾಯ್ತಿದ್ದ. ಜಂಗಳಿ ದನ ಅಂತಂದ್ರೆ ಹಿಂಡ್ ದನ ಕಾಯ್ತಕ್ಕ, ಓಣಿಯಲ್ಲಿ ದನಗಳನ್ನೆಲ್ಲ ಅವನ ಹೆಸರು ಹುಚ್ಚಪ್ಪ ಅಂತಿತ್ತು. ಆ ದನ ಕಾಯ್ತಕ್ಕಂತ ಸಂದರ್ಭದಲ್ಲಿ ಈ ದನಗಳನ್ನೆಲ್ಲ ರಸ್ತೆಯಲ್ಲಿ ಹೊಡ್ಕೊಂಡು ಹೋಗ್ತಕ್ಕಂತ ಸಂದರ್ಭದಲ್ಲಿ ಅಕ್ಕಪಕ್ಕ ಗದ್ದೆಗಳಿಗೆ ನುಗ್ತಕ್ಕಂಥದ್ದು ದನದ ಸ್ವಭಾವ ಎಲ್ಲ. ಅಂತ ದನಗಳಿಗೆ ಆತ ಹೇಳ್ತಿದ್ದ, ನಿಮ್ನೆಲ್ಲರನ್ನು ಕರ್ಕೊಂಡೋಗಿ ಆಟ ಆಡೋದ್ರ ಒಳಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಅವ್ರು. ಒಬ್ಬ ಹುಚ್ಚ ಅಥವಾ ಅವನ ಹೆಸರು ದನ ಕಾಯ್ತಕ್ಕಂಥ ವ್ಯಕ್ತಿ ತನ್ನ ದನಗಳಿಗೆ ಅಲ್ಟಾಡ್ ರುದ್ರಗೌಡ್ರ ಹೆಸರು ಹೇಳಿ ಹೆದರ್ಸ್ತಾನೆ ಅಂತಂದ್ರೆ, ಅಲ್ಟಾಡ್ ರುದ್ರಗೌಡ್ರ ಪ್ರಭಾವ ಅಂದಿನ ದಿನಮಾನಗಳಲ್ಲಿ ಎಷ್ಟಿತ್ತು ಅಂತ ಒಬ್ಬ ಮಹೋನ್ನತ ವ್ಯಕ್ತಿಯನ್ನ ಕೇವಲ 1932ರಲ್ಲಿ ಅವ್ರು ನಿಧನ ಆಗ್ತಾರೆ. ಕೇವಲ 95 ವರ್ಷದಲ್ಲಿ ಅವರಿಂದ ಉಪಯೋಗ ತೆಗೆದುಕೊಂಡಿರ್ತಕ್ಕಂಥ ಅವರು ಮುಂದಿನ ಜನಾಂಗ ಮರ್ತಿದೆ ಅಂತಕ್ಕಂಥದ್ದು ಬಹಳ ಖೇದದ ಮತ್ತು ನೋವಿನ ಮಾತು. ಒಂದ್ಸರಿ ಈ ಗೋಕಾಕ್ ಹತ್ರ ಲೋಳ್ಸೂರ್ ಬ್ರಿಡ್ಜ್ ಇದೆ, ಆ ಲೋಳ್ಸೂರ್ಗೆ ವಿಸಿಟ್ ಹೋಗಿರ್ತಾರೆ ಅಲ್ಟಾಡ್ ರುದ್ರಗೌಡ್ರು. ಅಲ್ಲಿ ಐಬಿನಲ್ಲಿ ಉಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಸಮೀಪದಲ್ಲಿ ಒಬ್ಬ ರೈತ ತನ್ನ ಹೋರಿಗಳ ಮೈ ತೊಳಿತಿರ್ತಾನೆ. ಅವು ಕಿಲಾರಿ ಹೋರಿ ಇರ್ತವೆ, ಬಹಳ ಗಲಾಟೆ ಮಾಡ್ತಿರ್ತವೆ. ಆ ರೈತ ಹೇಳ್ತಾನತ್ತ, ಇಲ್ಲೇ ಅಲ್ಟಾಡ್ ರುದ್ರಗೌಡ್ರ ಸಮೀಪ ಬಂದಿದಾರ, ನೀನು ಕರ್ಕೊಂಡೋಗಿ ಅವ್ರ ಕೈಯಾಗ ಕೊಡ್ತೀನಿ ಅಂತೇಳಿ ಆ ರೈತ ಸಹಿತ ತನ್ನ ದನಗಳಿಗೆ ಅಲ್ಟಾಡ್ ರುದ್ರಗೌಡ್ರ ಹೆದರಿಕೆಯನ್ನ ತೋರಿಸ್ತಾ ಇದ್ದ. ಅಂದ್ರೆ ಹೆಸರಿನ ಹೆದರಿಕೆ, ಅದೇನ ನಾವು ನೇಮ್ ಅಂಡ್ ಫೇಮ್ ಅಂತ ಹೇಳ್ತೀವಲ್ಲ, ಅದನ್ನ ಹೇಳ್ತಿದ್ದ ಅಂತಂದ್ರೆ ಅಲ್ಟಾಡ್ ರುದ್ರಗೌಡ್ರ ಪ್ರಭಾವಳಿ ಅಂದಿನ ದಿನಮಾನಗಳಲ್ಲಿ ಎಷ್ಟಿತ್ತು ಅಂತಕ್ಕಂಥದ್ದನ್ನ ನಾನು ತಿಳ್ಕೊಂಡಾಗೆ ಅಥವಾ ಭಾವಿಸಿದ ಹಾಗೆ ಸಂಶೋಧಿಸಿದ ಹಾಗೆ ಇವತ್ತು ಎಲ್ಲಿ ಹೋಯ್ತು ಅದೆಲ್ಲ. ಅಂತ ಮಹನೀಯ ವ್ಯಕ್ತಿಯನ್ನ ಈ ಸಮಾಜ ಯಾವ ಕಾರಣಕ್ಕಾಗಿ ಮರೀತು ಅಂತಕ್ಕಂಥದ್ದನ್ನ ನೋಡಿದ್ರೆ ಬಹಳ ನೋವಾಗ್ತದೆ. ಬಹುಶಃ ಹೀಗೆ ಇನ್ನೂ ಒಂದು ಘಟನೆ ಬರ್ತದೆ ಚಿಕ್ಕೋಡಿಯಲ್ಲಿ. ಬಹುಶಃ ಅಲ್ಟಾಡ್ ರುದ್ರಗೌಡ್ರು ಉಪ ಜಿಲ್ಲಾಧಿಕಾರಿಗಳೇ ಇರ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ಬಾನಿ ಬಸಪ್ಪ ಅಂತಕ್ಕಂಥ ರೈತ ಇರ್ತಾನೆ. ಅವ ಏನ್ ಮಾಡಿರ್ತಾನೆ ಅಂತಂದ್ರೆ, ಯಾವುದೋ ಕಷ್ಟಕ್ಕಾಗಿ ಅವುಗಳನ್ನ ತನ್ನ ಜಮೀನನ್ನ ಒತ್ತಿ ಹಾಕಿರ್ತಾನೆ. ಒತ್ತಿ ಹಾಕಿರ್ತಕ್ಕಂತಹ ತೆಗೆದುಕೊಂಡಿರ್ತಕ್ಕಂತ ಒಬ್ಬ ವ್ಯಕ್ತಿ, ಅವನ ಹೆಸರು ಹೇಳೋದಿಲ್ಲ ಇಲ್ಲಿ, ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ, ಆ ಒತ್ತಿ ಹಾಕ್ತಕ್ಕಂತ ಸಂದರ್ಭದಲ್ಲಿ ಅವುಗಳನ್ನ ಮಾರಾಟ ಮಾಡಿದೀನಿ ಅಂತೇಳಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾನೆ. ರೈತ ಅನಕ್ಷರಿಸ್ತಿರ್ತಾನೆ. ಅಂದಿನ ಕಂದಾಯ ಕಚೇರಿಗಳಲ್ಲಿ, ಅದ ತಲಾಟಿ ಕಚೇರಿ ಇರ್ಬೋದು, ಚಿಟ್ನೀಸ್ ಕಚೇರಿ ಇರ್ಬೋದು, ತಹಸೀಲ್ದಾರ್ ಕಚೇರಿಗಳಲ್ಲಿ ಈ ರೈತರ ಗೋಳನ್ನ ಕೇಳ್ತಕ್ಕಂಥವ್ರು ಯಾರು. ಈಗೂ ಘಟಾನುಘಟಿಗಳು ಹೋದ್ರೆ ಕಂದಾಯ ಇಲಾಖೆಯಲ್ಲಿ ಕೆಲಸ ಆಗ್ಬೇಕಾದ್ರೆ ಎದುಸಿರು ಬಿಡ್ತಕ್ಕಂಥ ಕಾಲಘಟ್ಟದಲ್ಲಿ ಆ ರೈತ ಏನ್ ಮಾಡ್ತಾನೆ ಅಂತಂದ್ರೆ, ತನ್ನ ಜಮೀನನ್ನ ಒತ್ತಿ ಹಾಕ್ತಾನೆ. ಒತ್ತಿ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ತಲಾಟಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ ಅಂತಂದ್ರೆ, ಅದನ್ನ ಒತ್ತಿ ಹಾಕ್ತಕ್ಕಂಥ ದಾಖಲೆಗಳನ್ನ ಮಾರಾಟ ಮಾಡಿದ್ದೀನಿ ಅಂತೇಳಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ. ಅದನ್ನ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಮತ್ತೊಬ್ಬನಿಗೆ ಅದನ್ನ ಮಾರಾಟ ಮಾಡ್ತಾನೆ. ಇಂಥ ಸಂದರ್ಭದಲ್ಲಿ ಬಾನಿ ಬಸಪ್ಪ ಬೆಳೆದಿರ್ತಕ್ಕಂತಹ ತನ್ನ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಬೆಲ್ಲ ಅಂದ್ರೆ ಕಬ್ಬಿನ ಗಾನ ಇತ್ತಲ್ಲ, ಕಬ್ಬು ಮತ್ತು ಮೆಣಸಿನ್ಕಾಯನ್ನ ಅವ್ರು ಬಂದು ವಶಪಡಿಸ್ಕೊಳ್ತಾರೆ, ಜಮೀನ್ ನಮ್ದು ಅಂತೇಳಿ. ಅಂತ ಸಂದರ್ಭದಲ್ಲಿ ಆತನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ನಿಗೆ ಯಾರೋ ಹೇಳ್ತಾರೆ, ನೀನ್ ಬೆಳಗಾವಕ್ಕೆ ಹೋಗಿ ಅಲ್ಲಿ ಅಲ್ಟಾಡ್ ರುದ್ರಗೌಡ ಅಂತ ಉಪ ಜಿಲ್ಲಾಧಿಕಾರಿ ಇದ್ದಾರೆ, ಅವ್ನ ಕಾನು ಅಂತೇಳಿ. ಅಂತ ಒಬ್ಬ ಮಹನೀಯ ಅವರು ಹೋಗಿ ಅಲ್ಟಾಡ್ ರುದ್ರಗೌಡನ್ ಕೇಳಿದಂತ ಸಂದರ್ಭದಲ್ಲಿ ಅವ್ನ್ ಬರ್ಲಿಕ್ಕೆ ಬರ್ತಿರೋದಿಲ್ಲ. ಅಲ್ಟಾಡ್ ರುದ್ರಗೌಡ ಒಬ್ಬನ್ ಕೊಟ್ಟು ಅವ್ನ ಕಂಪ್ಲೇಂಟ್ ಅನ್ನ ಬರೆಸಿ ಆ ಕಂಪ್ಲೇಂಟ್ ತೆಗೆದುಕೊಂಡು ಬೆಳಗ್ಗೆ ಏಳೋದಕ್ಕಿಂತ ಮುಂಚೆ, ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅಲ್ಟಾಡ್ ರುದ್ರಗೌಡ ಆ ಸ್ಥಳಕ್ಕೆ ಹೋಗ್ತಾರೆ. ಆ ಸ್ಥಳಕ್ಕೆ ಹೋಗಿ ಆ ರೈತನ ಮನೆಯಲ್ಲಿ ಇರ್ತಕ್ಕಂಥ ಎತ್ತುಗಳು ಇರ್ತಾವಲ್ಲ, ಹಕ್ಕಿನಲ್ಲಿ ಕಟ್ಟಿರ್ತಕ್ಕಂಥ ಎತ್ತುಗಳನ್ನ ಬಿಚ್ಚಿ ಅವಕ್ಕ ನೊಗ ಕಟ್ಟಿ ಜೋರಾಗಿ ಹೊಡಿತಾರ. ಆ ರೈತ ಯಾವ ಜಮೀನು ನಂದು, ನಾವು ಒತ್ತಿ ಹಾಕಿದೀನಿ, ಮಾರಾಟ ಮಾಡಿಲ್ಲ ಅಂತೇಳಿ ಏನ್ ಇದು ಮಾಡಿರ್ತಾನೆ. ಇಲ್ಲ, ಮಾರಾಟಕ್ಕೆ ನಾವು ತಗೊಂಡಿದೀವಿ ಅಂತೇಳಿ ಅವ್ರು ಹೇಳ್ತಿರ್ತಾರೆ. ಆ ಜಮೀನ ತನ್ನ ಹಕ್ಕಿಯಲ್ಲಿ ಇರ್ತಕ್ಕಂಥ ಎತ್ತುಗಳನ್ನು ಬಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆ ಎತ್ತುಗಳು ನೇರವಾಗಿ ಆ ಬಾನಿ ಬಸಪ್ಪ ಒತ್ತಿ ಹಾಕಿ ಜಮೀನ್ಗೆ ನಿಲ್ತವೆ. ಅದ್ರ ಜೊತೆಗೆ ಅಲ್ಲಿ ಬೆಳೆದಿರ್ತಕ್ಕಂಥ ಬೆಲ್ಲ ಮತ್ತು ಮೆಣಸಿನ್ಕಾಯನ್ನ ತೆಗೆದುಕೊಂಡು ಯಾರು ಖರೀದಿ ಮಾಡುತ್ತಲ್ಲ ಅವ್ರನ್ನ ಪತ್ತೆ ಹಚ್ಚಿ ಅದರ ಮೇಲೆ ಈ ಜಮೀನು ಬಾನಿ ಬಸಪ್ಪ ಒಂದೇ ಅನ್ನೋ ಹಾಗೆ ಪ್ರೂವ್ ಮಾಡಿ ಅವ್ರಿಗೆ ದಂಡನೆ ಕೊಡ್ತಕ್ಕಂಥ ಮತ್ತು ಅದಕ್ಕೆ ಬದರಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮ
ಅಧೀನ ಸಿಬ್ಬಂದಿಗೂ ಸಹಿತ ದಂಡನೆ ಮಾಡ್ತಕ್ಕಂಥದ್ದು ಕೊಡ್ತಾರೆ. ಇದು ಸಹಿತ ಅವರ ಆಡಳಿತದ ಚಾಕಚಕ್ಯತೆ ಬರ್ತಿತ್ತು. ಬಹುಶಃ ಪ್ರಭಾಕರ್ ಕೋರೆ ಅವರು ಉತ್ತರಾಯಣ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು ಆ ಲೇಖನವನ್ನು ಓದ್ತಕ್ಕಂಥ ಅರಟಾಳು ರುದ್ರಗೌಡ್ರೆ ಬಂದಿರ್ತಕ್ಕಂಥದ್ದು. ಆ ಲೇಖನವನ್ನು ಓದ್ತಕ್ಕಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಒಂದು ಅಮಾವಾಸ್ಯ ದಿನ ಅರಟಾಳು ರುದ್ರಗೌಡ್ರು ಮೊದಲೇ ಬಹಳ ದೈತ್ಯ ವ್ಯಕ್ತಿ, ಅಜಾನುಭಾವ ವ್ಯಕ್ತಿಯವರು, ಅಗ್ಲಾಗಿರ್ತಕ್ಕಂಥ ಮುಖ, ಎತ್ತರದ ನಿಲುವು. ಅವರು ಒಂದು ರೇಷ್ಮೆ ಮೊದಲೇ ಹುಟ್ಟಿದ್ದು ಗೌಡ್ಕಿ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಅಂದಿನ ಕಾಲದಲ್ಲಿ ಬೆಳಗಾವಿ ಜಿಲ್ಲೆಯ ಉಪಜಿಲ್ಲಾಧಿಕಾರಿ ಅಂದ್ರೆ ಬಹಳ ದೊಡ್ಡ ಜಿಲ್ಲೆ ಅದು. ಆವಾಗ ಒಂದು ರೇಷ್ಮೆ ಪಂಚೆಯನ್ನು ಉಟ್ಕೊಂಡು ಬಹಳ ರಾಜಗಾಂಭೀರ್ಯದಿಂದ ನಡೆದು ಬರ್ತಕ್ಕಂಥ ಸಂದರ್ಭದಲ್ಲಿ ಕೇಳ್ತಾರೆ, ಯಾವುದರ ಆಧಾರದ ಮೇಲೆ ನೀನ್ ರೇಷ್ಮೆ ಪಂಚೆ ಹುಟ್ಟಿದ್ಯಾ ಅಂತ ಒಬ್ಬ ಕೇಳ್ತಾನೆ, ಕೊಂಕು ಮಾತನ್ನ ಹೇಳ್ತಾನೆ. ಅವಾಗ ಅರಟಾಳು ರುದ್ರಗೌಡ್ರು ಹೇಳ್ತಾರೆ, ಉಡ್ದಾರ ಗಟ್ಟಿ ಐತಿ, ಅದರ ಆಧಾರದ ಮೇಲೆ ರೇಷ್ಮೆ ಪಂಚೆ ಹುಟ್ಟಿದೀನಿ, ನಿಂದೇನೋ ಮಗನ ಅಂತ ಕೇಳ್ತಾರೆ ಅವ್ರು. ಇನ್ನೂ ಒಂದು ಕಡೆಗೆ ಅವ್ರೊಂದ್ ಜೊತೆ ಹೊಸ ಚಪ್ಪಲಿಯನ್ನ ತೆಗೆದುಕೊಳ್ತಿರ್ತಾರೆ. ಇಲ್ಲ ನಾನು ಜಾತಿ ಭೇದ ಮಾಡ್ತಾ ಇಲ್ಲ, ಅರಟಾಳು ರುದ್ರಗೌಡ್ರು ಚಪ್ಪಲಿಯನ್ನ ತೆಗೆದುಕೊಳ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಯಾರೋ ಒಬ್ರು ಕೇಳ್ತಾರೆ, ನೀವು ಹೊಸ ಚಪ್ಪಲಿ ತಗೊಳ್ಳೋರ ಅಂದ್ರೆ ಅಂದಿನ ಕಾಲದಲ್ಲಿ ಲಿಂಗಾಯತರು ಹೊಸ ಚಪ್ಪಲಿಯನ್ನ ಹಾಕ್ಲಿಕ್ಕೆ ಅನರ್ಹರು, ಇನ್ನು ಉಳಿದಿರ್ತಕ್ಕಂಥವ್ರ ಪರಿಸ್ಥಿತಿನೇ ಬೇರೆನೇ ಆಗೋಯ್ತು. ಅಂತ ಸಂದರ್ಭದಲ್ಲಿ ಅರಟಾಳು ರುದ್ರಗೌಡ್ರು ಎಷ್ಟ್ ಚಂದ ಉತ್ತರ ಕೊಡ್ತಾರಂದ್ರೆ, ಹಂಗ ತಗೊಳ್ಳೋದಿಲ್ಲ, ನೀನ್ ಕಿವಿ ಗಡ್ಡಿ ಮೇಲೆ ಇಟ್ಟು ತಗೋತೀನಿ ಅಂತ ಹೇಳ್ತಾರೆ. ಅಂದ್ರೆ ಕಿವಿ ಗಡ್ಡಿ ಕೊಟ್ಟು ಅವನ್ನ ಮೆಟ್ತೀನಿ ಅಂತಕ್ಕಂಥ ಸ್ವಾಭಿಮಾನದ ಮಾತುಗಳನ್ನ, ಅಂದ್ರೆ ಅವ್ರಿಗೆ ಬಂದಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನ ಕತ್ತರಿಸಿ ತುಂಡರಿಸಿ ಒಗೆಯೋದ್ರಲ್ಲಿ ಅವ್ರ ಪಾತ್ರ ಬಹಳ ದೊಡ್ಡದಾಗಿತ್ತು. ಹಾಗಾಗಿ ಇದೆಷ್ಟೆಲ್ಲ ಆಗ್ತದೆ. ಮುಂದೆ ನಾವ್ ಹೇಳ್ತಾ ಇದ್ವಿ ಎಲಿಯ ಬಗ್ಗೆ ಹೇಳ್ತಕ್ಕಂತ ಸಂದರ್ಭದಲ್ಲಿ ಆ ಫಂಡ್ ಏನ್ ಕೂಡಿರ್ತಲ್ಲ, ಅದಕ್ಕೆ ಯಾರನ್ನ ಅಧ್ಯಕ್ಷನ್ ಮಾಡ್ಬೇಕು ಅಂದಂತ ಸಂದರ್ಭದಲ್ಲಿ ಸಮಾಜದ ಮಹನೀಯರೆಲ್ಲರೂ ಸೇರಿಸಿ ಬ್ರಿಟಿಷ್ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾರೆ. ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನ ಆ ಫಂಡಿನ ಅಧ್ಯಕ್ಷರನ್ನಾಗಿ ಮಾಡ್ಬೇಕು ಅಂತೇಳಿ ಅವ್ರು ಮನವಿ ಕೊಟ್ಟಿರ್ತಾರೆ. ಅಂತ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಅದಕ್ಕೆ ಒಪ್ಪಿ ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳೇ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಫಂಡಿನ ಅಧ್ಯಕ್ಷರನ್ನಾಗಿ ನೇಮಕ ಮಾಡುತ್ತದೆ. ಹಾಗಾಗಿ ಮಿಡಲ್ಟನ್ ಅಂತಕ್ಕಂಥ ಒಬ್ಬ ಧಾರವಾಡ ಜಿಲ್ಲಾಧಿಕಾರಿ ಇದ್ದ, ಅವರು ಅರಟಾಳು ರುದ್ರಗೌಡ್ರ ಸಮಾಜದ ಪ್ರೀತಿಯನ್ನ ಗಮನಿಸಿ ಇವತ್ತೇನು ತುಪ್ಪದ ಅವಲಕ್ಕಿ ಕ್ಯಾಂಟೀನ್ ಹತ್ರ 7 ಎಕರೆ ಜಮೀನಿದೆ, ಆ 7 ಎಕರೆ ಜಮೀನು ಲಿಂಗಾಯತ್ ಸಮಾಜಕ್ಕೆ ಅಥವಾ ಎಲಿಗೆ ಆ ಧಾರವಾಡದ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥವ್ರು 1906-7ರಲ್ಲಿ ಮಂಜೂರು ಮಾಡಿರ್ತಕ್ಕಂಥದ್ದು ನನಗೆ ಸ್ಪಷ್ಟವಾಗಿ ಇರ್ತಕ್ಕಂಥದ್ದು. ಮುಂದೆ 1933ರಲ್ಲಿ ಏನಾಗ್ತದೆ ಅಂತಂದ್ರೆ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರದ ಕೆಲಸ ಹೆಚ್ಚಾಗಿರೋದ್ರಿಂದ ಲಿಂಗಾಯತ ಮಹನೀಯರು ತಮ್ಮದೇ ಸಮಾಜದ ಗಣ್ಯ ವ್ಯಕ್ತಿಯನ್ನ ಆ ಫಂಡಿನ ಅಧ್ಯಕ್ಷರನ್ನಾಗಿ ಮಾಡ್ಬೇಕು ಅಂತೇಳಿ ಸರ್ಕಾರ ಆದೇಶಿಸಿದಂತ ಸಂದರ್ಭದಲ್ಲಿ ರಾಜ ಲಕ್ಕನಗೌಡ ದೇಸಾಯಿ ಅವರು ಎಲಿಎಯ ಪ್ರಥಮ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಬಹುಶಃ ಆ ಎಲಿಎಗೆ ಫಂಡ್ ಯಾರ್ಯಾರು ಬಂದಿದೆ, ಏನ್ ಬಂದಿದೆ, ಎಷ್ಟು ಬಂದಿದೆ, ಯಾರು ಅದಕ್ಕೆ ಜಮೀನ್ ಕೊಟ್ಟಿದ್ದಾರೆ, ಅದೆಲ್ಲವನ್ನ ನಾನು ನೋಡಿದಂತ ಸಂದರ್ಭದಲ್ಲಿ ಅಲ್ಲಿ ಬಹಳ ಅಧ್ವಾನ ಆಗಿದೆ. ಇವತ್ತಿಗೂ ಬಹಳಷ್ಟು ದಿನಗಳ ಕಾಲ ಅದಕ್ಕೆ ಚುನಾವಣೆ ಇಲ್ಲಲಾರ್ದೆ ಇರ್ತಕ್ಕಂಥವ್ರೆ ಆ ಕಮಿಟಿಯನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಹೊಸ ಸದಸ್ಯರಿಲ್ಲ. ಈ ರೀತಿ ಆಗಿರ್ತಕ್ಕಂಥ ಅಲ್ಲಿ ಬಹಳ ಎಲಿಎಗೆ ಕೊಟ್ಟಿರ್ತಕ್ಕಂತಹ ಜಮೀನನ್ನೇ ಮಾರ್ಕೊಂಡಿರ್ತಕ್ಕಂತಹ ಘಟನಾವಳಿಗಳನ್ನ ನಾನು ಓದಿದ್ದೀನಿ. ಆ ಕೊಟ್ಟಿರ್ತಕ್ಕಂಥವ್ರೆಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬರೆದಂತ ಸಂದರ್ಭದಲ್ಲಿ ನಮ್ಮ ಅಜ್ಜ ಇಷ್ಟ ಕೊಟ್ಟಿದ್ದ ಸರ್, ಅದನ್ನ ಮಾರ್ಕೊಂಡಿದ್ದಾರೆ, ಆ ಹೊಲ ಎಲ್ಲೈತಿ ಅಂತೇಳಿ ಬಹಳಷ್ಟು ಮಂದಿ ತಮ್ಮ ನೋವುಗಳನ್ನ ಹೇಳ್ಕೊಂಡಿರ್ತಕ್ಕಂಥದ್ದನ್ನ ನಾನು ಕೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಉಪಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಛತ್ರಪತಿ ಶಾಹು ಮಹಾರಾಜರಿಗೆ ಅರಟಾಳು ರುದ್ರಗೌಡ್ರ ಬಗೆಗೆ ಬಹಳ ಕುತೂಹಲ ಇತ್ತು. ಎಂತ ಮನುಷ್ಯ ಈತ, ಇವರನ್ನ ಕಾಣ್ಬೇಕಂತೇಳಿ ಶಿವಾಜಿ ಮಹಾರಾಜರು ಅಂದ್ರೆ ಆ ವಂಶಾವಳಿ, ಆ ಡೈನಾಸ್ಟಿಗೆ ಬರ್ತಕ್ಕಂಥ ಶಾಹು ಮಹಾರಾಜರು ಅರಟಾಳು ರುದ್ರಗೌಡ್ರ ಭೇಟಿಗೆ 2 ವರ್ಷ ಕಾಯ್ದಿದ್ದಾರೆ ಅಂತಂದ್ರೆ, ಯಾಕಂದ್ರೆ ಈ ದೇಶದಲ್ಲಿ ಮೀಸಲಾತಿಯನ್ನ ತಂದಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಗ್ವಾಲಿಯರ್ದ ಸಯಾಜಿರಾವ್ ಗಾಯಕ್ವಾಡ್ ಒಬ್ರು, ಮತ್ತೆ ಶಾಹು ಮಹಾರಾಜರು 1902ರಲ್ಲೇ ಘೋಷಣೆ ಮಾಡ್ತಾರೆ. ಅಂತ ವ್ಯಕ್ತಿ ಅರಟಾಳು ರುದ್ರಗೌಡರ ದರ್ಶನಕ್ಕೆ 2 ವರ್ಷ ಕಾದಿರ್ತಕ್ಕಂಥದ್ದು ಬಹಳ ಇವ್ರ ವ್ಯಕ್ತಿತ್ವದ ಮಹತ್ವ ಗೊತ್ತಾಗ್ತದೆ. ಮುಂದೆ ಅರಟಾಳು ರುದ್ರಗೌಡರು ಅವ್ರ ಭೇಟಿಗೆ 1907-8ರಲ್ಲಿ ಭೇಟಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಶಾಹು ಮಹಾರಾಜರು ಸೊಲ್ಲಾಪುರದಲ್ಲಿ ಲಿಂಗಾಯತ್ ಸಮಾಜಕ್ಕೆ 7 ಎಕರೆ ಜಮೀನ್ ಕೊಟ್ಟಿರ್ತಾರೆ, ಒಂದು ದೊಡ್ಡದಾಗಿರ್ತಕ್ಕಂಥ ಕಟ್ಟಡವನ್ನ ಕೊಡ್ತಾರೆ.
ತಾವು ಅಲ್ಲೊಂದು ಫಂಡ್ ಅನ್ನ ಪ್ರಾರಂಭ ಮಾಡ್ತಾರೆ. ಇಲ್ಲಿಗೆ ಅರ್ಟಾಳ್ ರುದ್ರಗೌಡ್ರು 30,000 ರೂಪಾಯಿ ಫಂಡ್ ಕೊಡ್ತದೆ. ಅದಕ್ಕೆ ವಾರದ ಮಲ್ಲಪ್ಪನವರು 6,000 ರೂಪಾಯಿ, ರಾಜ ಲಕ್ಕಮಗೌಡ ದೇಸಾಯಿ ಅವರು, ಮಲ್ಲಪ್ಪನ ಶಿಂತ್ರೆ ಅವರು, ಶಾಹು ಮಹಾರಾಜರು, ಇದರೆಲ್ಲರ ಸೂತ್ರಧಾರಿ ಅಥವಾ ಕರ್ಣಧಾರತ್ವ ಅರ್ಟಾಳ್ ರುದ್ರಗೌಡ್ದಾಗ್ತದೆ. ಅಲ್ಲೊಂದು ಲಿಂಗಾಯತ್ ಹಾಸ್ಟೆಲ್ ಮಾಡ್ತಾರೆ. ಇವತ್ತಿಗೂ ಇದೆ, ಅದರಲ್ಲಿ ಒಂದು ಅರ್ಧ ಮಾರಿದ್ದಾರೆ ಅಂತಕ್ಕಂಥದ್ದು ನಾನ್ ಕೇಳಿದ್ದೀನಿ. ಹಾಗಾಗಿ ಅರ್ಟಾಳ್ ರುದ್ರಗೌಡ್ರು ಮತ್ತು ರಾಜ ಲಕ್ಕಮಗೌಡ ದೇಸಾಯಿ ಅವರನ್ನ ಕರೆಸ್ಕೊಂಡು ಅರ್ಟಾಳ್ ಶಾಹು ಮಹಾರಾಜರು ಸನ್ಮಾನಿಸಿರ್ತಕ್ಕಂಥ ಘಟನಾವಳಿ ನಡೆಯುತ್ತೆ. ಇದಷ್ಟರ ಜೊತೆಗೆ 1886 ಲಿಂಗಾಯತ್ ಸಮಾಜದಲ್ಲಿ ಒಳಪಂಗಡದ ಜಗಳ ಸ್ಟಾರ್ಟ್ ಆಗಿರ್ತದೆ. ಲಿಂಗಾಯತ್ ಸಮಾಜದಲ್ಲಿ ಈ ಸಾಧು ಲಿಂಗಾಯತರು ಮತ್ತು ನೊಣಬ ಲಿಂಗಾಯತರು ಅಂತಿದ್ದಾರೆ. ಇವರು ಆಗೆಲ್ಲ ಪಂಚಪೀಠಗಳಿಗೆ ನಡ್ಕೋತಿತ್ತು ಈ ಭಾಗದ ಜನ, ರಂಭಾಪುರಿ ಪೀಠಕ್ಕೆ. ಅವಾಗ ನಮ್ಗೆ ನಮ್ಮದೇ ಸಮಾಜದಲ್ಲಿ ಗುರುಗಳನ್ನ ಮಾಡ್ಕೊಳ್ತೀವಿ ಅಂತೇಳಿ ಜಗಳ ಹೇಳ್ತದೆ. ಹಾನಗಲ್ನಲ್ಲಿ ಸಭೆ ಆಗ್ತದೆ. ಆ ಸಭೆಯಾಗೆ ಅರ್ಟಾಳ್ ರುದ್ರಗೌಡ್ರು ಹೋಗಿ ಅವತ್ತು ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ವಿಘಟನೆಯನ್ನು ಹುಟ್ಟು ಹಾಕ್ತದೆ. ಹಾಗಾಗಿ ನಾವೆಲ್ಲ ಒಂದು ಆಗಿ ಹೋಗ್ಬೇಕು ಅಂತ ಇವತ್ತಿನ ಲಿಂಗಾಯತರ ಪರಿಸ್ಥಿತಿಯನ್ನು ಒಳಪಂಗಡಗಳಲ್ಲಿ ಒಡೆದು ಹೋಗ್ತಾ ಇದಲ್ಲ, ಇದು 1886 ಇತ್ತು. ಅವಾಗ ಎಲ್ಲರೂ ಒಮ್ಮತದಿಂದ ಒಂದೇ ವಿಚಾರಗಳ ಮೇಲೆ ಹೋಗ್ಬೇಕು ಅಂತೇಳಿ ತಿಳಿ ಹೇಳಿ ಅವರನ್ನ ಸಮಾಧಾನ ಮಾಡಿರ್ತಕ್ಕಂಥದ್ದು ಅರ್ಟಾಳ್ ರುದ್ರಗೌಡ ಜೀವನದಲ್ಲಿ ಬರ್ತದೆ. ಇನ್ನ ಇಲ್ಲಿ ಅರ್ಟಾಳ್ ರುದ್ರಗೌಡ್ರು ಮತ್ತು ಗಿಲ್ಗಂಚಿ ಗುರುಸಿದ್ದಪ್ಪನವರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕ್ರಾಫರ್ಡ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ್ದ. ಬಹುಶಃ ಮಹಾಭ್ರಷ್ಟ ಹಿತ್ತಾಳೆ ಕಿವಿಗಳನ್ನ ಹೊಂದಿರ್ತಕ್ಕಂಥವನು. ಆತನ ಬಗೆಗೆ ಬ್ರಿಟಿಷ್ ಇಂಡಿಯಾ ಗೌರ್ಮೆಂಟ್ಗೆ ಸೆಕ್ರೆಟರಿಯೇಟ್ಗೆ ಕಂಪ್ಲೇಂಟ್ ಆಗತ್ತೆ. ಮಹಾಭ್ರಷ್ಟ ಇರೋದ್ರಿಂದ ಆತನನ್ನ ತೆಗೆದು ಹಾಕಬೇಕು ಅಂತೇಳಿ ಬ್ರಿಟಿಷ್ ಸರ್ಕಾರ ನಿರ್ಧಾರ ಮಾಡಿ ಆತನನ್ನ ಎನ್ಕ್ವೈರಿ ಮಾಡ್ಲಿಕ್ಕೆ ಒಂದು ಕಮಿಟಿಯನ್ನ ಮಾಡ್ತಾರೆ. ಆ ಕಮಿಟಿಯಲ್ಲಿ ಅರ್ಟಾಳ್ ರುದ್ರಗೌಡ್ರು ಮತ್ತು ಗಿಲ್ಗಂಚಿ ಗುರುಸಿದ್ದಪ್ಪನವರು ಸಹಿತ ಕಾರ್ಯವನ್ನ ನಿರ್ವಹಿಸಿರ್ತಕ್ಕಂಥದ್ದನ್ನ ಗಮನಿಸಿದರೆ ಇವರ ಪ್ರಭಾವ ಬ್ರಿಟಿಷ್ ಇಂಡಿಯಾ ಗೌರ್ಮೆಂಟ್ ನಲ್ಲಿ ಎಷ್ಟಿತ್ತು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದೆ. ಇನ್ನು ಇದೇ ಚಿತ್ರವಾಗಿ ಹಂದಿಗನೂರ್ ದೇಸಾಯರ್ ಅಂತ ಬರ್ತಾರೆ. ಲಿಂಗಾಯತ್ ಸಮಾಜದಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಸಂಸ್ಥಾನ. ಬಹುಶಃ ಅಲ್ಲಿ ದತ್ತಕ್ ಅದು ನನಗೆ ನಿಖರವಾಗಿ ಅದನ್ನ ನಾನು ಸ್ಟಡಿ ಮಾಡಿಲ್ಲ. ಅಲ್ಲಿ ದತ್ತಕ್ ತೆಗೆದುಕೊಂಡಿರ್ತಕ್ಕಂಥ ತಾಯಿ ಮತ್ತು ದತ್ತಕ ತೆಗೆದುಕೊಂಡಿರ್ತಕ್ಕಂಥ ಮಗನಿಗೆ ಸಂಘರ್ಷ ಬಂದಿರತಕ್ಕಂಥ ಸಂದರ್ಭದಲ್ಲಿ ದತ್ತಕ್ ಮಗನ ಪರವಾಗಿ ನಿಂತು ಆ ಸಂಸ್ಥಾನ ಮುಂದುವರಿಯೋ ಹಾಗೆ ನೋಡ್ಕೊಂಡಿರ್ತಕ್ಕಂತಹ ಕೀರ್ತಿ ಅರ್ಟಾಳ್ ರುದ್ರಗೌಡ್ರಿಗೆ ಬರ್ತದೆ. ಮುಂದೆ ನಾವು ನೀವೆಲ್ಲ ಸೂರ್ಯ ಮುಳುಗದ ಅದು ತ್ಯಾಗದ ಸೂರ್ಯ ಶಿಖರ ಅಂತ ಕರೆದಿರ್ತಕ್ಕಂತಹ ಸಿರ್ಸಂಗಿ ಲಿಂಗರಾಜರ ಇಡೀ ತಮ್ಮ ಸಂಸ್ಥಾನದ ಆಸ್ತಿಯನ್ನ ಲಿಂಗಾಯತ್ ಸಮಾಜಕ್ಕೆ ದಾರೆ ಇರತಕ್ಕಂಥದ್ದು ನಮಗ್ ಗೊತ್ತಿದೆ. ಬಟ್ ಈ ನಿರ್ಧಾರ ಸಿರ್ಸಂಗಿ ಲಿಂಗರಾಜರನ್ನ ಹೊರತುಪಡಿಸಿದ್ರೆ ಗೊತ್ತಿರ್ತಕ್ಕಂಥದ್ದು ಅರ್ಟಾಳ್ ರುದ್ರಗೌಡ್ರು ಒಬ್ಬರಿಗೆ ಮಾತ್ರ. ಯಾಕಂದ್ರೆ ಸಿರ್ಸಂಗಿ ಲಿಂಗರಾಜರು ಬೆಳಗಾವಿಯಲ್ಲಿ ಒಂದು ಮನೆ ಇತ್ತು. ಬೆಳಗಾವಿ ಜಿಲ್ಲೆಗೆ ಉಪಜಿಲ್ಲಾಧಿಕಾರಿಯಾಗಿ ಅರ್ಟಾಳ್ ರುದ್ರಗೌಡ್ರು ಬಂದಾಗ ಆರಂಭದಲ್ಲಿ ಸಿರ್ಸಂಗಿ ಲಿಂಗರಾಜರ ಮನೆಯಲ್ಲೇ ಇರ್ತಿದ್ರು. ಇವರಿಬ್ರು ಸಹಿತ ಬಹಳ ಆತ್ಮೀಯ ಮತ್ತು ಅನ್ಯೋನ್ಯ ಸ್ನೇಹಿತರಾಗಿರೋ ಕಾರಣಕ್ಕಾಗಿ ಆ ಸಮಾಜದ ಕುರಿತು ಬಹಳಷ್ಟು ಹಿತಚಿಂತನೆಯನ್ನ ಮಾಡ್ತಿರ್ತಕ್ಕಂಥವ್ರು. 6 ಜನ ಪತ್ನಿಯರ ಇದ್ರೂ ಸಹಿತ ತಮಗೆ ಮಕ್ಕಳಾಗದ ನೋವಿನಿಂದ ಸಂಸ್ಥಾನದ ಆಸ್ತಿಯನ್ನೆಲ್ಲ ಸಮಾಜದ ಮಕ್ಕಳ ಶಿಕ್ಷಣಕ್ಕೆ ದಾರಿ ಎರಿತೀನಿ ಅಂತೇಳಿ ನಿರ್ಧಾರ ಮಾಡಿರ್ತಾರೆ. ಅದನ್ನೆಲ್ಲ ಬರೆದು ಬಿಲ್ ಅನ್ನ ಬೆಳಗಾವಿ ಜಿಲ್ಲಾಧಿಕಾರಿ ಜಾಕ್ಸನ್ಗೆ ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ತಮ್ಮ ಜೀವನದ ಕೊನೆ 2-3 ದಿನ ಆಯ್ತಾ ಅಂದ್ರೆ ಸಿರ್ಸಂಗಿ ಲಿಂಗರಾಜರು 1906 ಆಗಸ್ಟ್ 23ನೇ ತಾರೀಕು ತೀರ್ಕೋತಾರೆ. ಆಗಸ್ಟ್ 19ನೇ ತಾರೀಕಿನಂದು ತಂತಿ ಮೂಲಕ ನವಲಗುಂದದಲ್ಲಿ ಇರ್ತಕ್ಕಂಥ ಸಿರ್ಸಂಗಿ ಲಿಂಗರಾಜರು ಅರ್ಟಾಳ್ ರುದ್ರಗೌಡ್ರನ್ನ ಕರ್ಸ್ಕೊಂಡು ಮಾತು ತೆಗೆದುಕೊಳ್ತಾರೆ. ನಾನು ಇಂಥ ನಿರ್ಧಾರ ಮಾಡಿದ್ದೀನಿ, ಇದನ್ನ ಅನುಷ್ಠಾನಗೊಳಿಸ್ಬೇಕಾಗಿರ್ತಕ್ಕಂತಹ ಜವಾಬ್ದಾರಿ ನಿಮ್ದು. ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನ ನಾನು ಅಧ್ಯಕ್ಷರನ್ನಾಗಿ ಅದಕ್ಕೆ ನೇಮಕ ಮಾಡಿದ್ದೀನಿ. ಹಾಗಾಗಿ ನನ್ನ ಇಚ್ಛೆಯನ್ನ ಅನುಷ್ಠಾನಗೊಳಿಸ್ತಕ್ಕಂಥ ಜವಾಬ್ದಾರಿ ನಿಂಬುದು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅರ್ಟಾಳ್ ರುದ್ರಗೌಡ್ರ ಮೇಲೆ ಆರೋಪ ಬರ್ತದೆ. ಲಿಂಗಾಯತರಿಗೆ ಶಿಕ್ಷಣವನ್ನ ಕೊಡುವ ಹುಚ್ಚಿನಿಂದ ಸಿರ್ಸಂಗಿ ಸಂಸ್ಥಾನವನ್ನ ನಿಗರು ಬಡಿದ್ರು ಅರ್ಟಾಳ್ ರುದ್ರಗೌಡ್ರು ಅಂತೇಳಿ. ಆದ್ರೆ ಒಳಗಿರ್ತಕ್ಕಂಥ ವಾಸ್ತವ ಏನಿತ್ತು ಅಂತಂದ್ರೆ ಅರ್ಟಾಳ್ ರುದ್ರಗೌಡ್ರು ಸಿರ್ಸಂಗಿ ಲಿಂಗರಾಜರಲ್ಲಿ ಪರಿಯಾಗಿ ಬೇಡ್ಕೊಳ್ತಾರೆ. ಏನು ಅಂತಂದ್ರೆ, ನೀವು ಸಮಸ್ತ ಆಸ್ತಿಯನ್ನ ಸಮಾಜಕ್ಕೆ ದಾನ ಮಾಡಕ್ ಹೋಗ್ಬೇಡ್ರಿ, ಅರ್ಧವನ್ನ ಸಮಾಜಕ್ಕೆ ಕೊಡ್ರಿ, ಓರ್ವ ಪುತ್ರನನ್ನ ದತ್ತಕ ತೆಗೆದುಕೊಡ್ರಿ, ಅರ್ಧ ನಿಮ್ಮ ವಂಶನು ಮುಂದುವರಿಯತ್ತೆ, ಸಮಾಜನು ಬೆಳೆಯತ್ತೆ ಅಂತಕ್ಕಂಥ ಮಾತನ್ನ
ಪರಿಪರಿಯಾಗಿ ಹೇಳಿದಂತ ಸಂದರ್ಭದಲ್ಲಿಯೂ ಸಹಿತ ಅದನ್ನ ಧಿಕ್ಕರಿಸಿರ್ತಕ್ಕಂಥವ್ರು ಸಿರ್ಸಂಗಿ ಲಿಂಗರಾಜರು. ಬಹುಶಃ ಮುಂದೆ ಸಿರ್ಸಂಗಿ ಲಿಂಗರಾಜರು 1906 ಆಗಸ್ಟ್ 23ನೇ ತಾರೀಕಿನಂದು ನಿಧನ ಆಗ್ತಾರೆ. ನಿಧನ ಆದ ತಕ್ಷಣ 24ನೇ ತಾರೀಕು ಅಂತ್ಯಕ್ರಿಯೆ ಆಗ್ತದೆ. 25ನೇ ತಾರೀಕು ಸಿರ್ಸಂಗಿ ಲಿಂಗರಾಜರು ಎರಡು ಡೆತ್ ನೋಟ್ಗಳು ವಿಲ್ಗಳು ಇರ್ತವೆ. ಒಂದು ಮೇನ್ ಇರ್ತದೆ, ಇನ್ನೊಂದು ಅದರ ಪುರವಣಿ ಭಾಗ ಅಥವಾ ಕಂಟಿನ್ಯೂ ಪಾರ್ಟ್ ಅಂತ ಏನ್ ಹೇಳ್ತೀವಲ್ಲ ಅದಿರ್ತದೆ. ಅದನ್ನ ನನ್ನ ಅಂತಿಮ ಆಶೆಯನ್ನ ಅನುಷ್ಠಾನಗೊಳಿಸಬೇಕಾಗಿರ್ತಕ್ಕಂತಹ ಜವಾಬ್ದಾರಿ ನಿಮ್ಮದಾಗಿದೆ ಅಂತಕ್ಕಂತಹ ಮಾತನ್ನ ತೆಗೆದುಕೊಂಡು ಸಿರ್ಸಂಗಿ ಲಿಂಗರಾಜರು ಪ್ರಾಣ ಬಿಡ್ತಾರೆ. ಇದೇನೋ 26ನೇ ತಾರೀಕು ಅವರ ವಿಲ್ ಅನ್ನ ತೆಗೆದು ಓದಿದಂತ ಸಂದರ್ಭದಲ್ಲಿ ಆಶ್ಚರ್ಯ ಆಗ್ತದೆ. ಈ ಸಂದರ್ಭದಲ್ಲಿ ಗಮನಿಸಬೇಕಾಗಿದ್ದು ಏನು ಅಂತಂದ್ರೆ ಮತ್ತೆ ಅಲ್ಲಿ ಕಂಟಕ ಬರ್ತದೆ. ಈ ಸಂಸ್ಥಾನದ ಆದಾಯ 1906ರ ಕಾಲಘಟ್ಟದಲ್ಲಿ ಎಷ್ಟಿತ್ತು ಅಂತಂದ್ರೆ 5 ಲಕ್ಷದ ಆಸುಪಾಸಿನಲ್ಲಿತ್ತು. ಸಿರ್ಸಂಗಿ ಒಂದು ಸಂಸ್ಥಾನದ ಆದಾಯ ಅಂದಾಜು 34,000 ಎಕರೆ ಜಮೀನು. ಬಹುಶಃ ಇವತ್ತದು ಮಲಪ್ರಭಾ ನದಿ ನವಿಲ್ತಿತ್ತ ಡ್ಯಾಮ್ ಕಟ್ಟದಲ್ಲಿ ಹೋಗಿದೆ, ಬೇರೆ ಬೇರೆ ಇದಾವೆ. ಅದ ಮತ್ತೊಂದು ಸಿರ್ಸಂಗಿ ಲಿಂಗರಾಜರ ಜೀವನ ಚರಿತ್ರೆ ಹೇಳ್ತಕ್ಕಂತ ಸಂದರ್ಭದಲ್ಲಿ ಅದನ್ನ ನಾನು ಹೇಳ್ತೀನಿ. ಅಂತ ಸಂದರ್ಭದಲ್ಲಿ ಈ ಸಮಾಜದ ಸಂಸ್ಥಾನದ ಆಸ್ತಿ ಇಡೀ ಲಿಂಗಾಯತ್ ಸಮಾಜಕ್ಕೆ ಸಿಕ್ಕರೆ ಲಿಂಗಾಯತ್ ಸಮಾಜ ಶೈಕ್ಷಣಿಕವಾಗಿ ಬಹಳ ಮುಂದೆ ಬರ್ತದೆ. ಶೈಕ್ಷಣಿಕವಾಗಿ ಮುಂದೆ ಬಂದ್ರೆ ಎಲ್ಲ ರಂಗಗಳಲ್ಲಿ ಲಿಂಗಾಯತರು ಜಾಗೃತರಾಗ್ತಾರೆ ಅಂತೇಳಿ ಸಿರ್ಸಂಗಿ ಲಿಂಗರಾಜರ ಪತ್ನಿ ಸುಂದರಾಬಾಯಿ ಇರ್ತಾರೆ, ಕೊನೆಯ ಪತ್ನಿ. ಆ ಸಂದರ್ಭ ಅವ್ರಿಗೆ ಸಿರ್ಸಂಗಿ ಲಿಂಗರಾಜರ ನಿಧನ ಆದಾಗ 47 ವರ್ಷ ಇರ್ತದೆ. ಅವ್ರ ಪತ್ನಿಗೆ 17 ವರ್ಷದ ಆಸುಪಾಸಿನಲ್ಲಿರ್ತಾರೆ. ಅವ್ರ ತಲೆ ತುಂಬ್ತಾರೆ. ಅವ್ರು ಯಾರು ಅನ್ನೋದನ್ನ ನಾನು ಇಲ್ಲಿ ಹೇಳೋದಿಲ್ಲ. ಅವ್ರು ಹೇಳ್ತಾ ಒಂದಿಷ್ಟು ಜನ ಅವ್ರನ್ನ ತಲೆ ತುಂಬ್ತಾರೆ. ಅದ್ರ ಉದ್ದೇಶ ಏನಿತ್ತು, ಈ ಸಂಸ್ಥಾನದ ಆಸ್ತಿ ಸಮಾಜಕ್ಕೆ ಸಿಗ್ಬಾರ್ದು, ಸಿಕ್ಕರೆ ಈ ಸಮಾಜ ತಲೆ ಎತ್ತಿ ನಿಲ್ತದ ಅಂತಕ್ಕಂಥ ಒಂದು ಆತಂಕ ಅವರಲ್ಲಿ ಇತ್ತು. ಅಂತ ಸಂದರ್ಭದಲ್ಲಿ ಅವರು ತಮ್ಮ ಅಣ್ಣನಾಗಿರ್ತಕ್ಕಂಥ ಕಲ್ಲನಗೌಡ ಪಾಟೀಲ್ರನ್ನ ಸಿರ್ಸಂಗಿ ಲಿಂಗರಾಜರ ಪತ್ನಿ ದತ್ತಕ್ಕೆ ತೆಗೆದುಕೊಂಡು ನನ್ನ ಗಂಡನ ಇಚ್ಛಾ ಪತ್ರವನ್ನ ರದ್ದುಪಡಿಸ್ಬೇಕಂತೇಳಿ ಬೆಳಗಾವಿ ಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ಅವರ ಪತ್ನಿ ಪರವಾಗಿನೇ ಆಗತ್ತೆ. ಟ್ರಸ್ಟ್ ಕಮಿಟಿಗೆ ಸೋಲಾಗ್ತದೆ. ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು ಇರ್ತಾರೆ. ಇನ್ನು 7 ಜನ ಸದಸ್ಯರು ಇರ್ತಾರೆ. ಅದರಲ್ಲಿ ಫಸ್ಟ್ ಹೆಸರು ಅಲ್ಟಾಡ್ ರುದ್ರಗೌಡರು ಇರ್ತದೆ. ನಂತರದಲ್ಲಿ MB ಪಾಟೀಲ್ ಅಜ್ಜ, DB ಇನಾಮದಾರ್ ಅವರ ಅಜ್ಜ ಮತ್ತು ಇನ್ನೂ ಒಂದು 4 ಜನ ಇರ್ತಾರೆ. ಅವರು ಅಂತ ಸಂದರ್ಭದಲ್ಲಿ ಅದನ್ನ ಕಾನೂನಿನ ಮೂಲಕ ಹೋರಾಡ್ಬೇಕಾಗಿರ್ತಕ್ಕಂತ ಅನಿವಾರ್ಯತೆ ಬಂತು. ಅಂತ ಸಂದರ್ಭದಲ್ಲಿ ಬೆಳಗಾವಿಯಿಂದ ಹಿಡ್ಕೊಂಡ್ಬಿಟ್ಟು ಲಂಡನ್ ವರೆಗೂ ಹೆಸರು ರಾಜಾರ್ಜಿಸ್ತಕ್ಕಂಥದ್ದು ಅಲ್ಟಾಡ್ ರುದ್ರಗೌಡ್ರದಿತ್ತು. ಅಂತ ಸಂದರ್ಭದಲ್ಲಿ ಅಲ್ಟಾಡ್ ರುದ್ರಗೌಡ್ರು ಮತ್ತು ಟ್ರಸ್ಟ್ ಕಮಿಟಿಯವರು ಇವ್ರು ಕಂದಾಯ ಇಲಾಖೆಯಲ್ಲಿ ಇರ್ತಾರೆ. ಅದರ ಸಾಧಕ ಬಾಧಕಗಳು ಕಾಯ್ದೆಗಳನ್ನ ತಿಳ್ಕೊಂಡಿರೋ ಕಾರಣಕ್ಕಾಗಿ ಅದನ್ನ ದಕ್ಷಿಣ ಮಹಾರಾಷ್ಟ್ರ ಕೋರ್ಟ್ ನಲ್ಲಿ ಅಬ್ಜೆಕ್ಷನ್ ಮಾಡಿದಂತ ಸಂದರ್ಭದಲ್ಲಿ ಸಿರ್ಸಂಗಿ ಲಿಂಗರಾಜರ ಇಚ್ಛಾ ಪತ್ರದ ಪರವಾಗಿ ಆಗ್ತದೆ. ಮುಂದೆ ಅವ್ರ ಪತ್ನಿ ಮತ್ತೆ ಬಿಡೋದಿಲ್ಲ, ಬಾಂಬೆ ಹೈಕೋರ್ಟ್ಗೆ ಹೋಗ್ತಾರೆ. ಬಾಂಬೆ ಹೈಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಟ್ರಸ್ಟ್ ಕಮಿಟಿ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡು ಅಲ್ಲಿಯೂ ಸಹಿತ ಇದಾಗ್ತದೆ. ಅಂತ ಸಂದರ್ಭದಲ್ಲಿ ಸಿರ್ಸಂಗಿ ಲಿಂಗರಾಜರ ಇಚ್ಛಾ ಪತ್ರದ ಪ್ರಕರಣ ಆಗ್ತದೆ. ಅದ್ರ ಹಿಂದೆ ಕೆಲಸ ಮಾಡಿರ್ತಕ್ಕಂಥದ್ದು ಒಂದು ಕಾಯ್ದೆಬದ್ಧವಾಗಿ ಆ ವಿಲ್ ಇತ್ತು. ಅದ್ರ ಜೊತೆಗೆ ಅಲ್ಟಾಡ್ ರುದ್ರಗೌಡ್ರು ನೇಮು ಫೇಮು ಮುಂಬೈ ಪ್ರೆಸಿಡೆನ್ಸಿಯಲ್ಲಿ ಬಹಳ ಬಲಿಷ್ಠವಾಗಿರೋದ್ರಿಂದ ಅದು ಸಹಿತ ನಿರ್ಧಾರಗಳು ಆ ರೀತಿ ವಿಲ್ ಪರವಾಗಿನೇ ಬರ್ಲಿಕ್ಕೆ ಕಾರಣೀಭೂತ ಆಗ್ತವೆ. ಮುಂದೆ ಸಿರ್ಸಂಗಿ ಲಿಂಗರಾಜರ ಪತ್ನಿ ಅಷ್ಟಕ್ಕೆ ಸುಮ್ನಾಗೋದಿಲ್ಲ, ಪ್ರಿವಿ ಕೌನ್ಸಿಲ್ಗೆ ಹೋಗ್ತಾರೆ. ಪ್ರಿವಿ ಕೌನ್ಸಿಲ್ ಅಂತಂದ್ರೆ ನಾವೇನ್ ಸುಪ್ರೀಂ ಕೋರ್ಟ್ ಅಂತ ಹೇಳ್ತಿಲ್ಲ, ಅವತ್ ಸುಪ್ರೀಂ ಕೋರ್ಟ್ ಇದ್ದಿದ್ದಿಲ್ಲ. ಅವಾಗ ಪ್ರಿವಿ ಕೌನ್ಸಿಲ್ ಅಂದ್ರೆ ಲಂಡನ್ಗೆ ಹೋಗ್ಬೇಕಾಗಿತ್ತು. ಲಂಡನ್ನಿನ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ನಲ್ಲಿ ರಾಜ ಮನೆತನದಲ್ಲಿ ಇರ್ತಕ್ಕಂತಹ ನ್ಯಾಯಾಲಯದಲ್ಲಿ ಇದ್ರ ಜಡ್ಜ್ಮೆಂಟ್ ಹೋಗ್ಬೇಕಾಗ್ತದೆ. ಅಲ್ಲಿಯೂ ಸಹಿತ ಬೆಳಗಾವದಿಂದ ಅಚರೇಕರ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಆಗಿನ ಕಾಲದಲ್ಲಿ 1917ರಲ್ಲಿ 15,000 ರೂಪಾಯಿಗಳ ಫೀಯನ್ನ ಕೊಟ್ಟು ಲಂಡನ್ಗೆ ಕಳಿಸ್ತಾರೆ. ಅಲ್ಲಿ ವಾದ ಮಾಡಿ ಆ ಕೇಸು ಅಂತಿಮವಾಗಿ ಸಿರ್ಸಂಗಿ ಲಿಂಗರಾಜರ ಇಚ್ಛೆಯ ಪ್ರಕಾರನೇ ಅದು ಅನುಷ್ಠಾನಗೊಳ್ಬೇಕಂತೇಳಿ ಆದೇಶ ಆದಂತ ಕಾಲಘಟ್ಟ 1919. ಅಂದ್ರೆ 1906ರಿಂದ 1919ರವರೆಗೆ ಸುಮಾರು 13 ವರ್ಷ 2 ತಿಂಗಳ ಕಾಲ ಸಿರ್ಸಂಗಿ ಲಿಂಗರಾಜರ ಅಂತಿಮ ಆಶಯವನ್ನ ಈಡೇರಿಸಲಿಕ್ಕೆ ತಮ್ಮ ತನು ಮನ ಧನ ಶಕ್ತಿ ಎಲ್ಲವನ್ನು ವ್ಯಯಿಸಿ ಸಿರ್ಸಂಗಿ ಲಿಂಗರಾಜ್ ಟ್ರಸ್ಟ್ ಇವತ್ತು ಲಿಂಗಾಯತ್ ಸಮಾಜದವರಿಗೆ ಲಭಿಸುವಲ್ಲಿ ಅಲ್ಟಾಡ್ ರುದ್ರಗೌಡರ ಪಾತ್ರ ಬಹಳ ದೊಡ್ಡದಾಗಿದೆ. ಮುಂದೆ ಆ ಟ್ರಸ್ಟ್ ಕಮಿಟಿಯ ಸದಸ್ಯರಾಗಿ 1927ರವರೆಗೆ ಕಾರ್ಯವನ್ನ ನಿರ್ವಹಿಸಿ ವಯೋಸಹಜ ಕಾರಣದಿಂದ ಅದಕ್ಕೆ ರಾಜೀನಾಮೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಮುಂದೆ 1908ರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಈ ಯಾವುದೇ ವೈದ್ಯಕೀಯ ಸೇವೆಗಳು ಇರೋದಿಲ್ಲ.
ಅಂದ್ರೆ ಹೆರಿಗೆ ಸಂದರ್ಭದಲ್ಲಿ ಮಹಿಳೆಯರ ಮತ್ತು ಮಕ್ಕಳಗಳ ಸಾವುಗಳು ಬಹಳ ಆಗ್ತಿರ್ತವೆ. ಅಂತ ಸಂದರ್ಭದಲ್ಲಿ ಅರ್ಟಾಳ್ ರುದ್ರಗೌಡರು ಬೆಳಗಾವಿ ಜಿಲ್ಲೆಯ ಉಪಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗಿಬ್ ಅಂತಕ್ಕಂಥವ್ರು ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿರ್ತಾರೆ. ಅವ್ರ ಪತ್ನಿ ದೊರೆಸಾನಿ, ಅಂದ್ರೆ ನಾವೇನ್ ಮಿಸ್ಸಸ್ ಅಂತ ಕರಿತೀವಲ್ಲ, ಮಿಸ್ಟರ್ ಅಂಡ್ ಮಿಸ್ಸಸ್ ಅಂತ ಕರಿತೀವಲ್ಲ, ದೊರೆಸಾನಿ ಗಿಬ್ ಅಂತಿದ್ರು. ಅವ್ರ ಜೊತೆಗೆ ಸಂಪರ್ಕ ಮಾಡ್ಬಿಟ್ಟು ಅರ್ಟಾಳ್ ರುದ್ರಗೌಡರು ಏನಾದ್ರೂ ಒಂದು ವೈದ್ಯಕೀಯ ವ್ಯವಸ್ಥೆಯನ್ನ ಪ್ರಾರಂಭ ಮಾಡ್ಬೇಕಂತೇಳಿ ಏನ್ ಮಾಡ್ತಾರೆ ಅಂದ್ರೆ DC ಕಚೇರಿಯ ಆವರಣದಲ್ಲಿ ಒಂದು ದೊಡ್ಡ ಫಾರಿನ್ ಮಾರ್ಕೆಟ್ ಅನ್ನ ಸೃಷ್ಟಿ ಮಾಡ್ತಾರೆ. ಯಾರು? ಅರ್ಟಾಳ್ ರುದ್ರಗೌಡರು. ಅದ್ರ ಉದ್ದೇಶ ಏನಿತ್ತು, ಅಲ್ಲಿ ವಿದೇಶದ ದುಬಾರಿ ವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು ಮತ್ತು ವಿದೇಶದ ವಸ್ತುಗಳನ್ನ ಖರೀದಿ ಮಾಡಿ ಬಂದಿರತಕ್ಕಂಥ ಲಾಭವನ್ನ ಯಾವುದೇ ಕಾರಣಕ್ಕೂ ವೈಯಕ್ತಿಕವಾಗಿ ಬಳಸೋ ಹಾಗಿಲ್ಲ. ಆ ಲಾಭವನ್ನ ಒಂದು ಮೆಡಿಕಲ್ ಇನ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಬಳಸಬೇಕು ಅಂತಕ್ಕಂಥ ನಿರ್ಧಾರ ಆಗಿರ್ತದೆ. ಅಂತ ಸಂದರ್ಭದಲ್ಲಿ ಅರ್ಟಾಳ್ ರುದ್ರಗೌಡರು, ರಾಜ ಲಕ್ಕನಗೌಡ ದೇಸಾಯಿ, ಹುಬ್ಬಳ್ಳಿಯ ರಾಚಪ್ಪನ ನೀಲಿ ಮುಂತಾದವರೆಲ್ಲರೂ ಅಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದ ಮಾರ್ಕೆಟ್ ಅನ್ನ ಕ್ರಿಯೇಟ್ ಮಾಡಿ ಅಲ್ಲಿ ವಸ್ತುಗಳನ್ನ ಖರೀದಿ ಮಾಡ್ತಾರೆ. ರಾಜ ಲಕ್ಷ್ಮಣಗೌಡ ದೇಸಾಯಿ ಅವರು ಒಬ್ಬರೇ 2,000 ರೂಪಾಯಿ ವಸ್ತುಗಳನ್ನ ಆಗಿನ ಕಾಲದಲ್ಲಿ ಖರೀದಿ ಮಾಡ್ತಾರೆ. ಅದರಿಂದ 25 ಮಾರ್ಕೆಟ್ ಇಂದ ಅಲ್ಲಿ ಬೆಳಗಾವಿ ವಿಭಾಗದ, ಅಂದ್ರೆ ಧಾರವಾಡ ಕಂದಾಯ ವಿಭಾಗ ಅಂತ ಬರ್ತಿತ್ತಲ್ಲ, ಆ ಕಂದಾಯ ವಿಭಾಗದ ಎಲ್ಲ ಅಧಿಕಾರಿಗಳು ಮತ್ತು ಅವ್ರ ಪತ್ನಿಯರು ಬರ್ತಾರೆ. ಅಲ್ಲಿ ಕುಸ್ತಿ ಇರ್ತದೆ, ಈ ಪಟಾಕಿ ಹಾರಿಸ್ತಕ್ಕಂಥದ್ದು, ಇದೆಲ್ಲ ಒಂದು ವ್ಯವಸ್ಥೆಯನ್ನ ಭರ್ಜರಿಯಾಗಿ ಮಾಡಿರ್ತಾರೆ ಮನರಂಜನೆಯಾಗಿ. ಅಲ್ಲಿ ಟಿಕೆಟ್ ಗಳನ್ನು ಸಹಿತ ರೇಸ್ ಇಟ್ಟಿರ್ತಾರೆ. ಆ ಟಿಕೆಟ್ ಹಣನ ಮತ್ತು ಮಾರ್ಕೆಟ್ ನ ಲಾಭದ ಹಣವನ್ನ ಸೇರಿಸಿ 1907ರಲ್ಲಿ ಗೌರ್ಮೆಂಟ್ ಅಲ್ಲಿ ಆ ಹಣವನ್ನ ಡಿಪಾಸಿಟ್ ಮಾಡಿ 1912-13ರಲ್ಲಿ ಬೆಳಗಾವಿಯಲ್ಲಿ ಸೂಲಗಿತ್ತಿಯರ ತರಬೇತಿ ಕೇಂದ್ರ ಆಗಲಿಕ್ಕೆ ಕಾರಣೀಭೂತರು ಯಾರಾಗ್ತಾರೆ ಅಂತಂದ್ರೆ ಅರ್ಟಾಳ್ ರುದ್ರಗೌಡರು ಆಗ್ತಾರೆ. ಇವತ್ತು ಅದೇ ಸಂಸ್ಥೆಯ ಆವರಣದಲ್ಲಿ ಬೆಲ್ಗಾಂ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ತಲೆ ಎತ್ತಿ ನಿಂತಿರ್ತಕ್ಕಂಥದ್ದು ಬಹಳಷ್ಟು ಜನರಿಗೂ ಗೊತ್ತಿಲ್ಲ, ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರಿಗೂ ಗೊತ್ತಿಲ್ಲ. ನಾನು ಹೋಗಿ ಬಂದಿದ್ದೀನಿ. ಹೀಗಾಗಿ ಇದಿಷ್ಟೆಲ್ಲವನ್ನ ಮಾಡಿರ್ತಕ್ಕಂಥದ್ದು ಇದು. ಮತ್ತೆ ಬ್ರಿಟಿಷ್ ಸರ್ಕಾರದಲ್ಲಿ ಸ್ಥಾನಿಕ ಅಧಿಕಾರಿಗಳಿಗೆ ಇಡೀ ಮುಂಬೈ ಪ್ರೆಸಿಡೆನ್ಸಿಯಲ್ಲಿ ಹೈಯೆಸ್ಟ್ ರೆಸ್ಪೆಕ್ಟ್ ಯಾರಿಗಿತ್ತು ಅಂತಂದ್ರೆ ರಾವ್ ಬಹದ್ದೂರ್ ಆಗ್ಲಿಗೆ, ಅರ್ಟಾಳ್ ರುದ್ರಗೌಡರಿಗೆ ಇರ್ತಕ್ಕಂಥದ್ದನ್ನ ನಾವೆಲ್ಲ ಕಾಣ್ತೀವಿ. ಹೀಗಾಗಿ ಅದ್ರ ಜೊತೆಗೆ ಲಿಂಗಾಯತರಿಗೊಂದು ಪ್ರೆಸ್ ಬೇಕಂತೇಳಿ ಇವತ್ತು BUB ಎಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿದೆ, ಆ ಪ್ರೆಸ್ ಅನ್ನ ಪ್ರಾರಂಭ ಮಾಡ್ತಾರೆ. 1908-9ರಲ್ಲಿ ಒಂದು ಸಂಸ್ಕೃತ ಪಾಠಶಾಲೆಯನ್ನ ಗದಗ ತೋಂಟದಾರ್ಯ ಮಠದಲ್ಲಿ ಪ್ರಾರಂಭ ಮಾಡ್ತಾರೆ. ಅದು ಸಹಿತ ಅರ್ಟಾಳ್ ರುದ್ರಗೌಡರು. ಹಿರೇಕೆರೂರಿನಲ್ಲಿ ಒಂದು ಇಂಗ್ಲಿಷ್ ಶಾಲೆಯನ್ನ ಪ್ರಾರಂಭ ಮಾಡ್ತಾರೆ, ಅದಕ್ಕೂ ಫಂಡ್ ಕೂಡಿಸ್ಕೊಟ್ಟಿದ್ದಾರೆ. ಮುಂಬೈ ಲಿಂಗಾಯತ್ ಫಂಡ್ ಕ್ರಿಯೇಟ್ ಮಾಡ್ತಾರೆ, ಅದಕ್ಕೂ 40,000 ರೂಪಾಯಿ ಹಣವನ್ನ ಕೂಡಿಸ್ಕೊಡ್ತಾರೆ. LEAಗೆ ಸಿರ್ಸಂಗಿ ಟ್ರಸ್ಟ್ ಇಂದ ಬರಬೇಕಾಗಿರ್ತಕ್ಕಂಥ ಹಣವನ್ನ ಅತ್ಯಂತ ವ್ಯವಸ್ಥಿತವಾಗಿ ಕೂಡಿಸಿ ಕೊಟ್ಟಿರ್ತಾರೆ. ಒಟ್ಟಿನಲ್ಲಿ ವೃತ್ತಿ ಬದುಕಿನಲ್ಲಿ ಎಲ್ಲಿಯೂ ಸಹಿತ ತಮ್ಮ ಸ್ವಾಭಿಮಾನವನ್ನ ಅಡ ಇಡಲಾರದೆ ರಾಜನಂತೆ ರಾಜ ಗಾಂಭೀರ್ಯದಿಂದ ಸಮಾಜ ನೌಕರಿಯನ್ನ ಮಾಡಿ, ಸರ್ಕಾರಿ ನೌಕರನಾದ್ರೂ ಸಹಿತ ಸಮಾಜ ಸಂಘಟನೆ ಮಾಡ್ಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ. ಆ ಅವಕಾಶವನ್ನ ಬಳಸ್ಕೊಂಡ್ಬಿಟ್ಟು LEA, KCD, KLE ಮುಂತಾದ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡ್ತಾರೆ. ಇವರ ಪ್ರೇರಣೆಯಿಂದ ನಾ ಹೇಳ್ದಲ್ಲ 1906-7ರಲ್ಲಿ ಬೀಳೂರು ಚನ್ನಬಸವ ಶ್ರೀಗಳಿಂದ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಬಾಗಲಕೋಟೆ, 1910ರಲ್ಲಿ ಬಿಜಾಪುರ BLD ಪ್ರಾರಂಭ ಆಗ್ತದೆ. ಶರಣ ಬಸಪ್ಪ ಅಪ್ಪ ಶಿಕ್ಷಣ ಸಂಸ್ಥೆ, ಬಳ್ಳಾರಿ ಶಿಕ್ಷಣ ಸಂಸ್ಥೆ, ಇವೆಲ್ಲ ಸಂಸ್ಥೆಗಳ ತಲೆ ಎತ್ತಿ ನಿಲ್ಲೋದ್ರ ಹಿಂದೆ ಅರ್ಟಾಳ್ ರುದ್ರಗೌಡರ ಕಾರ್ಯಶೈಲಿಯ ಪ್ರೇರಣೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಬಹಳ ನಾವು ಗಮನಿಸ್ಬೋದು. ಇವ್ರಿಗೆ ಒಬ್ಬಳೇ ಮಗಳಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮಗಳನ್ನ ಚಚಡಿ ದೇಸಾಯರ VG ದೇಸಾಯಿ ಅಂತಿರ್ತಾರೆ, ಅವ್ರಿಗೆ ಕೊಟ್ಟಿರ್ತಾರೆ. ಬಹುಶಃ ಅದಕ್ಕೆ ಅವ್ರ ಮಗಳನ್ನ ತಲ್ಲೂರು ದೇಸಾಯರು ಮತ್ತು ಹಂದಿಗ್ನೂರು ದೇಸಾಯರು ಕೇಳಿದಂತ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ನಿರಾಕರಣೆ ಮಾಡ್ತಾರೆ. ಹಾಗಾಗಿ ಅರ್ಟಾಳ್ ರುದ್ರಗೌಡರು ಸಹಿತ ಅವರ ಸರ್ಕಾರಿ ನೌಕರಿಯಲ್ಲಿ ಬಹಳಷ್ಟು ತೊಂದರೆಗಳನ್ನ, ವಿವಾದಗಳನ್ನ ಎದುರಿಸಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಮತ್ತ ಇವ್ರಿಗೆ ISO ಅಂತಕ್ಕಂಥ ಪದವಿಯನ್ನ ಇಡೀ ಮುಂಬೈ ಪ್ರೆಸಿಡೆನ್ಸಿಯಲ್ಲಿ ಬ್ರಿಟಿಷ್ ಸರ್ಕಾರ ಫಸ್ಟ್ ಕೊಟ್ಟಿರ್ತಕ್ಕಂಥದ್ದು ಇವ್ರಿಗೆ. ಹಾಗೆ ಒಂದು ಸರ್ಕಾರಿ ನೌಕರರಿಗೆ ಅವತ್ತು ಬ್ರಿಟಿಷ್ ಸರ್ಕಾರ ಕೊಡ್ತಕ್ಕಂಥ ಹೈಯೆಸ್ಟ್
ಅವಾರ್ಡ್ ಆಗಿತ್ತು. ಆ ಅವಾರ್ಡ್ ಸಹಿತ ಇವ್ರಿಗೆ ಕೊಟ್ಟಿರ್ತಾರೆ. ಇವ್ರಿಗೆ ಗಂಡು ಮಕ್ಕಳು ಇಲ್ಲದೆ ಇರೋ ಕಾರಣಕ್ಕಾಗಿ ತಮ್ಮ ಮಗಳ ಮಗನಾಗಿರ್ತಕ್ಕಂಥವ್ರನ್ನ ಅಲ್ಟಾಳ್ ರುದ್ರಗೌಡರು ದತ್ತಕ್ ತೆಗೆದುಕೊಳ್ತಾರೆ. ಹೀಗಾಗಿ ಮತ್ತೆ ಇಲ್ಲಿ ವ್ಯಾಸನ ತೋಳನ ಪ್ರಸಂಗ ಅಂತ ಬರ್ತದೆ. ಈ ಧರ್ಮದ ವಿಚಾರದಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವದ ಕೇಸ್ಗಳು ಕೋರ್ಟ್ ನಲ್ಲಿ ನಡೆದಿದೆ. ಅವೆಲ್ಲವನ್ನ ನಿಂತು ನಿರ್ವಹಿಸಿರ್ತಕ್ಕಂಥವ್ರು, ವ್ಯಾಸನ ತೋಳು ಇದು ಮಾಡಿರ್ತಕ್ಕಂಥವ್ರು ಇವರೇ ಅಂತಕ್ಕಂಥದ್ದು ಸ್ಪಷ್ಟವಾಗಿ. ಹಾಗಾಗಿ ಅಲ್ಟಾಳ್ ರುದ್ರಗೌಡರ ಜೀವನ ಚರಿತ್ರೆಯನ್ನ ಅರಿಯೋದಂತಂದ್ರೆ ಇಡೀ ಮುಂಬೈ ಪ್ರೆಸಿಡೆನ್ಸಿಯ ಸಾಮಾಜಿಕ ಆರ್ಥಿಕ ಇತಿಹಾಸವನ್ನ ತಿಳಿದುಕೊಂಡಿರ್ತಕ್ಕಂಥದ್ದು. ನೋಡಿ, ಈಗ ನಮ್ಗೆ ಒಂದು ಕೊರತೆ ಇದೆ, ಲಿಂಗಾಯತರಲ್ಲಿ ಎಲ್ಲ ಕೆಲಸವನ್ನು ಮಾಡ್ತಾರೆ, ಆದ್ರೆ ಅದನ್ನ ದಾಖಲಿಸಿಡೋದ್ರಲ್ಲಿ, ವ್ಯವಸ್ಥೆಗೊಳಿಸಿಡೋದ್ರಲ್ಲಿ ಫೇಲ್ ಆಗ್ತೀವಿ. ಆದ್ರೆ ಅಲ್ಟಾಳ್ ರುದ್ರಗೌಡರು ತಮ್ಮ ದಿನನಿತ್ಯದ ಜೀವನದ ಘಟನಾವಳಿಗಳನ್ನ ಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಕರ ಕಡೆಯಿಂದ ದಾಖಲಿಸಿ ಇಟ್ಟಿದ್ರು. ಬಹುಶಃ ಇವರು ತಮ್ಮ 1974ರಲ್ಲಿ ನೌಕರಿ, 1872ರಲ್ಲಿ ನೌಕರಿಗೆ ಸೇರಿ 1913ವರೆಗೆ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಮ್ಮ ಜೀವನದ ಎಲ್ಲ ಘಟನಾವಳಿಗಳನ್ನ ದಾಖಲಿಸಿಟ್ಟಿರ್ತಕ್ಕಂಥದ್ದು. 1932ರಲ್ಲಿ ನಿಧನ ಆಗ್ತಾರೆ. 1932ರಲ್ಲಿ ನಿಧನ ಆದ ಸಂದರ್ಭದಲ್ಲಿ ಈ ಪುಸ್ತಕ ಅಥವಾ ಇವರ ಜೀವನದ ಘಟನಾವಳಿಗಳು ಗೌಪ್ಯವಾಗಿರ್ತವೆ. ಮುಂದೆ 1907, 8 ಅಂದ್ರೆ ಹೆಚ್ಚು ಕಡಿಮೆ 100 ವರ್ಷಗಳ ನಂತರದಲ್ಲಿ ಅಲ್ಟಾಳ್ ರುದ್ರಗೌಡರ ಜೀವನ ಪುಸ್ತಕ ರೂಪದಲ್ಲಿ ಹೊರಗೆ ಬಂದು ಇತ್ತೀಚೆಗೆ ಸ್ವಲ್ಪ ಪರಿಚಯ ಆಗ್ತದೆ. ಇಷ್ಟೆಲ್ಲವನ್ನ ಸಂಸ್ಥೆಗಳನ್ನ ಕಟ್ಟಿರ್ತಕ್ಕಂಥ ನಾವೆಲ್ಲ ಇತಿಹಾಸದಲ್ಲಿ ನೋಡ್ತೀವಿ. ಮದನ್ ಮೋಹನ್ ಮಾಳವಿಯ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನ ಕಟ್ಟಿದ್ರು. ಅವ್ರಿಗೆ ಭಾರತ ರತ್ನ ಕೊಟ್ಟರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಅವ್ರ ಕೆಲಸ ಇತ್ತು. ಅಲ್ಟಾಳ್ ರುದ್ರಗೌಡರು ಕಟ್ಟಿರ್ತಕ್ಕಂಥ ಸಂಸ್ಥೆ KL ಒಳಗೆ 2 ಇನ್ಸ್ಟಿಟ್ಯೂಟ್ ಇದಾವೆ. ಒಂದು ಮೆಡಿಕಲ್ ಯೂನಿವರ್ಸಿಟಿ ಇದೆ, ಒಂದು ಟೆಕ್ನಿಕಲ್ ಯೂನಿವರ್ಸಿಟಿ ಇದೆ. KCD ಒಂದು ಯೂನಿವರ್ಸಿಟಿ ಲೆವೆಲ್ಗೆ ಬೆಳೆದಿದೆ. ಇವರು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ಬ್ರಿಟಿಷ್ ಆಡಳಿತ ಸರ್ಕಾರದಲ್ಲಿ ಸದಾಕಾಲ ಮೆಚ್ಚುಗೆಗೆ ಪಾತ್ರವಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಹಾಗಾಗಿ ಇವ್ರ ಬಗೆಗೆ ಗಂಟೆಗಟ್ಲೆ ಮಾತನಾಡ್ಲಿಕ್ಕೆ ಇನ್ನೂ ವಿಷಯ ಇದೆ, ಆದ್ರೆ ಸಮಯದ ಅಭಾವ ಆಗಿರೋ ಕಾರಣಕ್ಕಾಗಿ ಅಲ್ಟಾಳ್ ರುದ್ರಗೌಡರ ಜೀವನದ ಪ್ರಮುಖ ಘಟನಾವಳಿಗಳನ್ನ ಹೇಳಿ ಮುಗಿಸ್ತಾ ಇದ್ದೇನೆ. ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವಚನ ಮಂದಾರ ಫೌಂಡೇಶನ್ ಅನುವಾದಿಗಳಾಗಿರ್ತಕ್ಕಂಥ ವಿಜಯ್ ಕುಮಾರ್ ಕಮ್ಮಾರ್ ಸರ್ಗೂ ಮತ್ತು ಅತ್ಯಂತ ತಾಳ್ಮೆಯಿಂದ, ಬಹುಶಃ ನಾನು ಮಾತನಾಡೋರ್ಗು ಯಾರು ಎಲ್ಲೂ ಸಹಿತ ಎಲ್ಲ ಪಿಂಡ್ ಆಫ್ ಸೈಲೆನ್ಸ್ ಇಂದ ಆಲಿಸಿರ್ತಕ್ಕಂಥ ಎಲ್ಲ ಕೇಳುಗ ವರ್ಗಕ್ಕೆ ಅನಂತ ಶರಣ ಸಮರ್ಪಣೆಗಳನ್ನ ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಅನಂತ ಧನ್ಯವಾದಗಳು. ಧನ್ಯವಾದಗಳು ಸರ್. ಕರ್ನಾಟಕದಲ್ಲಿ ಶಿಕ್ಷಣ ಕ್ರಾಂತಿಯ ಹರಿಕಾರರಾದ ರಾವ್ ಬಹದ್ದೂರ್ ಅಲ್ಟಾಳ್ ರುದ್ರಗೌಡರ ಬಗ್ಗೆ ಮತ್ತು ಆವಾಗ ಅವರೆಲ್ಲ ಎದುರಿಸಿದಂತ ಸಂಘರ್ಷಗಳ ಬಗ್ಗೆ ಅತ್ಯಂತ ವಿವರವಾಗಿ ಕಣ್ಣಿಗೆ ಕಟ್ಟುವಂತೆ ತಿಳಿಸಿಕೊಟ್ರಿ ಸರ್. ತಾವು ಮತ್ತೊಮ್ಮೆ ನಮ್ಮ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಲ್ಲಿ ಮುಂದೆ ಸಂವಾದ ನಿರ್ವಹಣೆಯನ್ನು ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಶರಣಾರ್ಥಿಗಳು, ಬಹುಶಃ ಪ್ರಶ್ನೆಗಳು ಇಲ್ಲ ಅನ್ಸುತ್ತೆ, ಆದ್ರೆ ಅಭಿಪ್ರಾಯವನ್ನ ಮಂಡಿಸ್ಬೋದು. ಅಷ್ಟು ವಿಸ್ತೃತವಾಗಿ, ಅಷ್ಟು ರೆಫರೆನ್ಸ್ ಮೂಲಕ ನಮಗೆ ಅಲ್ಟಾಳ್ ರುದ್ರಗೌಡರ ಬದುಕಿನ ಚಿತ್ರವನ್ನ ಕಟ್ಟಿಕೊಡೋದಕ್ಕಾಗಿ ಶ್ರೀ ಮಹೇಶ್ ನೀಲ್ಕಂಠ್ ಚನ್ನಂಗಿ ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ, ಥ್ಯಾಂಕ್ ಯು ಸರ್. ಮೊದಲನೇದಾಗಿ ನಮ್ಮ ಮಸ್ಕಟ್ನಿಂದ ಜಾಯ್ನ್ ಆಗಿರ್ತಕ್ಕಂಥ ಶಿವಪ್ರಕಾಶ್ ಅವರು ಮಾತನಾಡಿ ಸರ್. ಶಿವಪ್ರಕಾಶ್ ಸರ್. ಶರಣಾರ್ಥಿಗಳು ಸರ್. ಶರಣಾರ್ಥಿಗಳು. ತುಂಬು ಮನಸ್ಸಿನ ನಮನಗಳು. ನಮ್ಮನ್ನ ಸುಮಾರು 2 ಶತಮಾನದ ಹಿಂದಿನ ಇತಿಹಾಸಕ್ಕೆ ನೀವು ಕರೆದೊಯ್ದಿರಿ. ನಿಮ್ಮ ವಿವರಣೆ, ನಿಮ್ಮ ಇಸ್ವಿಗಳ ಉಲ್ಲೇಖ ನನ್ನನ್ನು ನಿಜಕ್ಕೂ ಪುಳಕಿತಗೊಳಿಸ್ತಾ ಇತ್ತು. ಎಷ್ಟು ಕರಾರುವಕ್ಕಾಗಿ ತಿಂಗಳುಗಳ, ದಿನಾಂಕಗಳ ದಾಖಲೆಗಳನ್ನು ನೀವು ಕೊಟ್ರಿ. ನೋಡಿ, ಈ ನಿಮ್ಮ ಉಪನ್ಯಾಸವನ್ನು ಕೇಳಿದ ನಂತರ ನನಗೆ ಅನಿಸ್ತಾ ಇರೋದು ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ನಿಜಕ್ಕೂ ಸಮಾಜದ ಕಡೆಗೆ ತುಡಿಯುವಂತಹ ಒಬ್ಬ ಮನುಷ್ಯ ವ್ಯವಸ್ಥೆಯ ಒಳಗಿದ್ದು ಹೆಚ್ಚಿನ ಕೆಲಸ ಮಾಡಬಲ್ಲನೆ ಅಥವಾ ವ್ಯವಸ್ಥೆಯ ಹೊರಗಿದ್ದು ಹೆಚ್ಚಿನ ಕಾಣಬಲ್ಲನೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆಯಾಗಿ ಇವತ್ತು ನನ್ನ ಕಾಡ್ತಾ ಇದೆ. ಪ್ರಾಯಶಃ ಹರತಾಳ ರುದ್ರಗೌಡರು ಆವತ್ತಿನ ಅನೇಕ ಯುವಕರಂತೆ ಸ್ವಾತಂತ್ರ್ಯದ ಕನಸನ್ನು ಕಂಡು ಭಾರತದ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯ ಸೇನಾನಿಯಾಗಿ ಹೋಗಿದ್ರೆ ಪ್ರಾಯಶಃ ಅದೆಷ್ಟೋ ಸಾವಿರ ಮಂದಿಯ ಸೇನಾನಿಯಲ್ಲಿ ಒಬ್ಬರಾಗಿ ಉಳಿತಿದ್ರೇನು. ಆದ್ರೆ ಅವರು ಬ್ರಿಟಿಷ್ ರಾಜಸತ್ತೆ ವ್ಯವಸ್ಥೆಯ ಒಂದು ಭಾಗವಾಗಿ ಲಿಂಗಾಯತರ ವಿದ್ಯಾಭ್ಯಾಸಕ್ಕೆ ಮಾಡಿದಂತಹ ಕೆಲಸ ಏನಿದೆಯಲ್ಲ, ಅದು ಬಹಳ ಅಭೂತಪೂರ್ವ ಅಂತ ಅನ್ಸುತ್ತೆ. ಹಾಗಾಗಿ ಅವರು ಬಹಳ
ಮೇಧಾವಿಗಳು, ಬುದ್ಧಿವಂತರು, ಜಾಣರು ಅನ್ನುವಂಥದ್ದು ಈ ವಿಷಯದಿಂದ ನಮ್ಗೆ ಗೊತ್ತಾಗುತ್ತೆ. ಅವರು ಸುಲಭವಾಗಿ ತಮ್ಮ ಸರ್ಕಾರಿ ಹುದ್ದೆಯನ್ನು ತ್ಯಜಿಸಿ ಅಂದಿನ ಸ್ವಾತಂತ್ರ್ಯ ಆಂದೋಲನದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಬಹುದಾಗಿತ್ತು, ಅವಕಾಶಗಳು ಅವರಿಗಿದ್ವು. ಆದರೆ ವ್ಯವಸ್ಥೆಯೊಳಗಿದ್ದು ಲಿಂಗಾಯತ ವಿದ್ಯಾಭ್ಯಾಸಕ್ಕೆ ತುಳಿದಂತಹ ಅವರ ಮನಸ್ಸು ಪ್ರಾಯಶಃ ಲಿಂಗಾಯತರ ಎದೆಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಉತ್ತರ ಕರ್ನಾಟಕದ ಲಿಂಗಾಯತ ಎದೆಗಳಲ್ಲಿ ಅಕ್ಷರಗಳನ್ನು ಬಿತ್ತುವಲ್ಲಿ ಸಾಫಲ್ಯ ಆಯಿತು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ತೇನೆ. ಹಾಗೆ ನಿಮ್ಮ ನೋವು ಕೂಡ ನನ್ನನ್ನು ತಟ್ಟುತ್ತೆ. ನೀವು ಒಂದ್ ಕಡೆ ಹೇಳಿದ್ರಿ ಜಗದ ಗುರುಗಳು, ಜಾಗದ ಗುರುಗಳು, ಇಂಥವರಿಗೆ ಇವತ್ತಿನ ಸಮಾಜದ ಉದ್ಧಾರದ ಮಾತಿರ್ಲಿ, ಆದರೆ ಹರತಾಳ ರುದ್ರೇಗೌಡರಂತಹ ಒಬ್ಬ ಅಗಾಧ ವ್ಯಕ್ತಿತ್ವವನ್ನ ನೆನೆಯಲಿಕ್ಕೂ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಖೇದದ ಸಂಗತಿ ನನಗೂ ಆಗ್ತಾ ಇದೆ. ಹಾಗಾಗಿ ಇಂಥ ಒಂದು ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಮುಖವಾದಂತಹ ಶಿಕ್ಷಣ ಸಂಸ್ಥೆಗಳನ್ನ ಸುಮಾರು ಇವತ್ತಿಗೆ 1.5 ಶತಮಾನಗಳ ನಂತರವೂ ಕೂಡ ಲಿಂಗಾಯತರ ವಿದ್ಯಾಭ್ಯಾಸದ ಒಂದು ತುಡಿತಕ್ಕೆ ಒಂದು ಆಧಾರ ಸ್ತಂಭವಾಗಿ ನಿಂತಿರುವಂತಹ ಒಂದು, ನಾವು ಲೈಟ್ ಹೌಸ್ ಅಂತ ಏನ್ ಹೇಳ್ತೇವೆ, ದೀಪಸ್ತಂಭದ ತರ ಇರುವಂತಹ ಶಿಕ್ಷಣ ಸಂಸ್ಥೆಗಳನ್ನ ಹರತಾಳ ರುದ್ರೇಗೌಡರು ಕಟ್ಟಿದ್ರು ಅನ್ನುವಂಥದ್ದು ಬಹಳ ರೋಚಕವಾದಂತಹ ಸಂಗತಿ. ಆದ್ರೆ ಇಟ್ಟೊಟ್ಟಿಗೆ ಮಹೇಶ್ ಉತ್ತಂಗಿ ಅವರಿಗೆ ನನ್ನ ಒಂದು ಪ್ರಶ್ನೆ, 1888ರಿಂದ ಸುಮಾರು 1893 ಅಥವಾ 91ರವರೆಗೆ ಏನು 25-26 ಸಾವಿರಗಳನ್ನ ಹಣವನ್ನ ಸಂಗ್ರಹಿಸಿ ICS ಹುದ್ದೆಗಾಗಿ ಇಂಗ್ಲೆಂಡ್ಗೆ ಕಳಿಸ್ಬೇಕು ಅನ್ನುವಂಥ ಚನ್ನಬಸಪ್ಪ ಕಡೆಗೂ ICS ಅಧಿಕಾರಿ ಆದ್ರೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಯಾಕೆಂದ್ರೆ ಇದು ಕೇವಲ ಹೇಳಿ ಸರ್. ಚನ್ನಬಸಪ್ಪ ಹೊಸಳ್ಳಿ ಅವರ ಈ ವಿಷಯದಲ್ಲಿ ಅದು ನೆಗೆಟಿವ್ ಪಾಯಿಂಟ್ ಬರಡ ಅಂತೇಳಿ ನಾನು ಹೇಳಿಲ್ಲ. ಚನ್ನಬಸಪ್ಪ ಹೊಸಳ್ಳಿ ಅವ್ರ ಮೇಲೆ ಗಿಲಗಂಚಿ ಗುರುಸಿದ್ದಪ್ಪನವ್ರಿಗೆ ಬಹಳ ಅಭಿಮಾನ, ಅಂದ್ರೆ ಜಾನ ವಿದ್ಯಾರ್ಥಿ, ಬಾಲ ಸರಸ್ವತಿ ಅಂತ ಕರೀತಾ ಇದ್ರು. ಅವರು ಮಾತು ತೆಗೆದುಕೊಂಡಿದ್ರು. ಬಟ್ ಅರಟಾಳ ರುದ್ರೇಗೌಡರಿಗೆ ಅವ್ರ 6th ಸೆನ್ಸ್ ಬಹಳ ಸ್ಟ್ರಾಂಗ್ ಇತ್ತು, ಈತ ಅಂತ ಏನ್ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಆದ್ರೆ ಗಿಲಗಂಚಿ ಗುರುಸಿದ್ದಪ್ಪನವರ ಅಂತಿಮ ಮಾತನ್ನ ಈಡೇರಿಸಲಿಕ್ಕೆ ಆತನನ್ನ ಲಂಡನ್ಗೆ ಕಳಿಸ್ತಾರೆ. ಆದ್ರೆ ಚನ್ನಬಸಪ್ಪ ಹೊಸಳ್ಳಿ ಲಂಡನ್ಗೆ ಹೋಗಿ ICS ಪರೀಕ್ಷೆಗೆ ತಯಾರಿ ಮಾಡಿದ್ರು ಸಹಿತ ಪಾಸ್ ಆಗೋದಿಲ್ಲ. ಕೊನೆಗೆ ಬ್ಯಾರಿಸ್ಟರ್ ಪದವಿಯನ್ನ ಪಡ್ಕೊಂಡು ಕನಿಷ್ಠ ಭಾರತಕ್ಕೆ ಬಂದ ನಂತರ ಅವರನ್ನ ಕಳಿಸಿರ್ತಕ್ಕಂತಹ ಅರಟಾಳ ರುದ್ರೇಗೌಡರು ಮತ್ತು ಅವರ ಜೊತೆ ಇರೋರಿಗೆ ಭೇಟಿಯಾಗಿ ಒಂದು ಕೃತಜ್ಞತೆಯನ್ನ ಸಲ್ಲಿಸ್ಲಿಕ್ಕೆ ಆಗದೇ ಇರುವಂತಹ ಕೃತಜ್ಞ ವ್ಯಕ್ತಿ ಚನ್ನಬಸಪ್ಪ ಹೊಸಳ್ಳಿ ಆಗ್ತಾನೆ. ಅದನ್ನ ಹೇಳೋದ್ ಬೇಡ ಅನ್ನೋ ಕಾರಣಕ್ಕಾಗಿ ನಾನು ಅದನ್ನ ಇಲ್ಲಿ ಹೇಳಿಲ್ಲ ಅಷ್ಟೇ. ಯಾಕಂದ್ರೆ ನಿಮ್ಮ ಮಾತುಗಳಲ್ಲಿ ಇಂತಹ ಕೃತಜ್ಞ ವ್ಯಕ್ತಿಗಳ ಸಾಕಷ್ಟು ಉಲ್ಲೇಖಗಳು ಬರುತ್ತೆ. ಹಾಗಾಗಿ ಪ್ರಾಯಶಃ ತಾವು ಸರಿಯಾದ ನಿಲುವನ್ನೇ ತೆಗೆದುಕೊಂಡಿದ್ದೀರಿ. ಸಮಾಜಕ್ಕೆ ನೆರವಾಗದಂತಹ ಯಾವ ವ್ಯಕ್ತಿಗಳ ಉಲ್ಲೇಖವೂ ಕೂಡ ಇಂಥ ಒಂದು ವೇದಿಕೆಯಲ್ಲಿ ಸಮಂಜಸ ಅಲ್ಲ ಅನ್ನೋದು ಕೂಡ ನನ್ನ ಅಭಿಪ್ರಾಯ. ಹಾಗಾಗಿ ಕೊನೆಗೆ ಅವರು ಒಬ್ಬ ಕ್ರಿಶ್ಚಿಯನ್ ಯುವತಿಯನ್ನ ಪ್ರೀತಿಸಿ ಮದುವೆ ಆಗ್ತಾರೆ, ಅದ್ ಬೇರೆ, ಪ್ರೀತಿ ಪ್ರೇಮ ವಿಷಯ ಬೇರೆ. ಬಟ್ ಕನಿಷ್ಠ ಅವರನ್ನ ಈ ಸಾಮಾಜಿಕವಾಗಿ ಯಾರೋ ಒಬ್ಬ ವ್ಯಕ್ತಿಯಿಂದ ಕಳಿಸಿದ್ದಿಲ್ಲ. ಈ ಸಮಾಜದಲ್ಲಿ ಮನೆ ಮನೆ ಬಾಗ್ಲು ತಿರುಗಿ ಅಂದಿನ ಕಾಲದಲ್ಲಿ 21,000 ಅಂದ್ರೆ ಇವತ್ತು ಹೆಚ್ಚು ಕಡಿಮೆ ಅದು 20 ಕೋಟಿ ರೂಪಾಯಿ ಅದು. ಹಾಗಾಗಿ ಅದು ಆಗ್ಲಿಲ್ಲ ಅಂದ್ರೆ ಅರಟಾಳ ರುದ್ರೇಗೌಡ ಜೀವನ ಚರಿತ್ರೆ ಎಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ನೆಚ್ಚಿದ ಎಮ್ಮಿ ಕ್ವಾಣ ಇಳಿತು ಅಂತಾನೆ ಬರೆದಿದ್ದಾರೆ ಅದರಲ್ಲಿ. ಸರಿ ಸರ್, ಅರ್ಥವಾಯ್ತು. ಮತ್ತೆ ತಾವು ಅಂದು ಹರತಾಳ ರುದ್ರೇಗೌಡರು ಸಂಪಾದಿಸಿದಂತ ಸುಮಾರು 2 ಲಕ್ಷ ಮೌಲ್ಯದ ಬಗ್ಗೆ ಮಾತಾಡಿದ್ದೀರಿ. ನಮ್ಮ ತಂದೆ 1961-62ನೇ ಇಸ್ವಿಯಲ್ಲಿ ಅವರು ಮೊದಲು ಶಿಕ್ಷಕರಾದಾಗ ಅವರಿಗೆ ಬರ್ತಿದ್ದುದು ಕೇವಲ 135 ರೂಪಾಯಿ ಸಂಬಳ ಅಂತ ಅನ್ಸ್ಕೊಂಡ್ರೆ ಆ ಹೊತ್ತಿನ 2 ಲಕ್ಷ ರೂಪಾಯಿದ ಮೌಲ್ಯದ ಅರಿವು ನನಗೆ ಬಹಳ ಚೆನ್ನಾಗಿ ಆಗುತ್ತೆ. 2 ಲಕ್ಷ 1965ರಲ್ಲಿ 135 ರೂಪಾಯಿ ತೆಗೆದುಕೊಂಡಿದ್ದಾರೆ ಸರ್. ಇವ್ರು ಕೂಡ್ಸಿರ್ತಕ್ಕಂಥದ್ದು 1883ರಿಂದ 1902, ಅಂದ್ರೆ ನಿಮ್ಮ ತಂದೆಯವರ ನೌಕರಿಯ ಹಿಡಿಯೋದರ ಪೂರ್ವ, ಅಂದ್ರೆ ಅರ್ಧ ಶತಮಾನ ಮುಂಚೆ. ಅಂದ್ರೆ ಇದರ ಅರ್ಥವನ್ನ ನಾವು ಮಾಡ್ಕೊಳ್ಬಹುದು. ಅಂದ್ರೆ ಎಂಥ ಒಂದು ಬಹಳ ದೊಡ್ಡದಾದ ಸಂಪತ್ತನ್ನ ಲಿಂಗಾಯತ ವಿದ್ಯಾಸಂಸ್ಥೆಗಳು ಇವರು ಕೊಟ್ಟಿದ್ದಾರೆ ಎನ್ನುವಂಥದ್ದು. ಪ್ರಾಯಶಃ ಇಂಥ ದೊಡ್ಡ ಮೌಲ್ಯಗಳನ್ನ ಕ್ರೋಢೀಕರಿಸುವಲ್ಲಿ ಅವರು ದೀರ್ಘಕಾಲ ಸುಮಾರು 17 ವರ್ಷಗಳ ಕಾಲ ಬಳ್ಳಾರಿ ಉಪಾಧ್ಯಕ್ಷರಾಗಿ ಉಪಜಿಲ್ಲಾಧಿಕಾರಿಗಳಾಗಿದ್ದು ಕೂಡ ಸಹಾಯವಾಗಿದೆ ಅಂತ ನನಗನ್ಸುತ್ತೆ. ನೋಡಿ, ಈ ಸಹಾಯವನ್ನ ಬಹಳ ಸುಲಭವಾಗಿ ಅವರು ವೈಯಕ್ತಿಕ ಸವಲತ್ತುಗಳಿಗೆ ಬಳಸಬಹುದಾಗಿತ್ತು. ಆದ್ರೆ ಅವ್ರು ಎಲ್ಲಿಯೂ ಕೂಡ, ತಾವೇ ಹೇಳಿದಾಗೆ, ಎಲ್ಲಿಯೂ ಕೂಡ ಈ ಜಂಗಮದ ಹಣ ಏನಿದೆಯಲ್ಲ, ಈ ಹಣವನ್ನ, ಸಮಾಜದ ಹಣವನ್ನ ಎಲ್ಲಿಯೂ ಕೂಡ ಪೋಲು ಮಾಡದೆ 1 ರೂಪಾಯಿಯನ್ನು ಕೂಡ ಲೆಕ್ಕ ಕೊಟ್ಟು ಏನು ಇವತ್ತು
ಉತ್ತರ ಭಾರತದ ಪ್ರಾತಿನಿಧಿಕ ಲಿಂಗಾಯತ ಸಂಸ್ಥೆಗಳನ್ನ ಕಟ್ಟಿ ನಿಲ್ಲಿಸಿದರೆ, ವಿದ್ಯಾಭ್ಯಾಸ ಸಂಘಟನೆಗಳಿಂದ ಕಟ್ಟಿ ನಿಲ್ಲಿಸಿದರೆ ಪ್ರಾಯಶಃ ಅದಕ್ಕೆಲ್ಲವೂ ಮಾದರಿ. ಇವರು ಸುಮಾರು 79 ಅಥವಾ 80 ವರ್ಷಗಳ ಜೀವನವನ್ನು ಕಳೆದ್ರು ಅನ್ಸುತ್ತೆ. 1851ರಿಂದ 1932ರವರೆಗಿನ ಈ 79-80 ವರ್ಷಗಳ ಒಂದು ದೀರ್ಘ ವಯಸ್ಸಿನಲ್ಲಿ, ಇದು ಅಂತ ಸುದೀರ್ಘ ವಯಸ್ಸಲ್ಲ. ನಮ್ಮಲ್ಲಿ 100-101 ಆದಂತಹ ಮನುಷ್ಯರಿದ್ದಾರೆ. ಆದರೆ ಈ ಮನುಷ್ಯ ಈ 8 ದಶಕಗಳ ಅಂತರಾಳದಲ್ಲಿ ಮಾಡಿದಂತಹ ಒಂದು ಕಾರ್ಯ ಏನಿದೆಯಲ್ಲ, ಪ್ರಾಯಶಃ ಸಾಮಾನ್ಯರು 3-4 ಜೀವನಗಳಲ್ಲೂ ಮಾಡದಂತಹ ಒಂದು ಸಾಧನೆ ಇವರು ಮಾಡಿದ್ದಾರೆ ಎನ್ನುವಂಥದ್ದು ಪ್ರಾಯಶಃ ಇವರ ಒಂದು ಶಕ್ತಿಗೆ, ಈ ಸಂಘಟನೆಯ ಶಕ್ತಿಗೆ ಒಂದು ದ್ಯೋತಕವಾಗುತ್ತೆ ಎನ್ನುವುದನ್ನ ನಾವು ಮರಿಬಾರದು. ಪ್ರಾಯಶಃ ಬಹುಶಃ ಒಂದ್ ನಿಮಿಷ ಮಧ್ಯದಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು. KLE ಸಂಸ್ಥೆ ಒಂದು ಸಂಸ್ಥೆಯಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು ಇವತ್ತು 310ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿದೆ. ಅದಕ್ಕೆ ಕಾರಣೀಭೂತ ಏನು ಅಂತಂದ್ರೆ, ನನ್ನ ಭಾವನೆ ಅಥವಾ ಒಂದು ಫಿಲಾಸಫಿಕಲ್ ಫೇತ್ ಅಂತ ಹೇಳ್ತೀರಾ ಏನೋ ಗೊತ್ತಿಲ್ಲ, ಅಲ್ಟಾಳ್ ರುದ್ರಗೌಡರ ಅಂತ್ಯಕ್ರಿಯೆ ಎಲ್ಲಾಗಿದೆ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಮೇನ್ ಕ್ಯಾಂಪಸ್ ಆಡಳಿತ ಕಚೇರಿಯ ಮೈದಾನದಲ್ಲೇ ಆಗಿರೋ ಕಾರಣಕ್ಕಾಗಿ ಅಲ್ಟಾಳ್ ರುದ್ರಗೌಡರ ಆತ್ಮ ಇವತ್ತಿಗೂ KLEಯ ಎಲ್ಲಿ ಒಳಸುಳಿದಾಡ್ತಾ ಇದೆ. ಬಟ್ ಅವರನ್ನು ಸ್ಮರಿಸದೇ ಇರ್ತಕ್ಕಂಥವ್ರು ಇರ್ಬೋದು, ಬಟ್ ಅವರ ಆತ್ಮ ಇನ್ನೂ KLE ಒಳಗೆ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಅದು ಬೆಳೀತು ಅಂತಕ್ಕಂಥದ್ದು ವ್ಯಕ್ತಿಗತವಾಗಿರ್ತಕ್ಕಂಥ ನನ್ನ ನಂಬಿಕೆ. ಬಹುಶಃ ಇದು ಬಹಳ ಪ್ರಾಕ್ಟಿಕಲ್ ಆಗಿ ಅಥವಾ ಬಸವ ಫಿಲಾಸಫಿಲಿ ವಿಚಾರ ಮಾಡೋದು ತಪ್ಪು ಅಂತ ಹೇಳಿದ್ರೆ ನಾನು ಇದನ್ನ ಒಪ್ಕೊಳ್ಳಿಲ್ಲ. ಆ ವ್ಯಕ್ತಿಗೆ ನಾನು ಕೊಡ್ತಕ್ಕಂಥ ಗೌರವವನ್ನ ಈ ರೀತಿಯಾಗಿರ್ತಕ್ಕಂಥ ನಂಬಿಕೆಯಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ. ಆಮೇಲೆ ಇದರೊಟ್ಟಿಗೆ ಇನ್ನೊಂದು ಕುತೂಹಲವೂ ಕೂಡ ನನ್ನಲ್ಲಿದೆ ಸರ್. ಇವರು ಹರತಾಳು ಅನ್ನುವಂತ ಒಂದು ಅಂದಿನ ಹಳೆಯ ಮೈಸೂರು ಪ್ರಾಂತ್ಯದವರು, ಶಿವಮೊಗ್ಗ ಡಿಸ್ಟ್ರಿಕ್ಟ್. ಇಲ್ಲ, ಶಿಗ್ಗಾಂವ್ ಡಿಸ್ಟಿಕ್, ಶಿಗ್ಗಾಂವ್ ತಾಲೂಕು. ಓಕೆ, ಉತ್ತರ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಅಲ್ಟಾಳ್ ಗ್ರಾಮ ಸರ್. ಇವ್ರ ಮೂಲ ಬಿಜಾಪುರ ಜಿಲ್ಲೆಯ ಕೊರ್ತಿ ಕೋಲಾರ. ಓಕೆ. ಹಾಗಾಗಿ ಪ್ರಾಯಶಃ ಇಂಥದ್ದು ಈಗ ನೋಡಿ, ನಾವು ಈ ವೇದಿಕೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ವಿಜಯ್ ಕುಮಾರ್ ಸರ್ ಬಹಳಷ್ಟು ಶರಣರ ಬಗ್ಗೆ ವಿಚಾರಗಳನ್ನು ನೀಡ್ತಾರೆ. ಹಾಗೂ ಆಗೊಮ್ಮೆ ಈಗೊಮ್ಮೆ ಇಂತಹ ಒಂದು ಶರಣರ ಇತಿಹಾಸ, ಲಿಂಗಾಯತರ ಇತಿಹಾಸ, ಯಾಕೆಂದ್ರೆ ಹೇಗೆ 12ನೇ ಶತಮಾನದ ಇತಿಹಾಸ ನಮಗೆ ಮುಖ್ಯವಾಗುತ್ತೋ ಅದೇ ರೀತಿ 12ನೇ ಶತಮಾನದ ಇತಿಹಾಸದ ಹಾದಿಯಲ್ಲಿ ನಡೆದಂತಹ ಮಹಾಪುರುಷರ ನೆನಪಿಕೆಯೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಎನ್ನುವುದನ್ನ ಅರ್ಥ ಮಾಡಿಕೊಂಡು ಸರ್ ವಿಜಯಕುಮಾರ್ ಸರ್ ಆಗಾಗ್ಗೆ ಇಂಥ ಮಹನೀಯರ ಇತಿಹಾಸವನ್ನ ನಮ್ಮ ಕಣ್ಣ ಮುಂದಿಗೆ ತೆಗೆದಿರ್ತಾರೆ. ಈಗೊಮ್ಮೆ ನಾವು ಇದೇ ವೇದಿಕೆಯಲ್ಲಿ ಫಗು ಅಳವಟಿಯವರ ಒಂದು ಘನವಾದಂತಹ ಬದುಕಿಗೆ ನಾವು ಸಾಕ್ಷಿಯಾಗಿದ್ವು. ನೋಡಿ, ಫಗು ಅಳವಟಿಯಂತರೂ ಕೂಡ ನಮ್ಮ ಏನು ಹರತಾಳು ರುದ್ರಗೌಡರು ಸ್ಥಾಪಿಸಿದಂತಹ ನಿಧಿಯಿಂದ ಸಹಾಯ ಪಡೆದು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿರು ಅನ್ನುವಂಥದ್ದು ಮುಂದುವರೆದು ಅವರು ವಚನ ಸಾಹಿತ್ಯಕ್ಕೆ ಕೊಟ್ಟ ಬೆಳಕಿನ ಹಿನ್ನೆಲೆಯನ್ನು ನಾವು చూಸಾಗ ಮತ್ತಷ್ಟು ಹರತಾಳ ರುದ್ರಗೌಡರ ವ್ಯಕ್ತಿತ್ವ ಮತ್ತಷ್ಟು ದೊಡ್ಡದಾಗಿ ನಮಗೆ ತೋರುತ್ತೆ ಅಂತ ಹೇಳಿ ನನಗೆ ಅಷ್ಟೇ ಅಲ್ಲ ಸರ್, SR ಕಂಠಿ ಅವ್ರು ಇರ್ಬೋದು, MC ಕಣ್ಣುಗಳ ಶಸ್ತ್ರಚಿಕಿತ್ಸೆನಲ್ಲಿ ದಾಖಲೆಯನ್ನ ಮಾಡಿರ್ತಕ್ಕಂಥ MC ಮೋದಿ ಅವ್ರು ಇರ್ಬೋದು, ಸಿದ್ದಪ್ಪ ಕಂಬಳಿ ಅವ್ರು ಇರ್ತಕ್ಕಂಥದ್ದು ಇರ್ಬೋದು. ಈ ಮಹನೀಯ ಮೇರು ಪರ್ವತಗಳೆಲ್ಲ ಈ ಎಲಿಯ ಫಲಾನುಭವಿಗಳೇ ಸರ್. ಅದ್ರ ಪಟ್ಟಿ ಇದೆ, ಬೇಕಾದ್ರೆ ನಂತರದಲ್ಲಿ ನಾನು ಕೊಡ್ತೀನಿ ಅಷ್ಟೇ. ಅದೇ ಸರ್, ಈಗ ನಾವು ನೋಡಿ ಒಂದು ರಾಕ್ಷಸರನ್ನ ವರ್ಣಿಸುವಾಗ ನಾವು ರಕ್ತ ಬೀಜಾಸುರ ಸಂತತಿ ಅಂತ ಹೇಳ್ತೀವಿ. ಪ್ರಾಯಶಃ ಆ ಒಂದು ಉದಾಹರಣೆಯನ್ನ ನಾವು ಒಳ್ಳೆ ಜನಗಳಿಗೂ ಅನ್ವಯಿಸಬೇಕಾಗುತ್ತೆ. ಒಬ್ಬ ಒಳ್ಳೆಯ ಮನುಷ್ಯ ಸಮಾಜದಲ್ಲಿ ಎಷ್ಟು ತನ್ನ ರೀತಿಯ ಸಂತತಿಗಳನ್ನು ಬೆಳೆಸಿ ಹೋಗ್ತಾನೆ ಅನ್ನುವಂಥದ್ದು ಪ್ರಾಯಶಃ ಹರತಾಳ ರುದ್ರಗೌಡ ಇತಿಹಾಸವನ್ನು ನೋಡಿದಾಗ ನಮಗೆ ಕಣ್ಣೆ ತುಂಬಿಕೊಳ್ಳುತ್ತೆ. ಇದಕ್ಕಾಗಿ ನಾನು ನಮ್ಮ ವೇದಿಕೆಯ ಸಂಚಾಲಕರಾದಂತಹ ವಿಜಯ್ ಕುಮಾರ್ ಸರ್ ಅವರಿಗೂ ಮತ್ತೆ ಬಹಳ ಸುಂದರವಾದಂತಹ ಇತಿಹಾಸದ ಇತಿಹಾಸಗಳನ್ನ ಮತ್ತೆ ನೀವು ದಾಖಲಾಕುವ ಮುಖಾಂತರ ನಿಮ್ಮ ಬಹಳ ಸವಿಸ್ತಾರವಾದಂತಹ ಒಂದು ಉಪನ್ಯಾಸವನ್ನು ನೀಡಿದ್ದೀರಿ. ಅದರಲ್ಲಿ ಹೇರಳವಾದಂತಹ ಅಂಕಿಅಂಶಗಳಿದೆ. ನಾನು 1851ರಿಂದ ಇಂದಿನ ಕಾಲದವರೆಗೂ ಸುಮಾರು 1932ರ ಒಂದು ಕಾಲ ಸಂಚಾರವನ್ನ ನಿಮ್ಮೊಟ್ಟಿಗೆ ಕುಳಿತುಕೊಂಡು ಮಾಡಿದಂತಹ ಅನುಭವ ನನಗಾಯ್ತು. ಹಾಗಾಗಿ ಈ ಉಪನ್ಯಾಸಕ್ಕಾಗಿ ತಮಗೆ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇಲ್ಲಿ ಸೇರಿರುವ ಎಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳ್ತೇನೆ. ಧನ್ಯವಾದಗಳು ಸರ್. ಬಹುಶಃ ಅಲ್ಟಾಳ್ ರುದ್ರಗೌಡರು ಇನ್ನೊಂದು ಹುಲಿಯನ್ನ ಬೆಳೆಸ್ತಾರೆ, ಸಿದ್ದಪ್ಪ ಕಂಬಳಿ ಅವರನ್ನ. ಸಿದ್ದಪ್ಪ ಕಂಬಳಿ ಅವರು ಮುಂಬೈ ಪ್ರೆಸಿಡೆನ್ಸಿಯಲ್ಲಿ ಫಸ್ಟ್ ಕನ್ನಡ ಮಿನಿಸ್ಟರ್, ಏಕಕಾಲಕ್ಕೆ 7 ಮಂತ್ರಿ ಖಾತೆಗಳನ್ನು ಹೊಂದಿರತಕ್ಕಂಥವ್ರು. 1914ರಿಂದ 18ರವರೆಗೆ ಮೊದಲ ಮಹಾಯುದ್ಧದ ಎಫೆಕ್ಟ್ 1930s ಅಲ್ಲಿ ಆಗ್ತಿರ್ತದೆ. ಹಾಗಾಗಿ ಮಿತವ್ಯಯ ಸಾಧಿಸ್ಬೇಕಂತೇಳಿ KCD ಕಾಲೇಜ್ಗೆ ಮತ್ತು ಧಾರವಾಡದ ಗಂಡು ಮಕ್ಕಳ ತರಬೇತಿ ಕಾಲೇಜ್ಗೆ ಕೊಡ್ತಕ್ಕಂಥ ಅನುದಾನವನ್ನು ರದ್ದುಪಡಿಸ್ಬೇಕಂತೇಳಿ ಥಾಮಸ್ ಅಂತಕ್ಕಂಥ ಒಬ್ಬ ICS ಆಫೀಸರ್ ವರದಿ ಕೊಟ್ಟಾಗ
1929 ಕೊಡ್ತಾರೆ. 1930 ಸಿದ್ದಪ್ಪ ಕಂಬಳಿ ಅವರು ಮಂತ್ರಿ ಆಗಿರ್ತಾರೆ. ಇಡೀ ಬ್ರಿಟಿಷ್ ಸರ್ಕಾರಕ್ಕೆ ಸವಾಲಿಸೋದು, ನಾನು ಅವಿಭಜಿತ ಧಾರವಾಡ ಜಿಲ್ಲೆಯಿಂದ ಬಂದಿದ್ದೀನಿ, ಮಂತ್ರಿ ಖಾತೆಗೆ ಸಿದ್ದಪ್ಪ ಕಂಬಳಿ KCD ಕಾಲೇಜನ್ನ ಮುಚ್ಚಿದ್ರು ಅಂತೇಳಿ ಆರೋಪ ನನ್ ಬರ್ತದೆ, ನಿಮ್ ಮಂತ್ರಿ ಖಾತೆ ನನಗ್ ಬೇಡ ಅಂತೇಳಿ ಇಡೀ ಬ್ರಿಟಿಷ್ ಸರ್ಕಾರಕ್ಕೆ ಸವಾಲ್ ಹಾಕಿ ಧಾರವಾಡದಲ್ಲಿ KCD ಕಾಲೇಜ್ಗೆ ಕೊಡ್ತಕ್ಕಂತ ಗ್ರಾಂಟ್ ಅನ್ನ ಉಳಿಸ್ಕೊಂಡಿರ್ತಕ್ಕಂಥ ಧೀಮಂತ ವ್ಯಕ್ತಿ ಸಿದ್ದಪ್ಪ ಕಂಬಳಿ. ಅವರನ್ನ ಬೆಳೆಸಿ ಸಮಾಜದ ನೆಲೆಗಟ್ಟಿನಲ್ಲಿ ಚಿಂತನೆಗೆ ಹಚ್ಚಿರ್ತಕ್ಕಂಥದ್ದು ಅರ್ಟಾಳ್ ರುದ್ರಗೌಡ್ರು. ಸರ್, ಇನ್ನೊಂದು ವಿಷಯ ತಮಗೆ ಅಂದ್ರೆ, ಈಗ ನನಗೆ ಇನ್ನೊಂದು ಕುತೂಹಲ ಅಂತ ಹೇಳಿದ್ರೆ, ಸಿರಸಂಗಿ ಲಿಂಗದೇವರು ಸುಮಾರು 34,000 ಆಸ್ತಿ ಅಂತ ಹೇಳಿದ್ರಿ. ಅವರು 1906ರಲ್ಲಿ ಆಸ್ತಿಯನ್ನ ಬಿಟ್ಕೊಡ್ತಾರೆ. ಆದ್ರೆ 1919ರಲ್ಲಿ ಮಾತ್ರ ಅದು ಲಿಂಗಾಯತ ದತ್ತಿಗೆ ಸಿಗುತ್ತೆ ಅಂತ ಹೇಳಿ ಕಾನೂನು ಹೋರಾಟ ಮುಖಾಂತರ. ಪ್ರಾಯಶಃ ನನ್ನ ಒಂದು ವೈಯಕ್ತಿಕ ಒಂದು ಇಚ್ಛೆ ಅಂತ ಹೇಳಿದ್ರೆ, ಆ ಆಸ್ತಿಯ ಮೌಲ್ಯನು ಇಂದಿನ ಹಣದಲ್ಲಿ ಏನಾದ್ರೂ ನಾವು ಒಳ್ಳೆಯದಕ್ಕಾದ್ರೆ ಎಷ್ಟಾಗ್ಬಹುದು ಆಸ್ತಿಯ ಮೌಲ್ಯ? ಇಲ್ಲ ಸರ್, ನಾನು ಅವಾಗ ಸಿರ್ಸಂಗಿ ಲಿಂಗರಾಜರು ತಾವು ನಿಧನ ಆಗ್ತಕ್ಕಂತ ಕಾಲಘಟ್ಟದಲ್ಲಿ ತಮ್ಮ ಆಸ್ತಿ ಏನಿತ್ತು, ಸ್ಥಿರಾಸ್ತಿ ಚರಾಸ್ತಿ 2 ಪಟ್ಟಿ ಮಾಡಿದ್ರು. ಶೆಡ್ಯೂಲ್ಡ್ 1, ಶೆಡ್ಯೂಲ್ಡ್ 2 ಅಂತೇಳಿ. ಬಂಗಾರ ಎಷ್ಟಿತ್ತು, ಬೆಳ್ಳಿ ಎಷ್ಟಿತ್ತು, ಅದ ಕೋರ್ಟ್ ಆಫ್ ವಾರ್ಡ್ಸ್ ಅಂತ ಕರೀತಾರೆ. ಅವ್ರ ಡೆತ್ ಆದ ನಂತರ ಇದು ಕೋರ್ಟ್ಗೆ ಹೋದ ನಂತರ ಕೋರ್ಟಿನಲ್ಲಿ ನ್ಯಾಯ ಅಂದ್ರೆ ಅಂತಿಮ ಜಡ್ಜ್ಮೆಂಟ್ ಬರೋವರೆಗೂ ಸಹಿತ ಏನಾಗ್ತದೆ ಅಂತಂದ್ರೆ, ಕೋರ್ಟಿನ ಕಣ್ಗಾವಲ್ನಲ್ಲಿ ಆಸ್ತಿ ಇರ್ತದೆ. ಆಸ್ತಿಯಲ್ಲಿ ಏನೇನ್ ಇತ್ತು ಅಂತಕ್ಕಂಥ ಪಟ್ಟಿ ಕೋರ್ಟ್ ಅಲ್ಲಿ ಇರ್ತಕ್ಕಂಥದ್ದನ್ನ ಅರ್ಟಾಳ್ ರುದ್ರಗೌಡರು ತೆಗೆದುಕೊಂಡಿದ್ದಾರೆ. 10 ಹಳ್ಳಿಗಳು ಬರ್ತವೆ. 10 ಹಳ್ಳಿಯ ಇದನ್ನ ನೋಡಿದ್ರೆ ಹೆಚ್ಚು ಕಡಿಮೆ ಒಂದು 30,000ಕ್ಕೂ ಹೆಚ್ಚಿನ ಅಂದಾಜು ಎಕರೆ ಜಮೀನ್ ಅದು. ಮಧ್ಯದಲ್ಲಿ ಅವಿಲ್ ತೀರ್ಥವನ್ನ ಕಟ್ಟಿದ್ರು, ಅಲ್ಲಿ ಬಹಳಷ್ಟು ಹೋಯ್ತು. ಇವತ್ತಿನ ಸೌದತ್ತಿ ಗುಡ್ಡ ಅಂತ ಏನ್ ಹೇಳ್ತೀವಲ್ಲ, ಭಾಗಶಃ ಸಿರ್ಸಂಗಿ ಸಂಸ್ಥಾನಕ್ಕೆ ಸಂಬಂಧಪಟ್ಟಿದ್ದು. ಒಂದು 4,000 ಎಕರೆ ಉಳಿದಿದೆ ಅಂತೇಳಿ ಆ ಟ್ರಸ್ಟ್ ನ ಅಧ್ಯಕ್ಷರು ಮೊನ್ನೆ ನನಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಮತ್ತೆ ಟೆನೆನ್ಸಿ ಆಕ್ಟ್ ಅಲ್ಲಿ ಅದು ಆಕ್ಚುಲಿ ಟೆನೆನ್ಸಿ ಆಕ್ಟ್ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ಟ್ರಸ್ಟ್ಗೆ ಅಪ್ಲೈ ಆಗ್ತಿದ್ದಿಲ್ಲ ಅಂತ ನಾನು ಕೇಳಿದೆ. ಅದ್ರ ಬಗ್ಗೆ ನಂಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಆ ಟ್ರಸ್ಟ್ಗೆ ಅಪ್ಲೈ ಆಗ್ತಿದ್ದಿಲ್ಲ ಅಂತ ಗೊತ್ತಿತ್ತು. ಆದಾಗ್ಯೂ ಸಹಿತ ಅದು ಬೇರೆ ಬೇರೆ ಸರ್ಕಾರಿ ಅಧಿಕಾರಿಗಳು ಬೇರೆ ಬೇರೆ ಉತ್ತಾರನ್ನ ಹೊರಡಿಸ್ಬಿಟ್ಟಿದ್ದಾರೆ. ಟ್ರಸ್ಟ್ ಆಕ್ಟಿವ್ ಇದ್ದಿದ್ರೆ ಹೀಗೆ ಅದಕ್ಕೆ ಸ್ವಲ್ಪ ಟ್ರಸ್ಟ್ ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದೆ. ಅವ್ರಿಗಿರ್ತಕ್ಕಂಥ ಆ ಟ್ರಸ್ಟಿನ ಆಸ್ತಿಯನ್ನ ಕಾಯ್ದುಕೊಂಡು ಇವತ್ತಿಗೂ ಸಹಿತ ಆ ಸಿರ್ಸಂಗಿ ಲಿಂಗರಾಜರ ಇಚ್ಛೆಯಂತೆ ಶಿಕ್ಷಣ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಹಣಕಾಸಿನ ಕೊರತೆ ಇರ್ತಕ್ಕಂತಹ ಬಡವರ ಮಕ್ಕಳಿಗೆ ಪ್ರೋತ್ಸಾಹದ ಸ್ಕಾಲರ್ಶಿಪ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ನನ್ನ ಸಹೋದರ ಒಬ್ನು ಸಿರ್ಸಂಗಿ ಟ್ರಸ್ಟಿನ ಹಣಕಾಸಿನ ನೆರವನ್ನ ತೆಗೆದುಕೊಂಡು MTech ಅನ್ನ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಲ್ಲಿ ಮುಗಿಸಿರ್ತಕ್ಕಂಥದ್ದನ್ನ ಅದರ ಋಣವನ್ನ ತೀರಿಸಲಿಕ್ಕೆ ಈ ವೇದಿಕೆಯಲ್ಲಿ ಅದನ್ನ ನಾನು ಸ್ಮರಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು ಶಿವಪ್ರಕಾಶ್ ಅವರೇ. ಅಮರವಾಣಿ ಐದ್ನಾಳ್ ಅವ್ರು ನಮ್ ಜೊತೆ ಇದ್ದಾರೆ, ಮಾತಾಡಿ ಅಕ್ಕ. ಓಕೆ, ಅಂದ್ರೆ ಡಾಕ್ಟರ್ ಶರವಡಿ ಮಠ ಅವ್ರು. ಹಾ ಹೇಳಿಮ್ಮ. ಅವ್ರು ಈಗೆಲ್ಲ ಮೇಧಾವಿಗಳು ಮಾತಾಡಿದ್ರು, ನಾವು ಮಾತಾಡಿದೇನು ಬಹಳ ಚೆನ್ನಾಗಿ ತಿಳಿಸಿಕೊಟ್ರು. ನಾವು ಮಹೇಶ್ ಅವ್ರಿಗೆ ಅಭಿನಂದನೆಗಳು ಹೇಳ್ತೀವಿ. ಸಾಕಷ್ಟು ವಿಷಯ ತಿಳಿಸಿರು ಅರ್ಟಾಳ್ ರುದ್ರಗೌಡ್ರ ಬಗ್ಗೆ, ಅಂತ ಮೇಧಾವಿ ವ್ಯಕ್ತಿ ಬಗ್ಗೆ. ಅಂದ್ರೆ ರಾಡಿನ ಋಣವನ್ನು ತೀರಿಸಿದಂತ ಈ ಪುಣ್ಯ ಪುರುಷರು ನೆನಪು ಮಾಡಿಕೊಳ್ಳುವುದೇ ಒಂದು ಇದು. ಆಗಾಗ ಇಂತ ವಿಷಯಗಳನ್ನು ಇಲ್ಲಿ ಚರ್ಚೆ ಆಗ್ಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಅವ್ರಿಗೆಲ್ಲ ಅಭಿನಂದನೆಗಳು. ಶಿವಪ್ರಕಾಶ್ ಅವರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ. ಅವರು ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ರು. ಓಕೆ, ಅಭಿನಂದನೆಗಳು. ಥ್ಯಾಂಕ್ ಯು. ನಮ್ಮ ಗೋಪಾಲ್ ಕುಲಕರ್ಣಿ ಅವ್ರ ಜನ ಇದ್ರೆ, ಮಾತಾಡಿ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್, ತುಂಬಾ ಚೆನ್ನಾಗಿ ನಮ್ಮ ಅರ್ಟಾಳ್ ರುದ್ರಗೌಡ್ರ ಬಗ್ಗೆ ವಿವರವಾಗಿ ಹೇಳಿದ್ರು. ಮೊದಲು ನಾವು ಖಂಡಿತವಾಗಿ ಮಹೇಶ್ ಚೆನ್ನಾಗಿ ಅವ್ರನ್ನ ಅಭಿನಂದನೆಗಳನ್ನು ಮಾಡ್ತಾ ಇದ್ದೇನೆ. ಧನ್ಯವಾದ ಸರ್. ತುಂಬಾ ಚೆನ್ನಾಗಿ ಸರ್. ಎಷ್ಟೋ ವಿಷಯಗಳು ನಮಗ್ ಗೊತ್ತಿರ್ಲೇ ಇಲ್ಲ. ಎಷ್ಟೋ ವಿಷಯಗಳು ಗೊತ್ತಿಲ್ಲಾರಂತ ವಿಷಯಗಳನ್ನ ಇವತ್ತು ನಮ್ಮೆಲ್ಲರ ಗಮನಕ್ಕೆ ತಂದ್ರಿ. ನಿಜವಾಗಿಯೂ ಇಡೀ ಒಂದು ಬಹುಶಃ ಕರ್ನಾಟಕ ಅಲ್ಲ, ದಕ್ಷಿಣ ಭಾರತದೊಳಗೆ ಶಿಕ್ಷಣ ಕ್ರಾಂತಿ ಆಗ್ಲಿಕ್ಕೆ ಅವ್ರು ಒಂದು ಮಟ್ಟದ ತನಕ ಕಾರಣ ಆಗ್ತಾರಂತ ನನಗೆ ಅನಿಸ್ತದೆ ನೀವು ಹೇಳೋದು ನೋಡಿದ್ರೆ. ಪ್ರಾರಂಭದಾಗ ಸರಿತಾ ಮೇಡಮ್ ಅವರು ಹೊನ್ನಿನೊಳಗೊಂದು ವರೆಯ, ಸೀರೆಯೊಳಗೊಂದು ಎಳೆಯ, ಅನ್ನದೊಳಗೊಂದು ಅಗಳನ್ನು ನಾನು ಇಂದಿಗೆ ನಾಳೆಗೆ ಅಂತ ಸ್ವಾರ್ಥ ಮಾಡಿದ್ರೆ ಖಂಡಿತವಾಗಿ ಶಿವ ಮೆಚ್ಚುವುದಿಲ್ಲ. ನಾ ಏನೇ ಮಾಡಿದ್ರು ಶರಣರಿಗಾಗಿ ಮಾಡ್ತೀನಿ ಅನ್ನುವಂತ ಒಂದು ಸಮಾಜವಾದಿ ಹಿನ್ನೆಲೆಯ ವಚನ, ಬಸವಣ್ಣನ ವಚನವನ್ನು ಹೇಳಿದ್ರು. ಆ ವಚನದ ಲೈನ್ದಾಗ ಹೋದ್ರೆ ಇವರೆಲ್ಲರೂ ನೀವೇನ್ ಹೇಳಿದಿರ, ಎಲ್ಲಾ ಮಹನೀಯರು ಅರ್ಟಾಳ್ ಅವ್ರ ಜೊತೆ ಇದ್ದಂಥವ್ರು ಖಂಡಿತವಾಗಿಯೂ
ಅವ್ರು ಈ ಸಮಾಜಕ್ಕೆ ಬಹಳ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವ್ರ ಬಗ್ಗೆ ಒಂದು ಡಾಕ್ಯುಮೆಂಟರಿ ಮಾಡಿದ್ರು ಅಡ್ಡಿ ಇಲ್ಲ, ಯಾರು ಸಮಾಜದವ್ರು ಮಾಡ್ಬೇಕಷ್ಟೇ. ಸರ್, ಈ ವಿಷಯವಾಗಿ ನಾನು ಬರ್ತೇನೆ. ಡಾಕ್ಯುಮೆಂಟ್ ಇಲ್ಲ, ನಾನು ಸಿದ್ದಪ್ಪ ಕಂಬಳಿ ಅವರು, ಡೆಪ್ಯೂಟಿ ಚನ್ನಬಸಪ್ಪನವರು, ಅಲ್ಟಾಳ್ ರುದ್ರಗೌಡ್ರು ಮತ್ತು ಸಿರ್ಸಂಗಿ ಲಿಂಗರಾಜರ ಕೋರ್ಟ್ ಕೇಸನ್ನ ಕುರಿತು ಪಿಕ್ಚರ್ ಮಾಡ್ಬೇಕಂತೇಳಿ ಬಹಳಷ್ಟು ವ್ಯಕ್ತಿಗಳನ್ನ ನಾನು ಸಂಪರ್ಕ ಮಾಡಿದೆ. ಅವ್ರಿಗೆ ಯಾರಿಗೂ ಅದು ಆಸೆ ಇಲ್ಲ. ಬಹುಶಃ ಇವನೇನಾದ್ರೂ ಫಿಲ್ಮ್ ಮಾಡಿದ್ರೆ ಕಾಂತಾರ ಮೂವಿಯನ್ನ ದಾಟಿ ಬ್ರೇಕ್ ಮಾಡಿ ಮುಂದೆ ಹೋಗ್ತಕ್ಕಂತ ಕುತೂಹಲ, ವಾಸ್ತವ, ಐತಿಹಾಸಿಕ ಆಧಾರಿತ ಅಂಶಗಳಿದಾವೆ. ನಾನು ಬಹಳಷ್ಟು ಜನ ವ್ಯಕ್ತಿಗಳನ್ನ ನೋಡಿದಂತ ಸಂದರ್ಭದಲ್ಲಿ ಅದಕ್ಕೆ ನೋಡೋಣ್ರಿ ಮಾಡೋಣ್ರಿ ಅಂತೇಳಿ ಮುಂದೆ ಹಾಕಿದ್ರೆ ಹೊರತಾಗಿ ಸ್ಪಷ್ಟವಾಗಿರ್ತಕ್ಕಂತ ಭರವಸೆಯನ್ನ ಕೊಟ್ಟು ನಾನಿದೀನಿ ಮುಂದುವರೀರಿ ಅಂತಕ್ಕಂತ ಮಾತನ್ನ ಇಲ್ಲಿವರೆಗೂ ನನ್ಗೆ ಯಾರು ಹೇಳಿಲ್ಲ. ಬಹುಶಃ ಸಿರ್ಸಂಗಿ ಲಿಂಗರಾಜರ ಅಂತಿಮ ಇಚ್ಛಾಪತ್ರದ ಕೋರ್ಟ್ ಕೇಸ್ ಒಂದನ್ನೇ ಮಾಡಿದ್ರೆ ಆಲ್ ಓವರ್ ಇಂಡಿಯಾ ಒಂದು ಬ್ರೇಕ್ ಮಾಡುವಂತ ಕುತೂಹಲದ ಅಂಶಗಳಿದಾವೆ. ಬಟ್ ಯಾರು ಅದನ್ನ ಪ್ರಯತ್ನ ಮಾಡ್ತಿಲ್ಲ. ಕಮರ್ಷಿಯಲ್ ಹಿಟ್ ಆಗತ್ತೋ ಅನ್ನೋ ಪ್ರಶ್ನೆಕ್ಕಿಂತ ಅವ್ರ ತಲೆಯಲ್ಲಿ ಅದೇ ಇರುತ್ತೆ ನಿರ್ಮಾಪಕರು. ನಮಗೇನಾಗಬೇಕಾದ್ರೆ ಕರ್ನಾಟಕದ ಇರುವಂತಹ ಈ ವೀರ ಲಿಂಗಾಯತರಿಗಾರೆ ಗೊತ್ತಾಗ್ಲಿ ನಮ್ ಸಲುವಾಗಿ ಇಷ್ಟು ದುಡ್ದಾರ ಅನ್ನುವಂತಹದ್ದು. ನಾನು ಒಂದ್ ಮಾತು ಬಳಸಿದ್ದೀನಿ, ಹೇಳಿರಲಿಲ್ಲ, ಅದ್ರಿಂದ ಹೊರಬರುನು. ರಿನಿಗೇಡಿ ಅನ್ನೋ ಪದವನ್ನ 3 ರಿಂದ 4 ಸಾರಿ ಬಹಳ ಕಠೋರ ಮಾತುಗಳನ್ನು ಬಳಸಿದ್ದೀನಿ. ನಾನು ಯಾರಿಗೆ ಹೇಳಿದ್ದೀನಿ ಅಂತಕ್ಕಂಥದ್ದು ಇಲ್ಲಿ ಅದು ಅವ್ರವ್ರ ಆತ್ಮ. ಬೇಡ, ಒಬ್ರು ಇಬ್ರದಲ್ಲ, ಇಡೀ ಸಮಾಜದ. ಅದಕ್ಕೆ ಈಗ ಈ ಲಿಂಗಾಯತ ಪುಣ್ಯ ಪುರುಷರು ಅಂತ ಬುಕ್ನೊಳಗರೆ ಆಗ್ಲಿ ಅಥವಾ ಒಂದು ಬ್ಲಾಕ್ ಅಂಡ್ ವೈಟ್ ಡಾಕ್ಯುಮೆಂಟರಿ ಆಗ್ಲಿ ಇಂಥದ್ದೊಂದು ಮಾಡಿ ಅದನ್ನ ಯೂಟ್ಯೂಬ್ಗೆ ಹಾಕ್ರಿ ಅಟ್ಲೀಸ್ಟ್. ಸರ್, ಇದ ಒಂದು KLE ಪ್ರಕಟಿತ ಒಂದು 700 ಪುಟದ ಪುಸ್ತಕ ಇದೆ. ನಾನು ಒಂದು 10 ಸಾರಿ ಓದಿದ್ದೀನಿ ಇದನ್ನ. ಬಹಳ ದೊಡ್ಡದಾಗಿರ್ತಕ್ಕಂಥ ಪುಸ್ತಕ ಸರ್ ಇದು. ಇದು 100 ವರ್ಷಗಳ ಕಾಲ ಅಜ್ಞಾತವಾಗಿದ್ದು ನಂತರ ಪುಸ್ತಕ ರೂಪದಲ್ಲಿ ಪಡೆದಿರ್ತಕ್ಕಂಥದ್ದು ಸರ್ ಇದು. ಮತ್ತೆ ಅಲ್ಟಾಳ್ ರುದ್ರಗೌಡ್ರು ಎನ್ಸೈಕ್ಲೋಪೀಡಿಯಾಗೆ ಲೇಖನಗಳನ್ನು ಬರೆದಿದ್ದಾರೆ. ಏನು ಬಹಳ ಒಳ್ಳೆ ಬರವಣಿಗೆಗಾರರು ಆಗಿದ್ರು ಅವ್ರು. ಮತ್ತೆ ಬಹುಮುಖವನ್ನು ಹೇಳಿದ್ರೆ ಅವ್ರದ್ದು ಬೇರೆ ಬೇರೆಗಳನ್ನ. ಸೊ ಇವತ್ತು ಸಾಯಂಕಾಲ ಒಂದು ಒಳ್ಳೆ ವಿಷಯವನ್ನು ನಮ್ಮೆಲ್ಲರ ಗಮನಕ್ಕೆ ತಂದಿರಿ ನೀವು ಅದ್ರ ಬಗ್ಗೆ. ಸೊ ನಾವು ಕರ್ನಾಟಕದ ಯಾರ್ಯಾರು ನೆನೆಸ್ಬೇಕು ಅಂದಾಗ ಅಲ್ಟಾಳ್ ಅವ್ರನ್ನ ನೆನೆಸ್ಬೇಕು ಅನ್ನುವಷ್ಟರ ಮಟ್ಟಿಗೆ ತಂದಿರಿ. ನಿಮ್ಗೆ ಧನ್ಯವಾದ. ಕರ್ನಾಟಕದಲ್ಲಿ ಸ್ಥಿತಿವಂತರು ಇದ್ದಾರೆ ಅಂದ್ರೆ ಮೊದಲು ಡೆಪ್ಯೂಟಿ ಚನ್ನಬಸಪ್ಪನವರು, ನಂತರದಲ್ಲಿ ಅಲ್ಟಾಳ್ ರುದ್ರಗೌಡ್ರು. ಡೆಪ್ಯೂಟಿ ಚನ್ನಬಸಪ್ಪನವ್ರಿಗೆ ಸ್ವಲ್ಪ ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗೊತ್ತಿತ್ತು ಜನಕ್ಕೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಅದು ಡೆಪ್ಯೂಟಿ ಚನ್ನಬಸಪ್ಪನವರು ಕನ್ನಡಕ ಹೀಗೆ ಮಾಡಿದ್ರು, ಇಷ್ಟು ಮಟ್ಟ ಮೇಲೆ ಕಾಲೇಜ್ ಹೈಸ್ಕೂಲ್ಗಳೆಲ್ಲ ಮಾಡಿದ್ರು. ಬಟ್ ಇವ್ರ ಬಗ್ಗೆ ಇಷ್ಟು ಗೊತ್ತಿರ್ಲಿಲ್ಲ ಡೀಟೇಲ್ಸ್. ಒಬ್ಬ IAS ಮಾಡೋ ಸಲುವಾಗಿ ಇಷ್ಟು ಕಷ್ಟಪಟ್ರು, ಅವ್ನು ಫೇಲ್ ಆಗೋಲ್ನಾಕ ಅವ್ನ ಹಣೆ ಬರೋದಕ್ಕೆ ಏನ್ ಮಾಡೋದು, ನಾವು ಏನ್ ಮಾಡಕ್ ಆಗಲ್ಲ. ಬಟ್ ಮಾಡೋ ಪ್ರಯತ್ನ ಇವತ್ತ ಅಲ್ಲಿ BLD, ಇಲ್ಲಿ KLE ಎಲ್ಲಾದ್ರ ಮೂಲ ಏನದಲ್ಲ, ಈ LE ಏನದಲ್ಲ, ಇದು ಬಹಳ ದೊಡ್ಡ ಕೆಲಸವನ್ನು ಅವ್ರು ಮಾಡಿದ್ರು. ನಮ್ಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಆಕ್ಚುಲ್ ಆಗಿ. ತುಂಬಾ ಸಂತೋಷ ಸರ್. ಒಂದು ಒಳ್ಳೆ ನೀವು ಇದು ಯಾರಿಗೂ ಗೊತ್ತಿದ್ದಿದ್ದಿಲ್ಲ. ಸುಮಾರು 1-2 ವರ್ಷದ ಹಿಂದೆ ನಾನು LES ಸಂಸ್ಥೆಗೆ ಹೋಗಿ ಬಹಳ ಜಗಳ ಮಾಡ್ಕೊಂಡಿದ್ದೆ. ನೀವು ಹೌದು, ಕೋರ್ಟ್ ಅಲ್ಲಿ ಕೇಸ್ ಇದೆ ರೀ ಸರ್. ಅದು ನಾನು ಹೇಳಿದೆ, ನೀವು ಸರಿಯಾಗಿ ಈ ವ್ಯಕ್ತಿ ಸಂಸ್ಥೆಗಳು ಕಟ್ಟಿದಂತ ಮಹನೀಯರನ್ನು ಬೆಳೆಸ್ಲಿಲ್ಲ ಅಂದ್ರೆ ನಾನು ನಿಮ್ಮನ್ನ ಬಿಡೋದಿಲ್ಲ ಅಂತ ಹೇಳಿದ್ದೆ. ಅಂದ್ರೆ ನಾನು ಒಂದು ಸಮಾಜದ ಮೇಲಿನ ಅಭಿಮಾನದಿಂದ ಹೇಳಿದ್ದೆ ಅಷ್ಟೇ, ಅಥವಾ ಆ ವ್ಯಕ್ತಿಗಳ ಮೇಲಿನ ಅಭಿಮಾನದಿಂದ. ಹಾಗಾಗಿ ಅದನ್ನ ಕುತೂಹಲ ಹುಡುಕ್ತಾ ಹೋದಾಗ ಬಹಳ ದೀರ್ಘ ಇದೆ. ಎಲಿಯ ಬಗ್ಗೆನೂ 1-2 ಗಂಟೆ ಮಾತನಾಡುವಷ್ಟು ವಿಷಯ ಇದೆ ನನ್ನ ಹತ್ರ. ಒಳ್ಳೆ ವಿಷಯ ಕೊಟ್ರಿ ಇವತ್ತು. ಇದು ಈ ವಿಷಯದ ಬಗ್ಗೆ ಖಂಡಿತವಾಗಿ ಧನ್ಯವಾದ ಸರ್. ನಮಸ್ಕಾರ ಸರ್. ಸರ್, ಆ ಪುಸ್ತಕದ ಹೆಸರೇನ್ರಿ ಈಗ ತೋರಿಸಿದ್ರಲ್ಲ? ಅಲ್ಟಾಳ್ ರುದ್ರಗೌಡ್ರ ಚರಿತ್ರೆ, ಪ್ರಸಾರಾಂಗ KLE ಇಲ್ಲಿದೆ ನೋಡಿ. ಸರಿ, ಆಗ ಕ್ಲಿಯರ್ ಆಗಿ ಕಾಣಿಸ್ಲಿಲ್ಲ. 700 ಪುಟದ ಇದೆ ಸರ್ ಇದು. ಇದೆ, ನನ್ನ ಹತ್ರ ಇದೆ ಪುಸ್ತಕ. ಥ್ಯಾಂಕ್ ಯು ಸರ್. ಕುಲಕರ್ಣಿ ಸರ್ಗೆ ಧನ್ಯವಾದಗಳನ್ನು ಹೇಳ್ತಾ ಸರ್, ಇದನ್ನ ಒಂದು ಯೂಟ್ಯೂಬ್ ಹಾಕಿ ಇದನ್ನ ಮಾಡ್ಬಿಡಿ. ಇಲ್ಲ, ನಾರ್ಮಲಿ ನಾವೆಲ್ಲ ಯೂಟ್ಯೂಬ್ ಇದನ್ನ ವಿಡಿಯೋ ಸೇವ್ ಮಾಡಿ ಯೂಟ್ಯೂಬ್ಗೆ ಹಾಕ್ತಿವಿ. ಇದನ್ನ ಎವ್ರಿ ಪ್ರೋಗ್ರಾಮ್ ವಿಲ್ ಬಿ. ಆ ಪುಸ್ತಕದ ಫೋಟೋ ಅದೆಲ್ಲ ಅದನ್ನ ಸೇರಿಸಿ ಅದು ಹಾಕಿರೋದ್ರಾಗ ಹಾಕ್ತೀನಿ. ಅದು ನೋಡಿದ ತಕ್ಷಣ ಒಂದೇನೋ ಇದೆಯಲ್ಲ ಅಂತ ಗೊತ್ತಾಗಲಿ ಅಂತ. ಎಸ್ ವಿಲ್ ಡೂ ಇಟ್. ಹಾಕ್ತೀವಿ ಸರ್. ಥ್ಯಾಂಕ್ ಯು ಸರ್. ವೆಲ್ಕಮ್. ಮುಂದೆ ಪುಷ್ಪಾವತಿ ಶೆಲ್ವಾಡಿ ಮಠ ಅವ್ರು ಮಾಡ್ತಾರೆ. ಶರಣಾರ್ಥಿಗಳು ಸರ್. ಸರ್, ನಾನು ಹಾವೇರಿ ಡಿಸ್ಟಿಕ್ ಇರೋದು. ಮತ್ತೆ ನಾನು KLE ಒಳಗನ್ನ ಓದಂತ ಸ್ಟೂಡೆಂಟ್, ಗುದ್ಲೆಪ್ಪ ಹಳ್ಳಿಕೇರಿ. ಅಲ್ಲಿ ಲಿಂಗಾಯತ ಸ್ಟೂಡೆಂಟ್ ಆದಂತ ಸಂದರ್ಭದಲ್ಲಿ ನಂಗೆ ಸ್ಕಾಲರ್ಶಿಪ್ ಬಂದಿತ್ತು. ಆಮೇಲೆ ನಾವೆಲ್ಲ ಸಪ್ತರ್ಷಿಗಳ ಬಗ್ಗೆ ಮಾತಾಡ್ತೇವೆ, KLE ಕಟ್ಟಿದಂತವ್ರು.
ನಿಜಕ್ಕೂ ಹೇಳ್ತೀನಿ ನೀವು ಮೇಡಮ್. ಈ ಕೇಲಿ ಕಟ್ಟಿದಂತ ಸಪ್ತ ಋಷಿಗಳ ಬಗ್ಗೆ ಮಾತಾಡ್ತೀವಿ, ಆದ್ರೆ ಅರಟಾಡ ರುದ್ರಗೌಡ್ರ ಬಗ್ಗೆ ನಿಜವಾಗ್ಲೂ ಸರ್ ನೀವು ಹೇಳಿದಂತೆ ವಿಷಾದನೀಯ ಸ್ಥಿತಿ ಇದು. ಎಷ್ಟು ಹೇಳ್ತೀನಿ ಒಳ್ಳೆ. ಕೇಳಿ. ಹಾ ಸರ್. 1917ರಲ್ಲಿ KLE ಸ್ಥಾಪನೆ ಆಗ್ತದೆ. 1913ರಲ್ಲಿ ಅರಟಾಡ್ ರುದ್ರಗೌಡರು ಬೆಳಗಾವಿ ಜಿಲ್ಲೆಯ ಉಪಜಿಲ್ಲಾಧಿಕಾರಿಗಳಿರ್ತಾರೆ. ಈ ಸಪ್ತರ್ಷಿಗಳೆಲ್ಲ ಬಾಂಬೆದಲ್ಲಿ ಪುನಾದಲ್ಲಿ BA ಪದವಿಯನ್ನ ಮುಗಿಸ್ಕೊಂಡ್ ಬಂದಿರ್ತಾರೆ. ಅಂತ ಸಂದರ್ಭದಲ್ಲಿ ಇವ್ರು ಇಷ್ಟರು 7 ಜನ ಸಪ್ತರ್ಷಿಗಳು ಬಂದು ಅರಟಾಡ್ ರುದ್ರಗೌಡ್ರನ್ನ ಕೇಳ್ತಾರೆ, ನಮ್ಗೊಂದು ನೌಕರಿ ಹೆಚ್ಚು ಕೊಡ್ರಿ ಅಂತೇಳಿ. ಅವಾಗ ಅರಟಾಡ್ ರುದ್ರಗೌಡ್ರು ಹೇಳ್ತಾರೆ, ನಿಮ್ಗೆ ನೌಕರಿ ಹಚ್ಚಿದ್ರೆ ಸರ್ಕಾರದಲ್ಲಿ ಒಂದು ಪಾತ್ರ ಆಗ್ತೀರಿ, ನಾವೇ ಒಂದು ಸರ್ಕಾರವನ್ನು ಸೃಷ್ಟಿ ಮಾಡುವಂತ ಒಂದು ಸಂಸ್ಥೆಯನ್ನ ಮಾಡೋಣ ಅಂತೇಳಿ KLEಯನ್ನ ಪ್ರಾರಂಭ ಮಾಡಿ ಅಲ್ಲಿ ಸಪ್ತರ್ಷಿಗಳು ದುಡಿತಾರೆ. ನಿಜವಾಗ್ಲೂ ಆ KLE ರಿಜಿಸ್ಟ್ರೇಷನ್ ಕಾಪಿ ನನ್ ಕಡೆ ಇದೆ. ಅದರಲ್ಲಿ ಮೊದಲ ಹೆಸರು ಯಾರ್ದಿದೆ ಅಂದ್ರೆ ರಾವ್ ಬಹದ್ದೂರ್ ವೀರಭದ್ರಪ್ಪ ಗುಣಪ್ಪ ಬಹದ್ದೂರ್ ನಾಯಕ್, ಅಂದ್ರೆ ಚಚಡಿಯ ದೇಸಾಯರು, ಅರಟಾಡ್ ರುದ್ರಗೌಡ್ರ ಅಳಿಯ KLE ಸಂಸ್ಥೆಯ ಪ್ರಥಮ ಕಾರ್ಯಾಧ್ಯಕ್ಷರು. ಎರಡನೇ ಹೆಸರು ಯಾರ್ದಿದೆ ಅಂದ್ರೆ ಅರಟಾಡ್ ರುದ್ರಗೌಡ್ರ ಹೆಸರಿದೆ. ಇವ್ರ KLE ಫಸ್ಟ್ ಪ್ರೆಸಿಡೆಂಟ್. KLE ಹೇಗೆ ರಿಜಿಸ್ಟ್ರೇಷನ್ ಆಯ್ತು ಅಂತಕ್ಕಂಥದ್ದು ನಾನು ನಿಮ್ಗೆ ಹೇಳಿದೀನಿ. KCDಗಾಗಿ ಹಣ ಕೂಡಿದ್ರು, ಅದಕ್ಕೆ ಬಡ್ಡಿ ಬಂತು, ಅದಕ್ಕೆ ತಮ್ಮ ಕೈಲಿಂದ ಒಂದಿಷ್ಟನ್ನ ಸೇರಿಸಿ 1816 ಬಾಂಬೆ ರಿಜಿಸ್ಟ್ರೇಷನ್ ಆಕ್ಟ್ ಅಡಿ KLEಯನ್ನ ರಿಜಿಸ್ಟ್ರೇಷನ್ ಮಾಡ್ತಾರೆ. KLE ಸ್ಥಾಪನೆಯಲ್ಲಿ ಅರಟಾಡ್ ರುದ್ರಗೌಡ್ರು, VG ದೇಸಾಯರು ಮತ್ತು ವೈಜಪ್ಪ ಆನಿಗೋಳು ಇವರನ್ನ ಸಂಸ್ಥಾಪಕರು ಅಂತ ಕರೀತಾರೆ. ಬಹುಶಃ ಬಹಳ ಇತ್ತೀಚಿನ ದಿನಗಳವರೆದಲ್ಲಿ ಇವ್ರು ಸ್ಟಾರ್ಟ್ ಹಾಕಿ KLEಯಲ್ಲೂ ಸಹಿತ ಆರಂಭದಲ್ಲಿ ಇವ್ರ ಹೆಸರು ಹಾಕಿಲ್ಲ. KLE ಸ್ಥಾಪನೆ ಆದಾಗ ಸಪ್ತರ್ಷಿಗಳಿಗೆ ಕೊಡ್ಲಿಕ್ಕೆ ಪಗಾರ ಇಲ್ಲದೆ ಇರ್ತಕ್ಕಂತ ಸಂದರ್ಭದಲ್ಲಿ ಅರಟಾಡ್ ರುದ್ರಗೌಡ್ರ ಕೊರಳಲ್ಲಿ ಬಂಗಾರದ ಗುಣಗಡಿಗೆ ಇತ್ತು. ಆ ಬಂಗಾರದ ಗುಣಗಡಿಗೆಯನ್ನ ಮಾಡಿ ಸಪ್ತರ್ಷಿಗಳಿಗೆ 50 ರೂಪಾಯಿ ಪಗಾರ ಕೊಟ್ಟಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅರಟಾಡ್ ರುದ್ರಗೌಡ್ರದ್ದು. ಸರ್ ಅದಕ್ಕೆ MM ಕಲಬುರ್ಗಿ ಅವ್ರದ್ದು ಬರೀತಾರಲ್ಲ, ಯುಗದ ಉತ್ಸಾಹ ಅಂತ. ಹೌದು, ಇವ್ರ ಬಗ್ಗೆ ಬರ್ದಿದ್ದಾರೆ ಸರ್. ನಾವೇನು ಅಲ್ಲಮ ಪ್ರಭುಗಳು ಬಸವಣ್ಣವ್ರನ್ನ ಯುಗದ ಉತ್ಸಾಹ ಅಂದ್ರಲ್ಲ, ಬಹುಶಃ ನನಗಿಷ್ಟು ಮಾಹಿತಿಗಳು ಗೊತ್ತಿದ್ದಿದ್ದಿಲ್ಲ ಸರ್. ಯಾಕೆ ಅವರು ದಿನಚರಿಯನ್ನ ನೋಡಿ MM ಕಲಬುರ್ಗಿ ಅವರು ಸಹ ಅವ್ರದ್ದು ಒಂದು ದಾಖಲೆ ಮಾಡ್ತಾರೆ ಸರ್. ಕಲಬುರ್ಗಿ ಅವ್ರು ಯಾವಾಗ ಬರೀತಾರೆ ಅಂದ್ರೆ ಅವ್ರ ರಿಟೈರ್ಡ್ ಆದ ನಂತರ ಹಾಸ್ಪಿಟಲೈಸ್ಡ್ ಆಗ್ತಾರೆ KLEನಲ್ಲಿ 1-2 ತಿಂಗಳು. ಆ ಸಂದರ್ಭದಲ್ಲಿ ಆ ಬಳ್ಳಾರಿಯ ತಿಪ್ಪಣ್ಣ ಮಜ್ಜಿಗೆ ಅವ್ರ ಏನೋ ರಿಲೇಟಿವ್ ಇರ್ತಾರೆ ಇವ್ರಿಗೆ. ಅವ್ರ ಮನೆಯಲ್ಲಿ ಇವ್ರು ಬರ್ದಿರ್ತಕ್ಕಂತಹ ಗಂಟುಗಳು ಇರ್ತವೆ. ಆ ಗಂಟುಗಳನ್ನ ತಂದು ಕೊಟ್ಟಂತಹ ಸಂದರ್ಭದಲ್ಲಿ ಅವ್ರು ರಿಟೈರ್ಡ್ ಆದ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಅದನ್ನ ರೆಸ್ಟ್ ರೂಪದಲ್ಲಿ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಈ ಕೆಲಸವನ್ನು ಪರಿಷ್ಕರಣೆ ಮಾಡ್ತಾರೆ ಇದನ್ನ. ಅಲ್ಲಿ ಅದ್ರೊಳಗ್ ಬರೀತಾರೆ ಸರ್ ಅವ್ರು, ಇದು ವ್ಯಕ್ತಿನಿಷ್ಠ ಜೀವನ ಚರಿತ್ರೆ ಅಲ್ಲ, ಸಮಾಜನಿಷ್ಠ, ಅದರಲ್ಲೂ ಲಿಂಗಾಯತನಿಷ್ಠ ಜೀವನ ಚರಿತ್ರೆ ಅಂತ ಅವ್ರು ಉಲ್ಲೇಖ ಮಾಡ್ತಾರೆ ಸರ್. ನನ್ನ ಜೀವನದಲ್ಲಿ ನನಗೆ ಇಷ್ಟೊಂದು ನನ್ನ ಜ್ಞಾನವನ್ನು ಹೊರಗಲಗಚ್ಚಿದ್ದು, ಸಂಶೋಧನಾ ಮನೋಭಾವವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು 2 ವಿಷಯಗಳು. ಒಂದು ಕಿತ್ತೂರು ಸಂಸ್ಥಾನದ ಇತಿಹಾಸ ಆದ್ರೆ ಇನ್ನೊಂದು ಅರಟಾಡ್ ರುದ್ರಗೌಡ್ರ ಇತಿಹಾಸ. ಇದೇ ವಿಷಯ ಮೇಲೆ ನೀವು ಡಾಕ್ಟರೇಟ್ ಮಾಡಿ. ಅವ್ರು ಹೇಳಿದಾರೆ ಹೇಗಾರ ನಿಮ್ಗೆ ಅದು ಡಾಕ್ಟರ್ ಒಂದು ಕಡಿಮೆ ಅದಂತ ಅನ್ಸುದಿಲ್ಲ. ಅದು ಆ ನಾಲೆಜ್ ನಿಮ್ಮಲ್ಲಿ ಅದ, ಅದನ್ನ ಹಿಡಿದು ಸರ್ ಒಂದು ನಾನು ಹೇಳ್ತೀನಿ. ನನ್ಗೆ ಸರ್ ನನ್ನ ನೋಡಿದ್ದಾರೆ, ಬಹಳ ಕಾರ್ಯ ಒತ್ತಡದಲ್ಲಿ ನಾನು ಇರ್ತೀನಿ. ಕುಮಾರ್ ಸರ್ ನನ್ ನೋಡಿದ್ದಾರೆ. ಬಹುಶಃ ಇತ್ತೀಚೆಗೆ ನಮ್ಗೆ ಇಲಾಖೆಯಲ್ಲಿ ರಜೆಗಳು ಸಿಗೋದು ಕಷ್ಟ ಇದಾವೆ. ಅದ್ರಲ್ಲೂ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಹೆಡ್ ಮಾಸ್ಟರ್ ಇದೀನಿ. ಇನ್ನೊಂದು 1-2 ವರ್ಷದ ನಂತರದಲ್ಲಿ ನಾನು BO ಪ್ರಮೋಷನ್ ಬರ್ತದೆ. ಬಹಳ ಒತ್ತಡದಲ್ಲೂ ಸಹಿತ ಇದನ್ನ ಈ ನೆಕ್ಸ್ಟ್ ಜನರೇಷನ್ ನಾನು ತಿಳಿಸ್ಬೇಕು ಅನ್ನೋ ಕುತೂಹಲದಿಂದ ಬಿಡು ಮಾಡ್ಕೊಂಡು ಅವಕಾಶ ಮಾಡ್ತಾ ಇರ್ತೀನಿ. ನಾನು PhD ಮಾಡ್ತೀನಿ ಅನ್ನೋ ಗೊತ್ತಿಲ್ಲ. ಆಲ್ರೆಡಿ ಗೊತ್ತಿಲ್ಲ, ಒಂದು 3 ಜನಕ್ಕೆ ಆಲ್ರೆಡಿ PhD ಗೆ ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆ ಆಗ್ತದೆ ಮಾಡಿದ್ರಿ. ಸರಿ ಸರ್, ಖಂಡಿತ ಸರ್. ನೀವು ವೃತ್ತಿ ಜೀವನಕ್ಕೆ ಬಿಡಿ, ನಿಮ್ಗೆ ಒಂದು ಇನ್ಕ್ರಿಮೆಂಟ್ ಕೊಟ್ಟಾರೇನೋ ಆಗಿತ್ತೇನೋ, ಆದ್ರೆ ನೀವು ಒಂದು ಪುಸ್ತಕ ರೂಪನಾಗ ಒಂದು ಥೀಸಿಸ್ ಆಯ್ತಂದ್ರ ದೊಡ್ಡ ಅಚೀವ್ಮೆಂಟ್ ಆಗ್ತದೆ ಸಮಾಜಕ್ಕೆ. ಇವತ್ತು ಆಕ್ಚುಲಿ ಬಹಳ ಜನ ಇಲ್ಲ, ಇವತ್ತು ನಮ್ಮ ಗುಂಪು ಸೇರಿದಷ್ಟು ಜನ ಸೇರಿಲ್ಲ. ಯಾರಿಗೂ ಅರಟಾಳವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲಲ್ಲ. ಸೇರ್ಬೇಕಾದ್ರೆ ಜನ ಸೇರ್ಲಿಲ್ಲ. ಹೌದು ಸರ್, ಅವ್ರ ಬಗ್ಗೆ ಬಹಳ ನೀವು ಹೇಳ್ದಂಗ ಒಂದ್ ಏನಾರ ಒಂದು ಮಾಡ್ಬೇಕು ಸರ್, ಡಾಕ್ಯುಮೆಂಟರಿ ಮಾಡ್ಬೇಕು. KLEಯ ಫಸ್ಟ್ ಇನ್ಸ್ಟಿಟ್ಯೂಟ್ ಹೆಸರು GA ಸ್ಕೂಲ್. GA ಇಟ್ ಮೀನ್ ಗಿಲ್ಗಂಚಿ ಗುರುಸಿದ್ದಪ್ಪ ಮತ್ತು ಅರಟಾಡ್ ರುದ್ರಗೌಡ್ರ ಶಾಲೆ. ನನ್ನ ತಂದೆ ಆ ಶಾಲೆಯಲ್ಲಿ ಕಲ್ತಿದ್ದು, ನನ್ನ ತಂದೆ ಕೆಲಸ ಮಾಡಿರ್ತಕ್ಕಂಥದ್ದು KLEನಲ್ಲಿ, ನನ್ನ ತಮ್ಮ ಕಲ್ತಿದ್ದು KLE, ನಾನು ಕಲ್ತಿದ್ದು KLE. ನಿಮ್ ಡಾಕ್ಟರೇಟ್ ಮಾಡಿಬಿಡಿ.
ಹೆಚ್ಚು ಏನ್ ಸರ್? ಕಡಿಮೆ ಎಲ್ಲರೂ ಕೇಳಿ ಒಳಗೆ ಕಲ್ತಿದ್ರಿ ಈಗಿನ ನಾನು ಇಂಜಿನಿಯರಿಂಗ್ ಮಾಡಿದ್ದು KL ಇಂಜಿನಿಯರಿಂಗ್ ಕಾಲೇಜ್. ಅಲ್ಲ ಲಿಂಗಾಯತ್ ಅಷ್ಟೇ ಇಲ್ಲ, ಇಡೀ ಉತ್ತರ ಕರ್ನಾಟಕದ ಮಂದಿನೇ ಕೇಳಿ ಒಳಗೆ ಕಲ್ತಿದ್ರು. ಹೌದ್ರಿ ಹೌದು. ಕೇಳಿ ಯಾವ್ದು ಬಹಳ ಮಂದಿಗೆ ಸಾಧ್ಯನೇ life ಇಲ್ಲ ಕೊಟ್ಟೈತೆ. ಅದು. ಸರ್ ಆಕ್ಚುಲಿ ಅವ್ರ ಫೋಟೋ ಇಟ್ಟೆ ನಾವು ಲಿಂಗಾಯತರೆಲ್ಲ ಪೂಜೆ ಮಾಡ್ಬೇಕು ಸರ್. ಇದು ದೊಡ್ಡ ನಾನು ವಿಷಯ ಹೇಳಿದ್ದೀನಿ ಅಲ್ಲ ಸರ್. ಆ ನೀವ್ ಹೇಳಿದ್ರಿ ಆ ಕಾರಣಕ್ಕಾಗಿ ನಾನು ಹೇಳಿದ್ದೀನಿ ರಣಗೇಡಿಗಳು ಅನ್ನೋ ಪದ ಬಳಕೆ ಮಾಡಿದ್ದೀನಿ ಹೌದ್ರಿ ಸರ್. ಹೇಳಿದ ಮಾತುಗಳು ಅದು. ಅದೇ ಸಿಂಪಿ ಲಿಂಕನ್ ಅವ್ರು ಒಂದ್ ಮಾತು ಹೇಳ್ತಾರೆ, ಸತ್ಯನಕ್ ಮಾಡೋ ಶೃಂಗಾರ ಸಮಾಜಕ್ಕೆ ಮಾಡೋದು ಎರಡು ವ್ಯರ್ಥನ ಅಂತಂದು ಅದೇ ಆಗಿದೆ ನೋಡ್ರಿ ಸರ್ ಈಗ ರಣಗೇಡಿ ಸಮಾಜ ಮೇಡಮ್ ಅವತ್ತು ಇರ್ಬೋದು, ಇವತ್ತು ನಮ್ಮನ್ನ ಯಾರೋ ಮರಿಬಹುದು, ಬಟ್ ಅವತ್ತು ಅವ್ರು ಮಾಡಿದಾರೆ ನೆನೆಸ್ಲಿಕ್ಕೆ ನಾವಷ್ಟಾದ್ರೂ ಇದೀವಿ. ನಾವು ಮಾಡಿದ್ರೆ ಮುಂದಿನ ಬದುಕನ್ನೇ ಕಟ್ಟಿ ಕೊಟ್ಟಾರೆ ಬಿಡಿ, ನೀವು ಮಾಡಿ ಸರ್. ಓಕೆ ಸರ್, ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿತ್ತು ವಿಷಯ, ಬಹಳ ಆಯ್ತು. ಇನ್ನೊಂದ್ಸರಿ ನಾನು ಧನ್ಯವಾದಗಳು ಸರ್. ಅವಕಾಶ ಕೊಟ್ಟು ಸಿಕ್ಕಾಗ BU ಭೂಮರೆಡ್ಡಿ ಅವ್ರ ಬಗ್ಗೆ, ಸಿದ್ದಪ್ಪ ಕಂಬಳಿ ಅವ್ರ ಬಗ್ಗೆ, ರಾಜ ಲಕ್ಷ್ಮಗೌಡ ಸರ್ ಬಗ್ಗೆ, ಸಿರ್ಸಂಗಿ ಲಿಂಗರಾಜ್ ಬಗ್ಗೆ, ಸಿದ್ದಪ್ಪ ಕಂಬಳಿ ಅವ್ರ ಬಗ್ಗೆ ಮಾತಾಡ್ರಿ ಸರ್, ಬಹಳ ಚೆನ್ನಾಗಿದೆ ಅವ್ರದ್ದು. ಸರಿ ಖಂಡಿತ ಮೇಡಮ್ ಹಾ ಸರ್. ಶಿವಸಂಗಿ ಲಿಂಗರಾಜರ ಬಗ್ಗೆ ನೋಡ್ರಿ ಮಾತಾಡ್ತಿದ್ರಿ ಮೇಡಮ್. ಎಲ್ಲರ ಜೀವನ ಚರಿತ್ರೆ ಬಹಳ ಚೆನ್ನಾಗಿ ಓದಿದೀನ್ರಿ ನಾನು. ಹೌದು ಸರ್, ಇವು ಬೇಕು ಸರ್. ಗೊತ್ತಾಗ್ತದೆ ನೀವು ಆಳಕ್ಕೆ ಹೋಗಿದ್ರಿ. ಲಾಸ್ಟ್ ಟೈಮ್ ಹೇಳಿದ್ರಿ, ನೀವು ಉಪನ್ಯಾಸ ಕೊಟ್ಟಿದ್ರಿ. ನೀವ್ ಹಂಗ್ ನೋಡಿದ್ರೆ ನೀವು ಸಪ್ತಋಷಿಗಳ 7 ಡಾಕ್ಟರೇಟ್ ಸಿಗ್ಬೇಕು ನಿಮ್ಗೆ ಹಂಗ್ ನೋಡಿದ್ರೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ಸರ್ ವಿಜಯಕುಮಾರ್ ಸರ್, ನಂದೊಂದು ಸಲಹೆ. ನಮ್ಮ ಮಹೇಶ್ ಉತ್ತಂಗಿ ಅವರ ಉಪನ್ಯಾಸಗಳನ್ನ ಆಧುನಿಕ ಶರಣರು ಅಂತ ಶೀರ್ಷಿಕೆಯಲ್ಲಿ ಸಮಯ ಆದಾಗೆಲ್ಲ ಮಾಡ್ತಾ ಇದೀನಿ. ನೋಡೋಣ ಎಷ್ಟಾಗುತ್ತೆ. ಅಬ್ಸಲ್ಯೂಟ್ಲಿ ಮಾಡ್ತೀನಿ ಸರ್, ಡೆಫಿನೆಟ್ ಆಗಿ. ಓಕೆ ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದ ಎಲ್ಲರಿಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಮಾತಾಡಿದ್ರೆ, ಯಾರು ಮಾತಾಡ್ತೀರಾ? ನಾನ್ ಮುಗಿಸ್ಬಿಡ್ತೀನಪ್ಪ. ಎಸ್ ಅದಕ್ಕೆ ಬರ್ತಾ ಇದ್ದೆ ನಿಮ್ಗೆ, ಕೊನೆಯ ಭಾಷಣ ನಿಮ್ದು. ಎಲ್ಲಾರ್ದು ಆಗಿಂದ ಕೊನೆಗೆ ನಂದ ಸರ್ತಿ. ಮಾತಾಡಿ ಅಕ್ಕ, ಮಾತಾಡ್ರಿ. ಮಾತಾಡಲ. ಎಲ್ಲರಿಗೂ ಶರಣಾರ್ಥಿಗಳು. ಇದುವರೆಗೂ ಮಹೇಶ್ ಚನ್ನಂಗಿ ಅವರ ಒಂದು ಸುದೀರ್ಘವಾದಂತಹ ಒಂದು ಉಪನ್ಯಾಸ ಕೇಳಿ ಬಹಳ ಖುಷಿ ಆಯ್ತು ನಮ್ಗೆ ಅಂತಂದು. ಯಾಕಂತಂದ್ರೆ ಲಿಂಗಾಯತ ಧರ್ಮದ ಒಂದು ಸಂಸ್ಥಾಪಕರ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಅದ್ರ ಬಗ್ಗೆ ಒಂದು ಸ್ವಲ್ಪನೇ ನಮ್ಗೆ ಒಂದು ಸ್ವಲ್ಪ ಗೊತ್ತಿದೆ. ಯಾಕಂತಂದ್ರೆ ನಾವು ಈ ಭಾಗದಲ್ಲಿ ಬೆಳೆದದ್ದೇ ಬೇರೆ ರೀತಿಯಲ್ಲಿ ಇಲ್ಲ. ಈಗ ಲಿಂಗಾಯತ ಅಂತಂದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಅಭಿಮಾನ ಪಡಲು ಸಾಧ್ಯವಾಗತಕ್ಕಂತ ಒಂದು ಘಟನೆಗಳಾಗಿರ್ಬೋದು, ವ್ಯಕ್ತಿಗಳ ಒಂದು ತ್ಯಾಗ ಅಂತಂದಾಗ ಇಂತಹ ಮಹಾನ್ ವ್ಯಕ್ತಿಗಳು ಅಂತ ಅನ್ನೋದ್ರಲ್ಲಿ 2 ಮಾತಿಲ್ಲ ಅಂತ. ಈಗ ನಮ್ಮ ಕರ್ನಾಟಕದಲ್ಲಿ ಅಸಂಖ್ಯಾತವಾದಂತ ಲಿಂಗಾಯತ ಧರ್ಮದ ಒಂದು ರಾಜಕಾರಣಿಗಳು ಮತ್ತು ಶಿಕ್ಷಣ ತಜ್ಞರು ಅವರೆಲ್ಲರೂ ಇದ್ದಾರೆ ಅಂತಂದಾಗ ಇಂತಹ ಒಬ್ಬ ಮಹಾನೀಯರ ಕೊಡುಗೆ ಬಹಳ ಅಪಾರವಾದದ್ದು ಅನ್ನೋದು ನನ್ನ ಅಭಿಪ್ರಾಯ ಅಂತಂದು. ನಮ್ಮ ಭಾಗದಲ್ಲಿ ಅಂತಂದಾಗ ನಾವು ಎಲ್ಲ ಈ ಒಂದು ಈಗ ಕಲ್ಯಾಣ ಕರ್ನಾಟಕ ಅಂತಂದು ನಮ್ಮ ಭಾಗದಲ್ಲಿ, ನಿಮ್ಮ ಭಾಗ ಉತ್ತರ ಕರ್ನಾಟಕದಲ್ಲಿ ಏನು ಅಂತಂದ್ರೆ ಶಿಕ್ಷಣದ ಒಂದು ಕ್ರಾಂತಿ ನಿಮ್ಮ ಭಾಗದಲ್ಲಿ, ಆದ್ರೆ ನಮ್ಮ ಭಾಗದಲ್ಲಿ ಒಂದು ವಿರುದ್ಧವಾದಂತ ಒಂದು ಕ್ರಾಂತಿ ನಮ್ಮದು. ಯಾಕಂದ್ರೆ ನಿಜಾಮರ ಆಡಳಿತದ ಒಂದು ಕಡೆ, ರಜಾಕಾರರ ಒಂದು ದೌರ್ಜನ್ಯ ನಮ್ಮಲ್ಲಿ ಇದ್ದಿದ್ದು ಅಂತಂದು. ನಮ್ಮ ಹಿರಿಯರಿಂದ ನಾವೆಲ್ಲ ರಜಾಕಾರರ ಒಂದು ದೌರ್ಜನ್ಯವನ್ನು ಕೇಳೇ ಬೆಳೆದಂಥವ್ರು ನಾವು ಅಂತ. ಹಾಗಾಗಿ ಕನ್ನಡ ಭಾಷೆ ಶಿಕ್ಷಣ ಇದು ಅನ್ನುವುದಕ್ಕಿಂತ ಇಲ್ಲಿ ಉರ್ದು ಭಾಷೆಯ ಒಂದು ಒತ್ತಾಯ ಪೂರ್ವಕವಾದಂತ ಹೇರಿಕೆ ನಮ್ಮ ಭಾಗದಲ್ಲಿ ಸಾಕಷ್ಟು ಇತ್ತು ಅಂತಂದು. ನಮ್ಮ ಹಿರಿಯರು ಬಹಳ ಒಂದು ಜೀವ ಭಯದಲ್ಲಿ ಇದ್ದಂಥವ್ರು. ಅನೇಕ ಘಟನೆಗಳನ್ನು ಕಣ್ಣಿಗೆ ಕತೆಗಳನ್ನು ಕಟ್ಟಿ ಹೇಳಿದಂತೆ ಹೇಳಿ ನಮ್ಮ ಮುಂದೆ ಆ ದೃಶ್ಯಗಳನ್ನು ಕಣ್ಮುಂದೆ ತರ್ತಾ ಇದ್ರು ಅನ್ನೋದು ಬಹಳ ಒಂದು ಖೇದಕರ ಅಂತ. ಇಂದು ನಾವು ಕೇಳುತ್ತಿರುವ ಮುಸ್ಲಿಂ ಉಗ್ರಗಾಮಿಗಳೇ ಇವರು ಆಗಿರ್ಬೋದೇ ಅಂತಂದು ನಾನು ಇತ್ತೀಚೆಗೆ ಬಹಳ ಯೋಚನೆ ಮಾಡ್ತೀನಿ, ಯಾರು ರಜಾಕಾರ ಆಗಿರ್ಬೋದೇ ಅಂತಂದು. ಯಾಕಂದ್ರೆ ಇದು ಒಂದು ಸಂವಾದ ಅಷ್ಟೇ, ಇಲ್ಲಿ ಸುದೀರ್ಘವಾದ ಒಂದು ಚರ್ಚೆಗೆ ಇಲ್ಲಿ ಅವಕಾಶ ಇಲ್ಲ ಅನ್ನೋದು ನನಗೆ ಗೊತ್ತಿದೆ. ಆದ್ದರಿಂದ ಕ್ಷಮಿಸ್ಬೇಕು. ಯಾಕಂತಂದ್ರೆ ಇಂತಹ ಉಪನ್ಯಾಸಗಳ ಮೂಲಕ ನಾವು
ಅಗಾಧವಾದಂತ ಇವರ ಒಂದು ತ್ಯಾಗ ಮನೋಮಯವಾದಂತಹ ಒಂದು ಶಿಕ್ಷಣದ ಬಗ್ಗೆ ಹೋರಾಟ ಮಾಡಿರ್ತಕ್ಕಂತ ಇವರ ಒಂದು ಜೀವನದ ಒಂದು ಚರಿತ್ರೆಗಳನ್ನು ನಾವು ಕೇಳಿದಾಗ ಬಹಳ ರೋಮಾಂಚ ನಮ್ಗೆಲ್ಲ ಆಗ್ತದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ದರಿಂದ ಅವಕಾಶಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತೇನೆ. ನನ್ನ ಮಾತಿನಲ್ಲಿ ಏನಾದ್ರೂ ತಪ್ಪಿದೆನಾ? ಇಲ್ಲ ಥ್ಯಾಂಕ್ ಯು. ಯಾಕಂತಂದ್ರೆ ಇಲ್ಲ, ನಿಜವಾಗ್ಲೂ ಅಂತಂದ್ರೆ ನಿಮ್ ಮಾತುಗಳ ಹೌದಲ್ಲ, ನಾವ್ ಎಷ್ಟು ಎಂತಾರೆ ಒಂದು ಒಳ್ಳೆಯ ಕ್ಷಣಗಳನ್ನೆಲ್ಲ ನಾವು ಕಳ್ಕೊಂಡ್ಬಿಟ್ಟಿವಲ್ಲ ಅನ್ನೋದು ನನ್ನಲ್ಲಿ ಕಾಡ್ತಾ ಇದೆ. ಅದಕ್ಕೆ ನನ್ಗ ಅಚಾನಕ್ ಆಗಿ ಒಂದು ಕೆಲವು ಘಟನೆಗಳು ನೆನಪು ಬಂದು ಅಂತಂದ. ಯಾಕಂದ್ರೆ ರಜಾಕಾರರು ಅಂತಂದಾಗ ಬೆಚ್ಚಿ ಬೀಳಿಸತಕ್ಕಂತ ಒಂದು ಪ್ರಸಂಗಗಳು, ಲೂಟಿ, ದರೋಡೆ, ಅತ್ಯಾಚಾರ ಇವೆಲ್ಲ ನಮ್ಮ ಭಾಗದಲ್ಲಿ ನಡೆದವ. ಈಗೇನ್ ನಾವು ಗುರ್ತಿಸ್ಕೊಳ್ತೀವಲ್ಲ, ಇವ್ರು ಉಗ್ರಗಾಮಿಗಳು, ಮುಸ್ಲಿಂ ಉಗ್ರಗಾಮಿಗಳು ಇವರೇ ಏನೋ ಅಂತಂದ ನನ್ಗೆ ಇತ್ತೀಚೆಗೆ ಅನ್ಸ್ಲಿಕ್ಕತ್ತದ ನನಗ್. ಸರಿ, ಥ್ಯಾಂಕ್ ಯು. ಧನ್ಯವಾದ. ಓಕೆ, ಅನುಪಮ್ ಪಾಟೀಲ್ ಅವರೇ, ಶರಣ ಸಮರ್ಪಣೆಗೆ ಹೋಗ್ಬೋದಾ? ಹಾ ಸರ್. ಕಾರ್ಯಕ್ರಮದ ಕೊನೆಯ ಘಟ್ಟ ಶರಣ ಸಮರ್ಪಣೆ. ಮೊಟ್ಟ ಮೊದಲನೇದಾಗಿ ಅತ್ಯಂತ ಸುಶ್ರಾವ್ಯವಾಗಿ ಹಾಗೂ ಶಾಸ್ತ್ರೀಯಬದ್ಧವಾಗಿ ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ ವಚನವನ್ನ ವಚನವನ್ನ ಪ್ರಸ್ತುತಪಡಿಸಿದಂತ ಶ್ರೀಮತಿ ಸರಿತಾ ಮಹೇಶ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಗೋಪಾಲ್ ಕುಲಕರ್ಣಿ ಅವರು ಹ್ಯಾಸ್ ಪಿಕ್ಡ್ ಅಪ್ ವೆರಿ ನೈಸ್ಲಿ. ಅಂದ್ರೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸಮಾಜಕ್ಕೆ ದುಡಿದಂತಹ ವ್ಯಕ್ತಿಗಳ ಈ ಬದುಕಿನ ಚಿತ್ರಣದಲ್ಲಿ ಇಂಥ ಒಂದು ಪ್ರಾರ್ಥನೆ ಸಲ್ಲಿಸಿದ್ದು ಸಮಂಜಸ ಅಂತ ಗೋಪಾಲ್ ಕುಲಕರ್ಣಿ ಸರ್ ಹೇಳಿದ್ದು ಸೂಕ್ತ ಅಂತ ನನಗನ್ಸೆ. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಅಲ್ಟಾರ್ ರುದ್ರಗೌಡರ ಬದುಕಿನ ಚಿತ್ರಣ ಬಹಳ ಸುಂದರವಾಗಿ ಕಟ್ಕೊಟ್ರು. ಅಲ್ಟಾರ್ ರುದ್ರಗೌಡರು ಮುನ್ನೆಲೆಗೆ ಬರಬೇಕಾದ್ರೆ ಡೆಪ್ಯೂಟಿ ಚನ್ನಬಸಪ್ಪನವರ ಒಂದು ಮಾರ್ಗದರ್ಶನವೂ ಕೂಡ ಇತ್ತು ಅಂತಕ್ಕಂಥ ಮಾತನ್ನ ಮೊಟ್ಟ ಮೊದಲನೇದಾಗಿ ಶ್ರೀ ಮಹೇಶ್ ಚನ್ನಂಗಿ ಅವರು ತಿಳಿಸ್ಕೊಟ್ಟಿದ್ದು ಸೂಕ್ತ ಅನಿಸ್ತದೆ. ಒಟ್ಟು 12 ವಿದ್ಯಾಕೇಂದ್ರಗಳನ್ನ ಅಥವಾ ಶಾಲಾ ಕಾಲೇಜುಗಳನ್ನ ಕಟ್ಟಿದ್ರು ಅಂತಕ್ಕಂಥ ವಿಷಯ ಶ್ರೀ ಮಹೇಶ್ ಚನ್ನಂಗಿ ಅವರು ಬಹಳ ಹಿಂದೆ ನಮಗೆ ಶೇರ್ ಮಾಡಿದ್ರು. ಅದನ್ನ 12 ವಿದ್ಯಾಸಂಸ್ಥೆಗಳನ್ನ ಕಟ್ಟಿದಂತ ಅಲ್ಟಾರ್ ರುದ್ರಗೌಡರ ಈ ಸಂಸ್ಥೆಗಳು ಬೃಹದಾಕಾರವಾಗಿ ಇಂದು ಬೆಳೆದಿವೆ. ನಾನು 2 ರೀತಿಯಲ್ಲಿ ಇವತ್ತು ಹೆಮ್ಮೆ ಪಡ್ತಕ್ಕಂಥ ಸಂಗತಿ, LEA ಲಿಂಗಾಯತ್ ಎಜುಕೇಶನ್ ಅಸೋಸಿಯೇಷನ್ ಇಂದ ನಡೆಸ್ತಕ್ಕಂಥ RLS PU ಕಾಲೇಜ್ನ ಫಸ್ಟ್ ಇಯರ್ PUC ಅನ್ನು ಕಲ್ತಿದ್ದು ನಾನು RLS ಕಾಲೇಜಲ್ಲಿ. ಸೆಕೆಂಡ್ ಇಯರ್ PUC ಅಫ್ಕೋರ್ಸ್ ಐ ವೆಂಟ್ ಟು ಕರ್ನಾಟಕ ಕಾಲೇಜ್. ಮುಂದೆ ನಾನು ಇಂಜಿನಿಯರಿಂಗ್ ಕಲ್ತದ್ದು KLE ಇಂಜಿನಿಯರಿಂಗ್ ಕಾಲೇಜ್. ಎಲ್ಲ ಸಂಗತಿಗಳು ರಿಕಾಲ್ ಆಗ್ತಾ 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 ಅಲ್ಟಾರ್ ರುದ್ರಗೌಡರಿಗೆ ನಾವು ಎಷ್ಟು ಧನ್ಯವಾದಗಳನ್ನು ಸಲ್ಲಿಸಿದ್ರು ಕೂಡ ಕಡಿಮೆನೆ ಅಂತಕ್ಕಂಥದ್ದು. ನೋಡಿ, ಅವರು ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ 1967, 1971, 1867, 1871, 1871, 1881, 1917, 13, 16, 17 ತಮ್ಮ ಇಡೀ ಬದುಕನ್ನ ಲಿಂಗಾಯತರ ವಿದ್ಯಾಭ್ಯಾಸಕ್ಕೆ ಸವಿಸಿದಂತ ಅಲ್ಟಾರ್ ರುದ್ರಗೌಡರನ್ನ ನಾವು ಪ್ರತಿಯೊಬ್ರು ನೆನೆಸಲೇಬೇಕಾದಂತ ಸಂಗತಿ. ನಮ್ಮ ಒಬ್ರು ಹೇಳಿದ್ರು, ಶರವಡಿ ಮಠ ಅವ್ರು ಹೇಳಿದ್ರು, ಎಲ್ಲರ ಮನೆಗಳಲ್ಲಿ, ಲಿಂಗಾಯತರ ಮನೆಗಳಲ್ಲಿ ಅಲ್ಟಾರ್ ರುದ್ರಗೌಡರ ಒಂದು ಫೋಟೋ ಇರ್ಬೇಕು ಅನ್ನೋದು ಬಹಳ ಸೂಕ್ತವಾದಂತ ಸಲಹೆ. ಅದು ಎಂಥ ಸಂಘರ್ಷವನ್ನ ಮಾಡಿದ್ರು. ಅವರ ನೌಕರಿಯ ಜೊತೆಗೆ ಬ್ರಿಟಿಷ್ ಸರ್ಕಾರದ ಜೊತೆಗೆ ಸಂಘರ್ಷವನ್ನ ಮಾಡ್ತಾ ಮಾಡ್ತಾ ತಮ್ಮ ಮಡದಿಯ ಬಂಗಾರವನ್ನು ಕೂಡ ಒತ್ತೆ ಇಟ್ಬಿಟ್ಟು ಮಾರ್ವಾಡಿಗಳ ಸಾಲವನ್ನ ತೀರಿಸಿದ್ ನೋಡಿದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅಂತ ಸಂಘರ್ಷವನ್ನು ಮಾಡಿ ಲಿಂಗಾಯತರಿಗೆ ಅಕ್ಷರದ ದೀಪಗಳನ್ನ ಹಚ್ಚಿದಂತ ಅಲ್ಟಾರ್ ರುದ್ರಗೌಡರು ನಾವು ಕಂಡಂತಹ ಮಹನೀಯರು. ಇಂಥ ಅನೇಕ ಮಹನೀಯರುಗಳ ಬದುಕಿನ ಚಿತ್ರಣವನ್ನ ಶ್ರೀ ಮಹೇಶ್ ಚನ್ನಂಗಿ ಅವರ
ಉಪನ್ಯಾಸಗಳಲ್ಲಿ ಮೂಡಿ ಬರಲಿ ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಅವ್ರಿಗೆ ಬಿಡುವಾದಾಗ, ಯಾಕಂದ್ರೆ ಇಟ್ಸ್ ಅ ವೆರಿ ಹೆಕ್ಟಿಕ್ ಜಾಬ್ ನವಡೇಸ್, ಯಾಕಂದ್ರೆ ಎವ್ರಿಥಿಂಗ್ ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡ್ಬೇಕಾದಂತ ಇಂಥ ಆಧುನಿಕ ಕಾಲಘಟ್ಟದಲ್ಲಿ ಅವ್ರು ಸಾಕಷ್ಟು ಒತ್ತಡದಲ್ಲಿ ಇರ್ತಾರೆ. ಅಂತ ಒತ್ತಡದಲ್ಲಿ ನಾವೇನೋ ರಿಕ್ವೆಸ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಅವ್ರು ಯಾವಾಗ ಫ್ರೀ ಆಗ್ತಾರೆ ಸ್ಯಾಟರ್ಡೆ ಅವತ್ತು ಹೇಳಿದ್ರೆ ಅವತ್ತು ನಾವು ಅವರ ಉಪನ್ಯಾಸವನ್ನ ಏರ್ಪಾಡು ಮಾಡುವಂತ ಒಂದು ಕೆಲಸವನ್ನ ಮಾಡ್ತೀವಿ. ಅದರಿಂದ ಈ ಯೂಟ್ಯೂಬ್ ನಲ್ಲಿ ನಾವು ಸೇವ್ ಮಾಡೋದ್ರಿಂದ ಅದನ್ನ ಎಲ್ಲ ಕಡೆ ಹಂಚ್ಕೊಳ್ಳೋದಕ್ಕಿಂತ ಒಂದು ಡಾಕ್ಯುಮೆಂಟ್ ಆಗಿ ಉಳಿತದೆ ಅಂತಕ್ಕಂಥ ಒಂದು ವಿಷಯಕ್ಕಾಗಿ ಅವರನ್ನ ನಾವು ವಿನಂತಿ ಮಾಡ್ತೀವಿ. ತಮಗೆ ಬಿಡುವಾದಾಗ ಒಂದು ವಾರ ಮುಂಚೆನೆ ಹೇಳಿದ್ರೆ ಆ ವಾರ ನಾವು ಅವರ ಉಪನ್ಯಾಸವನ್ನ ಏರ್ಪಾಡು ಮಾಡುವಂತ ಕಾರ್ಯಕ್ರಮವನ್ನು ಮಾಡ್ತೀವಿ. ನಮ್ಮ ಶಿವಪ್ರಕಾಶ್ ಅವರು ಹೇಳಿದ್ರು, ಆಧುನಿಕ ಶರಣರ ಬದುಕಿನ ಚಿತ್ರಣದ ಮಾಲೆ ಅಂತಕ್ಕಂಥ ಆ ಒಂದು ಚಿತ್ರಣವನ್ನ ಮಹೇಶ್ ಚನ್ನಂಗಿ ಅವರು ನಮ್ಗೆ ಕಟ್ಕೊಟ್ರೆ ಮಹದೋಪಕಾರವನ್ನ ಮಾಡ್ದಂಗಾಗತ್ತೆ. ಯಾಕಂದ್ರೆ ಅದು ಇಟ್ ವಿಲ್ ಬಿಕಮ್ ಎ ಡಾಕ್ಯುಮೆಂಟ್ ಅಂತ. ಅದಕ್ಕಾಗಿ ಅವ್ರನ್ನ ಮತ್ತೊಮ್ಮೆ ನಾವು ವಿನಂತಿಸುತ್ತಾ, ಯಾಕಂದ್ರೆ ನನ್ಗೆ ಗೊತ್ತಿದೆ ತಮ್ಮ ಹೆಕ್ಟಿಕ್ ಲೈಫ್ ಅಲ್ಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಟೇಕ್ ಔಟ್ ದ ಟೈಮ್ ಅಂತ. ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಅಂತ ನಿಮ್ಗೆ ಅನ್ಸ್ತದೆ ನಮ್ಗೆ ಹೇಳಿದ್ರೆ ವಿ ವಿಲ್ ಅರೇಂಜ್ ದಿ ಪ್ರೋಗ್ರಾಮ್ ಅಂತ ಇನ್ನೊಂದ್ಸಾರಿ ತಮಗೆ ಹೇಳ್ತಾ, ತಮಗೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಹಾಗೂ ಇಲ್ಲಿ ನಡೆದಂತ ಎಲ್ಲ ವೀಕ್ಷಕ ಪ್ರಭುಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಇಂದಿನ ಸಂವಾದದ ಕಾರ್ಯಕ್ರಮದಲ್ಲಿ ಶಿವಪ್ರಕಾಶ್ ಅವರು, ಅಮರವಾಣಿ ಯಜ್ಞಾಳಕ್ಕ ಅವರು, ಗೋಪಾಲ್ ಕುಲಕರ್ಣಿ ಸರ್, ಡಾಕ್ಟರ್ ಶಲವಾಡಿ ಮಠ ಅವರು, ಆಮೇಲೆ ಡಾಕ್ಟರ್ ಸಕ್ರಿ ಅವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತಾ, ಸಾಕಷ್ಟು ಸಮಯ ಆಗಿರೋದ್ರಿಂದ ಹಮೀದಾ ಬೇಗಂ ಅಕ್ಕ ಅವ್ರಿಗೆ, ಆಮೇಲೆ ನಮ್ಮ ಡಾಕ್ಟರ್ ಸತೀಶ್ ಇಟ್ಕಿ ಅವ್ರಿಗೆ ಸಮಯವನ್ನ ನೀಡಕ್ಕಾಗ್ಲಿಲ್ಲ, ಅದಕ್ಕಾಗಿ ಕ್ಷಮೆಯನ್ನ ಕೇಳ್ತಾ, ಇನ್ನ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟವಾಗಿ ನಿರ್ವಹಿಸಿದಂತ ಹುಬ್ಬಳ್ಳಿಯ ಶ್ರೀಮತಿ ಅನುಪಮಾ ಪಾಟೀಲ್ ಅವ್ರಿಗೂ ಕೂಡ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳನ್ನ ಹೇಳ್ತಾ, ಮುಂದಿನ ವಾರ ಬಹಳ ಅದ್ಭುತವಾದಂತಹ ಒಬ್ಬ ಉಪನ್ಯಾಸಕರು ಡಾಕ್ಟರ್ ಮಹೇಂದ್ರ ಹರಿಹರ್ ಅಂತ ಧಾರವಾಡದವರು, ಕರ್ನಾಟಕ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರ್ತಕ್ಕಂಥ ಡಾಕ್ಟರ್ ಮಹೇಂದ್ರ ಹರಿಹರ್ ಅವರು ಮಾತನಾಡಲಿದ್ದಾರೆ. ಬಸವಾದಿ ಶರಣರ ವೈಚಾರಿಕ ಚಿಂತನೆ ಅಂತಕ್ಕಂಥ ವಿಷಯದಲ್ಲಿ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ದಲಿತ ವಚನಕಾರರ ವೈಚಾರಿಕ ಚಿಂತನೆ ಅಂತ. ಬಹಳ ಅದ್ಭುತವಾದಂತ ಪುಸ್ತಕ. ನನಗೆ ಹೆಮ್ಮೆಯ ಸಂಗತಿ ಏನಂತೆ, ಆ ಪುಸ್ತಕವನ್ನ ಪ್ರಸಾರಾಂಗದ ಮೂಲಕ ನಮ್ಮ ತಂದೆಯವರೇ ಅದನ್ನ ಪ್ರಕಾಶನಗೊಳಿಸಿದ್ದು ಅಂತಕ್ಕಂಥದ್ದು ನನಗೆ ಬಹಳ ಹೆಮ್ಮೆಯ ಸಂಗತಿ. ದಿನಾಂಕ 11/4/2026 ಡಾಕ್ಟರ್ ಮಹೇಂದ್ರ ಹರಿಹರ್ ಅವರ ಉಪನ್ಯಾಸ ಬಸವಾದಿ ಶರಣರ ವೈಚಾರಿಕ ಚಿಂತನೆಯಲ್ಲಿ ಇದೇ ತರ ನಾವೆಲ್ಲರೂ ಸೇರಿ ವಚನ ಸಾಹಿತ್ಯದ ತೇರನ್ನು ಎಳೆಯುವಂತಹ ಒಂದು ಆ ಜವಾಬ್ದಾರಿಯನ್ನು ನಮ್ಮ ಹೆಗಲ ಮೇಲೆ ಹೊತ್ಕೊಳ್ಳೋಣ ಅಂತ ಹೇಳ್ತಾ, ಎಲ್ಲರಿಗೂ ವಿಶೇಷವಾಗಿ ಶ್ರೀ ಮಹೇಶ್ ಚನ್ನಂಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ನನ್ನ ಈ ಶರಣ ಸಮರ್ಪಣೆಗೆ ವಿರಾಮವನ್ನು ಹೇಳ್ತೇನೆ. ಮೇಡಮ್ ಅನುಪಮಾ ಪಾಟೀಲ್ ಅವರೇ, ಯು ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್ ಪ್ಲೀಸ್. ಇವತ್ತು ಪ್ರಾತಸ್ಮರಣೀಯರಾದ ಅರಟಾಳ ರುದ್ರಗೌಡರ ಬಗ್ಗೆ ಒಂದು ಅತ್ಯಂತ ಮಾಹಿತಿಪೂರ್ಣವಾದ ಉಪನ್ಯಾಸವನ್ನ ಆಲಿಸಿದ್ವಿ. ಸರ್ ಬಗ್ಗೆ ಒಂದು ಆಶ್ಚರ್ಯ ಏನಂತಂದ್ರೆ, ಅವ್ರು ಇಸ್ವಿಗಳು ಕೂಡ ಎಷ್ಟು ಪರ್ಫೆಕ್ಟ್ ಆಗಿ ಏನೋ ಹೇಳ್ತಾರ ಅಂತಂದ್ರೆ ನಮಗೆ ಆಶ್ಚರ್ಯ ಆಗುತ್ತದೆ, ಎಷ್ಟೆಲ್ಲ ಹೆಂಗ್ ನೆನಪಿಟ್ಟಿರ್ತಾರ ಅಂತ. ಯಾಕಂದ್ರೆ ನಾನು ಅವ್ರನ್ನ ಈ ಉಪನ್ಯಾಸ ಲೈವ್ ಆಗು ನೋಡಿದ್ದೆ, ಹೋದ್ ತಿಂಗಳ ಇಟಗಿ ದೇಸಾಯಿ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಾಗ. ಅವಾಗ ಹೋಗಿ ನಾವು ಮುದ್ದಾಮ್ ಹೋಗಿ ಅವ್ರನ್ನ ಭೇಟಿಯಾಗಿ ಮಾತಾಡ್ಸ್ಕೊಂಡು ಬಂದಿದ್ದೆ. ತುಂಬಾ ಅಧ್ಯಯನ ಮಾಡಿದ್ರು ಅವರು ಈ ವಿಷಯದೊಳಗೆಲ್ಲ. ಆಮೇಲೆ ಅವರು ಹಗಲೆಲ್ಲ ಹೇಳಿದ್ರು ಲಿಂಗಾಯತ ಋಣಿಗಳು ಅಂತಂದ್ರ ಈ ಮಾತು ಅಕ್ಷರಶಃ ನಿಜ. ಯಾಕಂದ್ರೆ ಈಗಲೂ ನಮ್ಗೆ ಇದು ಅನುಭವ ಆಗತ್ತೆ, ನಾವ್ ಅಷ್ಟೆಲ್ಲ ಮಾಡಿದವ್ರಿಗೆ ಎಷ್ಟು ಏನೇನ್ ಆಗಿರ್ಬೋದು ಅಂತಂದು ವಿಷಾದ ಆಗತ್ತೆ ಸರ್. ತಮ್ಗೆಲ್ಲ ಧನ್ಯವಾದಗಳು ಚನ್ನಂಗಿ ಸರ್ಗೆ. ಇದೇ ರೀತಿ ನಾವು ಪ್ರತಿ ವಾರ ಸೇರೋಣ, ಒಂದೊಂದು ಹೊಸ ವಿಷಯದ ಬಗ್ಗೆ ಹೊಸ ಚಿಂತನೆಯೊಂದಿಗೆ ಸೇರೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಸಮಾಪ್ತಗೊಳಿಸೋಣ. ಶರಣಾರ್ಥಿಗಳು.